ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಬ್ದುಲ್ ರೆಹಮಾನ್ ಅಡ್ಡೂರು ಅವರ ಕೃಷಿ ಅನುಭವ ಕುರಿತ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಪ್ರವೀಣ್ ಅಮ್ಮೆಂಬಳ. ಈ ಹೊತ್ತು ನಮ್ಮ ಜೊತೆಗಿದ್ದಾರೆ ಸಾವಯವ ವಿಧಾನದಲ್ಲಿ ತರಕಾರಿ ಕೃಷಿ ಮಾಡುತ್ತಿರುವ ಮಂಗಳೂರು ಸಮೀಪದ ಅಬ್ದುಲ್ ರೆಹಮಾನ್ ಅಡ್ಡೂರು. ಹಲವು ಸಾಧ್ಯತೆಗಳ ನಡುವೆಯೂ ಕೃಷಿಯನ್ನೇ ನೆಚ್ಚಿಕೊಂಡಿರುವ ಅಬ್ದುಲ್ ರೆಹಮಾನ್ ಅವರ ತರಕಾರಿ ಕೃಷಿ ಎಲ್ಲರ ಗಮನ ಸೆಳೆಯುವಂಥದ್ದು. ಅಬ್ದುಲ್ ರೆಹಮಾನ್ ಅಡ್ಡೂರು ಸ್ಥಳೀಯರ ಪ್ರೀತಿಯ ಬಂಡಸಾಲೆ ಉಜ್ಞಾಕ, ತರಕಾರಿ ಕೃಷಿಯಲ್ಲಿ ಮಾದರಿಯಾಗಿ ನಿಂತವರು. ಅವರ ಅನುಭವಗಳನ್ನು ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಅಬ್ದುಲ್ ರೆಹಮಾನ್ ಅವರೇ, ನಿಮ್ಮ ಕೃಷಿ ಬದುಕಿನ ಆರಂಭದ ಹಂತದ ಬಗ್ಗೆ ಸ್ವಲ್ಪ ಹೇಳಿ. ಮೊಟ್ಟ ಮೊದಲನಾಗಿ ನಾನು ಆಕಾಶವಾಣಿ ಕೇಂದ್ರಕ್ಕೆ ಆಭಾರಿಯಾಗಿದ್ದೇನೆ. ನನ್ನನ್ನು ಇದನ್ನು ಕರೆಸಿ ನನ್ನ ಅನುಭವಗಳನ್ನು ಆಕಾಶವಾಣಿ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋದಕ್ಕೆ ಮಾಡಿಕೊಟ್ಟ ಅವಕಾಶ ಭಾಳ ಖುಷಿ ಆಗ್ತಾಯಿದೆ. ನಾನು ನನ್ನ ಕೃಷಿ ಇದಕ್ಕೆ ಕಾಲಿಟ್ಟದ್ದು ನನ್ನ ವಿದ್ಯಾಭ್ಯಾಸದ ಸಮಯದಲ್ಲೇ. ಅಂದರೆ ನಾನು 7th ಸ್ಟ್ಯಾಂಡರ್ಡಲ್ಲಿರುವಾಗಲೇ ನನ್ನ ತಂದೆಯವರು ತೀರಿ ಹೋಗಿದ್ದರು. ತುಂಬಿದ ಕುಟುಂಬ, ಬರೀ ಚಿಕ್ಕ ಪ್ರಾಯ. ಆ ಸಮಯ ಒಂದು ಯಾವ ಒಂದು 7th ಸ್ಟ್ಯಾಂಡರ್ಡಲ್ಲಿ ಇರುವಾಗ, ಸಾಮಾನ್ಯವಾಗಿ 1974-75 ಏನಾಗಿರ್ಬೋದು. ಸೊ ಈ ಸಮಯದಲ್ಲಿ ಏನೋ ನಮ್ಮ ದೊಡ್ಡ ಒಂದು ಬಂಡಸಾಲೆ ಅಂತ ಹೇಳುವಂಥದ್ದು ಒಂದು ಕೃಷಿ ಕುಟುಂಬದ ಮನೆ ಅದು. ನನ್ನ ತಂದೆಯವರು ಬಹಳ ದೊಡ್ಡ ಕೃಷಿಕರು ಆಗಿದ್ದರು. ಹೊಸ ಹೊಸ ಬೆಳೆಗಳನ್ನು ಕೂಡ ಅವರು ಕೂಡ ಬೆಳೀತಾ ಇದ್ದರು. ಈಗಲೂ ನನಗೆ ನೆನಪಿದೆ, ನಮ್ಮ ಅಂಗಳದಲ್ಲಿ ದೊಡ್ಡ ದೊಡ್ಡ ಕುಂಬಳಕಾಯಿಗಳು, ಅಥವಾ ಅಲ್ಲಿ ಪುರುಳಿ ಜಾತ್ರೆ ಸಮಯದಲ್ಲಿ ಉಪಯೋಗ ಮಾಡುವಂತಹ ಕಲ್ಲಂಗಡಿ ಹಣ್ಣುಗಳು, ಇಂಥದ್ದೆಲ್ಲ ನಾನು ಕಣ್ಣಾರೆ ನೋಡಿದ್ದೆ. ದೊಡ್ಡ ಭತ್ತದ ಕೃಷಿ ಅವ್ರು ಮಾಡ್ತಾಯಿದ್ರು. ಅದಕ್ಕೆ ಬಂಡಸಾಲೆ ಎಂಬ ಹೆಸರು ಬಂದಿತ್ತು ಅಲ್ಲಿ, ಅದನ್ನು ಸ್ಟಾಕ್ ಮಾಡೋದಕ್ಕಾಗಿ. ಆದರೆ ಇದರ ನಂತರ ಅದು ಮತ್ತು ಆ ಸಮಯದಲ್ಲಿ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ನನ್ನ ಮಾವನವರು ಇತರ ಸಂಬಂಧಿಕರು ನೋಡ್ಕೊಳ್ಳಿಕ್ಕೆ ತೊಡಗಿದ್ರು. ಆದರೆ ಅದು ಕೃಷಿಯನ್ನು ಅವರಿಗೆ ಸಾಧ್ಯ ಹೋಗಲಿಲ್ಲ. ಹಾಗೆ ಅಲ್ಲಿ ನಿಂತು ಬಿಟ್ಟಿತ್ತು. ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿಕೊಂಡು ನಾನು ಮತ್ತೆ ಕೃಷಿಗೆ ಹೊರಡಿದೆ. ಆದರೆ ಅಲ್ಲಿಯೂ ಕೂಡ ನನಗದು ಅಷ್ಟು ಫಲ ಕೊಡಲಿಲ್ಲ. ತುಂಬ ಲಾಸ್ ಆಗಲಿಕ್ಕೆ ಶುರುವಾಯಿತು. ಅದನ್ನು ಹೇಗೆ ಮುಂದುವರಿಸೋದಂದಲೂ ತಲೆಗೆ ಹೋಗ್ತಾ ಇರಲಿಲ್ಲ. ಕೆಲವು ವರ್ಷ ಅಲ್ಲಿ ನಿಲ್ಲಿಸಿಬಿಟ್ಟಿದೆ. ಮತ್ತು ನನಗೆ ಹತ್ತಿರದ ನಮ್ಮ ಅಡ್ಡೂರು ಶಿವಶಂಕರರಾಯರ ಪರಿಚಯ ಆಯಿತು. ಅವರು ಹಿರಿಯರಿದ್ದರು. ನನ್ನ ಇದು ನೋಡಿ ನನ್ನ ಹತ್ರ ಪದೇ ಪದೇ ಬಂದು ನನಗೆ ಕೃಷಿಯ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ತೊಡಗುತ್ತಾ ಇದ್ದರು. ಬಹಳ ಒಳ್ಳೆ ಮನುಷ್ಯರು ಅವರು. ಆ ಸಮಯದಲ್ಲಿ ನಮ್ಮ ಹಸಿರು ಕ್ರಾಂತಿಯಲ್ಲಿ ಪ್ರಗತಿಪರ ರೈತರು ಎಂಬ ಹೆಸರು ಸಾಮಾನ್ಯವಾಗಿ ಚಾಲ್ತಿಯಲ್ಲಿತ್ತು. ಹೊಸ ಪದ್ಧತಿಯಲ್ಲಿ ಕೃಷಿಕರನ್ನು ಮಾಡುವುದು, ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಬೇಕೆಂಬ ಒಂದು ತಿಳುವಳಿಕೆಯನ್ನು ಅವರು ಕೊಡ್ತಾಯಿದ್ರು. ಯಾಕೆಂದರೆ ಅವರು ಸ್ವಲ್ಪ ತಿಳಿದವರಾಗಿದ್ದರು. ಸಾಮಾನ್ಯವಾಗಿ ಕೃಷಿಕರು ಯಾರು ವಿದ್ಯಾಭ್ಯಾಸ ಹೊಂದಿದವರಲ್ಲ ಆ ಸಮಯದಲ್ಲಿ. ಅವರು ತುಂಬ ಬೇಕಾದಷ್ಟು ತಿಳುವಳಿಕೆಗಳನ್ನು ಜನರಿಗೆ ಹಂಚುತ್ತಾಯಿದ್ರು. ನನ್ನ ಹತ್ರ ಬಂದರು ಅವರು. ನನಗೂ ಅದು ತುಂಬ ಖುಷಿಯಾಯಿತು. ಅವರಿಂದ ತುಂಬ ಕಲೀಲಿಕ್ಕೆ ಅವಕಾಶ ಸಿಕ್ಕಿತ್ತು. ಆ ಸಮಯದಲ್ಲಿ ನಾನು, ಅದು ನೀರು ನಿಲ್ಲುವಂಥ ಗದ್ದೆ ನಮ್ಮ ಮನೆ ಪಕ್ಕದ್ದು, ಅದು 2 ಬೆಳೆ ಮಾತ್ರ ಆಗ್ತಾಯಿತ್ತು. ಉಳಿದ ಸ್ವಲ್ಪ ಎತ್ತರ ಜಾಗದಲ್ಲಿ ನಾನು ಸ್ವಲ್ಪ ತೆಂಗಿನ ಗಿಡಗಳನ್ನು ಜಾಸ್ತಿ ನೆಡಲಿಕ್ಕೆ ಟ್ರೈ ಮಾಡಿದೆ. ಅವರಿಂದ ಮಾಹಿತಿಯನ್ನು ಪಡ್ಕೊಂಡೆ. ಹಾಗೆ ಮುಂದುವರಿತಾ ಇತ್ತು. ಆದರೆ ಕೃಷಿಯನ್ನು ಮುಂದುವರಿಸುವುದು ಅಷ್ಟು ಸುಲಭ ಇರಲಿಲ್ಲ. ಮತ್ತು ನಾನು ಉದ್ಯೋಗಕ್ಕೆ ಹೋಗಬೇಕಾಗಿ ಬಂತು. ಉದ್ಯೋಗ ವ್ಯಾಪಾರಕ್ಕಾಗಿ ನಾನು ವ್ಯಾಪಾರದ ದಾರಿಯನ್ನು ಕಂಡುಕೊಂಡಿದ್ದೆ. ಆದರೂ ಕೃಷಿಯನ್ನು ಬಿಟ್ಬಿಟ್ಟಿರಲಿಲ್ಲ. ಕೊನೆಗೆ ತೆಂಗನ್ನು ಹೀಗೆ ಮುಂದುವರಿಸಿಕೊಂಡು ಹೋಗುವಾಗ ಅವರು ನನಗೆ ಹಲವಾರು ಕಡೆ ತರಬೇತಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಅದರಿಂದ ನನಗೆ ಬಹಳಷ್ಟು ಕಲೀಲಿಕ್ಕೆ ಅವಕಾಶ ಸಿಕ್ಕಿತ್ತು. ನಾನು ತೆಂಗಿನ ಮಧ್ಯೆ ಬಾಳೆ ಮತ್ತು ಇತರ ಉಪಯೋಗಗಳನ್ನು ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ನಾನು ಮುಂದುವರಿತಾ ಹೋದೆ. ಆದರೂ ಕೂಡ ವ್ಯಾಪಾರವನ್ನು ಬಿಡಲಿಕ್ಕೂ ಆಗುವುದಿಲ್ಲ, ಕೃಷಿಯನ್ನು ಬಿಡಲಿಕ್ಕೂ ಆಗುವಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದೆ. ನಾನು ವ್ಯಾಪಾರದೊಟ್ಟಿಗೆ ಕೃಷಿಯನ್ನು ಮಾಡ್ಕೊಳ್ಬೇಕಾಗಿತ್ತು ನನಗೆ. ಆದರೆ ಭತ್ತದ ಕೃಷಿಯನ್ನು ಸಂಪೂರ್ಣ ನಿಲ್ಲಿಸಿಬಿಟ್ಟೆ. ಯಾಕೆಂದರೆ ಅದು ಭತ್ತದ ಕೃಷಿ ನಡೆಯುವಂಥ ಸ್ಥಿತಿ ಇರಲಿಲ್ಲ. ಅದಕ್ಕೆ ಹೊಂದಿಕೊಳ್ಬೇಕು, ಅದು ಕುಟುಂಬ ನಿರ್ವಹಿಸಲು ಸಾಧ್ಯವಾಗ್ತಿರಲಿಲ್ಲ. ಸೊ ಮುಂದುವರಿದಾಗ ಮತ್ತೆ ಹಾಗೆ ನಾನು ಇನ್ನೂ ಮುಂದುವರಿಯುತ್ತಾ ಬಂದಾಗ ಹಲವಾರು ವಿಷಯಗಳನ್ನು ನಾನು ಹೊಸದಾಗಿ ಕಲಿಯಲಿಕ್ಕೆ ಪ್ರಾರಂಭಿಸಿದೆ. ಅಂದರೆ ಕೃಷಿಗೆ ಪೂರಕವಾದದ್ದು.
ಅದರಲ್ಲಿ ಜೇನು ಕೃಷಿ ಇರ್ಬೋದು, ಈ ಥರ ಕೃಷಿಕರಿರ್ಬೋದು. ಆದರೆ ಅದನ್ನೇನು ಅಳವಡಿಸ್ಕೊಳ್ಳಿಕ್ಕೆ ನನಗೆ ಆಗ್ತಾ ಇರಲಿಲ್ಲ, ಏಕೆಂದರೆ ನಾನು ಒಬ್ಬನೇ ಇರುವುದು, ಕಾರ್ಮಿಕರ ಸಮಸ್ಯೆ ಇಂಥದ್ದೆಲ್ಲ ಮುಂದುವರಿತಾ ಇತ್ತು. ಕೊನೆಯ ಹಂತದಲ್ಲಿ ಸಾಮಾನ್ಯ ನನ್ನ ಯೌವನಕ್ಕೆಲ್ಲ ಬಂದಾಗ ಅದರ ಏನು ನಿಲ್ಲುವಾಗ ನಾನು ಒಂದು ಹಂತಕ್ಕೆ ಬಂದೆ. ಈ ಜಾಗವನ್ನೆಲ್ಲ ನನ್ನೆಲ್ಲ ಜವಾಬ್ದಾರಿಗಳು ಆಗ ಮುಗಿದಿತ್ತು. ಅದನ್ನೆಲ್ಲ ನನ್ನ ತಮ್ಮ ಮತ್ತು ತಂಗಿಯೊಂದರೊಂದಿಗೆ ಹಂಚಿಕೊಂಡು ನನಗೆ ಒಂದು 50 ಸೆನ್ಸ್ ಜಾಗವನ್ನು ಮಾತ್ರ ನಾನು ಇಟ್ಟುಕೊಂಡೆ. ಉಳಿದ ಜಾಗದಲ್ಲಿ ಒಂದು 100 ಚಿಲ್ಲರೆ ತೆಂಗಿನ ಗಿಡಗಳಿತ್ತು. ಅದನ್ನೆಲ್ಲ ತಂಗಿ ಮತ್ತು ತಮ್ಮ ಮತ್ತು ಇತರ ಈ ಭತ್ತದ ಗದ್ದೆಯನ್ನು ಕೂಡ ನಾನು ಅವರೊಂದಿಗೆ ಹಂಚಿಕೊಂಡಿದ್ದೆ. ಅಂದರೆ ಈಗ ನೀವು ಒಟ್ಟು ಕೆಲವು ಎಕರೆ ಜಾಗ ಇತ್ತು, ಅದರಲ್ಲಿ ಈಗ ನಿಮ್ಮದೇ ಅಂತ ಸ್ವಂತವಾಗಿ ಉಳಿಸಿಕೊಂಡದ್ದು 50 ಸೆನ್ಸ್ ಮಾತ್ರ. ಈಚೆಗೆ 25 ವರ್ಷ ಆಗ್ಬೋದು ಅಂತ ಕಾಣ್ತದೆ. 25 ವರ್ಷದಲ್ಲಿ ನಾನು 50 ಸೆನ್ಸನ್ನು ಇಟ್ಟುಕೊಂಡು ಉಳಿದದನ್ನು ನನ್ನ ತಮ್ಮ ತಂಗಿಯೊಂದಿಗೆ ಹಂಚಿಕೊಂಡು ಈ 50 ಸೆನ್ಸನ್ನು ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೆ ನಾನು. 50 ಸೆನ್ಸ್ ಪ್ರದೇಶದಲ್ಲಿ ನೀವು ಒಂದು ಸಾಧನೆಯನ್ನು ಮಾಡಿದ್ದೀರಿ. ಈಗ 20 ವರ್ಷದಲ್ಲಿ ನಾನು ಮಾಡ್ತಾ ಬರೋದು ಅದು. ಅದರಲ್ಲಿ ಮೊದಲದ್ದು ಆ ಸ್ಪೇಸ್ ಸ್ವಲ್ಪ ಜಾಗ ದೊಡ್ಡದಿರುವಾಗ, ತೆಂಗಿನ ಗಿಡದ ಮಧ್ಯೆ ನೆರಳು ಜಾಸ್ತಿ ಇರುವಾಗ, ಅದು ಮೇಲೆ ಹೋಗಿರಲಿಲ್ಲ, ಫಲ ಬರ್ತಾ ಇತ್ತು. ಆವಾಗ ನಾನು ಅದನ್ನು ಬಾಳೆ ಹಾಕಲಿಕ್ಕೆ ಪ್ರಾರಂಭಿಸಿದೆ. ಮತ್ತು ಮಧ್ಯದಲ್ಲಿ ಸ್ವಲ್ಪ ತರಕಾರಿ ಹಾಕಲಿಕ್ಕೆ ಪ್ರಾರಂಭಿಸಿದೆ, ಎಡೆಬೆಳೆಯಾಗಿ. ಆದರೆ ಇಲ್ಲಿ ನಾನು ಮಾಡಿದ್ದು ಹಾಗೆ ಮಾಡುವಾಗಲೂ ನಾನು ಅದನ್ನು ಕಮರ್ಷಿಯಲ್ ಆಗಿ ಮಾಡಿರಲಿಲ್ಲ. ನನಗೆ ಒಂದು ಚಾಲೆಂಜ್ ಬೇಕಿತ್ತು, ಅದನ್ನು ಹೊಸ ರೂಪಕ್ಕೆ ಹೇಗೆ ತರುವುದು, ಏನಾದರೂ ಮಾಡಬೇಕು, ಲಾಭದಾಯಕ ಅಲ್ಲ. ಆ ಬೆಳೆದದನ್ನು ನನ್ನ ಕುಟುಂಬಸ್ಥರಲ್ಲಿ ಹಂಚಿಕೊಡ್ತಾ ಇದ್ದೆ, ಸ್ನೇಹಿತರಿಗೆ ಕೊಡ್ತಾ ಇದ್ದೆ. ಹೊಸ ಬಾಳೆಗಳಾದ ಜೀನೈನ್ ಇರ್ಬೋದು, ಚಂದ್ರಬಾಳೆ ಇರ್ಬೋದು, ಏಲಕ್ಕಿ ಬಾಳೆ ಇರ್ಬೋದು, ಇದರಲ್ಲಿ ಗಾಳಿ ವಿವಿಧ ಬಾಳೆಗಳಿರ್ಬೋದು. ಯಾವುದು ಹೊಸ ಬಾಳೆಗಳೆಲ್ಲ ಬರ್ತದೋ ಅಲ್ಲಿ ಯಾವುದೇ ಕೃಷಿ ಮೇಳಕ್ಕೆ ಹೋದಾಗ ಅದನ್ನು ತಂದಲ್ಲಿ ಹಾಕ್ತಾಯಿದ್ದೆ. ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಹೋದಾಗ ಕಾಸರಗೋಡು ಇರ್ಬೋದು, ಈ ಥರ ಪುತ್ತೂರು ಇರ್ಬೋದು, ಎಲ್ಲೋ ಏನೆಲ್ಲ ನಡೀತದೆ, ಏನೆಲ್ಲ ಕೃಷಿ ಮೇಳಗಳು ಅಲ್ಲೆಲ್ಲ ಹೋಗ್ತಾಯಿದೆ, ಅಲ್ಲಿದ್ದು ಯಾವುದೇ ಹೊಸ ತಂದಲ್ಲಿ ಹಾಕ್ತಾಯಿದೆ, ಅದನ್ನು ನಾನು ಟ್ರೈ ಮಾಡ್ತಾಯಿದ್ದೇನೆ ಏನು ಮಾಡಬೇಕಂತೇಳಿ. ಆವಾಗ ಮತ್ತೆ ನಮಗೆ ಪ್ರಾರಂಭವಾದದ್ದು ಸಾವಯವ ಕೃಷಿಯ ಒಂದು ವ್ಯವಸ್ಥೆ. ನಿಜವಾಗಿಯೂ ಅದು ಬೇಕಿತ್ತು. ಅಲ್ಲ, ಸಾವಯವ ಕೃಷಿಯ ಬಗ್ಗೆ ಒಲವು ಮೂಡಲಿಕ್ಕೆ ಅದಕ್ಕೆ ಏನು ಕಾರಣ? ಒಂದನೇ ಕಾರಣ, ಈ ರಾಸಾಯನಿಕ ಕೃಷಿ ಮತ್ತು ಅದರಿಂದ ಬರುವಂಥ ರೋಗಗಳನ್ನು ತಡೆಯಲಿಕ್ಕೆ ನಾವು ಸ್ಪ್ರೇ ಮಾಡುವಂಥ ಪೆಸ್ಟಿಸೈಡ್, ಕೀಟನಾಶಕಗಳಿರ್ಬೋದು, ಇದು ಬಹಳ ಅಪಾಯಕಾರಿ. ಇಲ್ಲಿ ರಾಸಾಯನಿಕ NPK ಯನ್ನು ಕೊಡ್ಬೋದು, ಏಕೆಂದರೆ ಭೂಮಿಯಲ್ಲಿ ಇರುವುದು NPK. ಅದನ್ನು ಅಡಿಷನಲ್ ಆಗಿ ಕೊಡುವಂಥದ್ದು, ಅದೊಂದು ಸಿಸ್ಟಮೆಟಿಕ್ ಆಗಿ ಕೊಟ್ಟಾಗ ಫಲ ಬರ್ಬೋದು, ಸಿಸ್ಟಮಿಕ್ ತಪ್ಪಿದಾಗ ಫಲ ಇಲ್ಲದಾಗ ಮಣ್ಣು ಹಾಳಾಗ್ಬೋದು. ಆದರೆ ಅದರಲ್ಲಿ ಬರುವಂಥ ರೋಗಕ್ಕೆ ನಾವು ಕೊಡುವಂಥ ಪೆಸ್ಟಿಸೈಡ್ಸ್ಗಳಿದೆ, ಯಾವುದು ಕೀಟನಾಶಕ ಇದೆಯೋ ಅದು ಮಾನವ ಕುಲದ ಸರ್ವನಾಶಕ್ಕೆ ಸಿದ್ಧ ಆದದ್ದಂತು. ಇದು ನನಗೆ ಅರ್ಥ ಆಯಿತು, ಇದು ಬೇಡ, ಇದನ್ನು ನಿಲ್ಲಿಸಬೇಕಾಗ್ತದೆ. ಆದರೆ ನಿಲ್ಲಿಸುವಂಥದ್ದು ನಾವು ಹೋಗಿ ಇಷ್ಟು ದೊಡ್ಡ ಕೃಷಿಯಲ್ಲಿ ನೀವು ನಿಲ್ಲಿಸಿ ಅಂತ ಹೇಳುವಂಥದ್ದು ಅದು ಸುಲಭ ಅಲ್ಲ. ನಾನು ಅರ್ಥ ಮಾಡಿಕೊಂಡದ್ದು, ನಾನು ನನಗೆಷ್ಟು ಸಾಧ್ಯ ಉಂಟು ಅದನ್ನು ಮಾಡಿದಾಗ, ಪ್ರತಿಯೊಬ್ಬರೂ ಅದನ್ನು ನೋಡಿ ಮಾಡಿದಾಗ, ಆ ಒಂದು ನನ್ನ ಪಕ್ಕದ ಹಳ್ಳಿಯಲ್ಲಿ ಒಂದು ಸ್ವಚ್ಛವಾದ ಕೀಟನಾಶಕ ಇಲ್ಲದಂಥ ಒಂದು ಕೃಷಿಗಳು, ತರಕಾರಿಗಳು, ಬಾಳೆಗಳು ಸಿಗ್ಬೋದಲ್ಲ ಅಂತೇಳಿ ನಾನು ಅದನ್ನು ಜಾಸ್ತಿ ಸ್ವಲ್ಪ ಹೆಚ್ಚು ಅದರ ಬಗ್ಗೆ ಪ್ರಯತ್ನ, ಅದನ್ನು ನನ್ನ ಪರಿಶ್ರಮವನ್ನು ಹಾಕಿ. ನೀವು ಮಾಡಿರುವಂಥ ಕೃಷಿ ಅಂದರೆ ಏನೆಲ್ಲ ಕೃಷಿ ಮಾಡಲಿಕ್ಕೆ ಶುರು ಮಾಡಿದ್ರಿ? ತರಕಾರಿ ಮಾಡಿದಾಗ ನಾನೆಲ್ಲ ಹೊಸ ಬೆಳೆಗಳನ್ನು ಮಾಡಲಿಕ್ಕೆ, ಇಲ್ಲಿ ಆಗದಂಥ ಕೆಲವು ಬೆಳೆಗಳನ್ನು ಮಾಡಲಿಕ್ಕೆ ಟ್ರೈ ಮಾಡಿದೆ ನಾನು. ಅದರಲ್ಲಿ ನಿಮ್ಮ ಕ್ಯಾಪ್ಸಿಕಮ್ ಇರಲಿ, ಅಥವಾ ಕ್ಯಾಬೇಜ್ ಇರಲಿ, ಬೀಟ್ರೂಟ್ ಇರಲಿ, ಕಾಲಿಫ್ಲವರ್ ಇರಲಿ, ಇಂಥದ್ದನ್ನೆಲ್ಲ ನಾನು ಹಾಕಲಿಕ್ಕೆ ಟ್ರೈ ಮಾಡಿದೆ. ಅದರಲ್ಲಿ ಯಶಸ್ವಿ ಆಗಿದ್ದೆ ನಾನು, ನನಗೆ ಬೇಕಾದಷ್ಟು ಮತ್ತು ನನ್ನ ಕುಟುಂಬಸ್ಥರಿಗೆ ಬೇಕಾದ. ಮಾರಾಟಕ್ಕೆ ಮಾಡಲಿಲ್ಲ, ನಾನು ತಿನ್ನುವಷ್ಟು ನನಗೆ ಖುಷಿ ಆಗುತ್ತೆ. ಯಾಕಂದರೆ ಯಾವುದೇ ಕೀಟನಾಶಕ ಅಥವಾ ರಾಸಾಯನಿಕ ಇಲ್ಲದೆ ಸಾವಯವದಲ್ಲೇ ಬೆಳೆದಂಥ ಒಂದು ಕ್ಯಾಬೇಜನ್ನು ಪಕೋಡ ಮಾಡಿ ತಿನ್ನುವಾಗ ಅವರಿಗೆ ರಾಸಾಯನಿಕ ಇರುವಂತಹ ಗೋಬಿ ಮಂಚೂರಿ ತಿನ್ನೋದಕ್ಕಿಂತಲೂ ಇದು ರುಚಿ ಕೊಡ್ತಾ ಇತ್ತು ನನಗೆ. ನಂತರ ನಾನು ಬಸಳೆ ಕೃಷಿಯನ್ನು ಮಾಡಲಿಕ್ಕೆ ನೋಡಿದ್ದು. ಈಗ ಅಡ್ಡೂರು ಅಬ್ದುಲ್ ರೆಹಮಾನ್ ಅಂತ ಹೇಳಿದರೆ ಅಲ್ಲಿ ಅವರೇನು ಆ ಒಂದು ಬಸಳೆ ಕೃಷಿಗೆ ಬಲು ಪ್ರಸಿದ್ಧಿ ಪಡೆದವರು ಅಂತ ಆಗಿದೆ. ಈಗ ನಮಗೆ ಬಸಳೆ ಅಂದಾಗ ತಕ್ಷಣಕ್ಕೆ ಕಣ್ಣೆದುರಿಗೆ ಬರುವಂಥ ಬಸಳೆ ಚಪ್ಪರ, ಆದರೆ ನೀವು ಚಪ್ಪರ ಇಲ್ಲದೆ ಬಸಳೆ ಕೃಷಿ ಮಾಡ್ತೀರಾ ಅನ್ನೋದು ಕೂಡ ವಿಶೇಷ. ಅದರ ಬಗ್ಗೆ ಸ್ವಲ್ಪ ಹೇಳಿ. ನಾನು ಬಸಳೆ ಮಾಡಲಿಕ್ಕೆ ಒಂದು 30 ವರ್ಷದಿಂದಲೇ ಅದರ ಮೊದಲೇ ಮಾಡ್ತಾ ಇದ್ದೆ. ನಾನು ಮನೆಗೆ ಬೇಕಾದಷ್ಟು ಮಾಡ್ತಾ ಇದ್ದೆ. ನಮ್ಮ ಮನೆಯಲ್ಲಿ ತಾಯಿಯು ಕೂಡ ಚಪ್ಪರ ಹಾಕಿ ಕಟ್ಟುವುದು ಅದನ್ನು ಮಾಡ್ತಾಯಿದ್ರು, ನನಗೆ ಸಹಾಯ ಮಾಡ್ತಾಯಿದ್ರು. ಅವ್ರ ಕೃಷಿ ಅವರಿಗೂ ತುಂಬ ಒಳವು, ನನ್ನ ಈಗ ಕೊಡುವುದಿಲ್ಲ, ಆಗ ಬರ್ತಾಯಿದ್ರು ಅವರು. ನನಗೆ ಒಬ್ಬರು ಸ್ನೇಹಿತರ ಮನೆಗೆ ಹೋದಾಗ ಒಂದು ಬಸಳೆ ಕಂಡಿತು ಅವರಲ್ಲಿ. ಅದು ಎಲೆಗಳು ಸ್ವಲ್ಪ ದೊಡ್ಡದಿತ್ತು, ಏನೋ ಅವರು ಸ್ವಲ್ಪ ಚಿಕ್ಕ ಚಪ್ಪರ ಹಾಕಿದ್ರು. ಹಾಗೆ ನಾನು ಆಲೋಚನೆ ಮಾಡಿದಾಗ ನನ್ನ ಹೆಂಡತಿಯ ಮನೆಯ ಪಕ್ಕದಲ್ಲಿ ಹೋದಾಗ ಅವರು ತುಂಬ ಎತ್ತರಕ್ಕೆ ಒಂದು ದೊಂಪು ಹಾಕಿ ಅದನ್ನು ಕೆಳಗೆ ಇಳಿಸಿಬಿಟ್ಟಿದ್ರು. ನಾನು ನೋಡಿದೆ, ಇದು ನಮ್ಮ ಚಿಕ್ಕ ಸ್ಥಳಕ್ಕೆ ಬಲಿ ಒಗ್ಗುವಂಥದ್ದು. ಅವ್ರು ಮಾಡಿದ್ದು ಸರಿ, ಅದನ್ನು ಸ್ವಲ್ಪ ಇನ್ನೂ ಚೇಂಜ್ ಮಾಡಬೇಕಂತೇಳಿ ನಾನು ಅದೇ ಒಂದು ಚಿಕ್ಕ ತೊಟ್ಟೆಗಳನ್ನೆಲ್ಲ ಹಾಕಿ ಬಸಳೆಯನ್ನು ದಂಟನ್ನು ನಾಟಿ ಮಾಡಿದೆ. ಆದರೆ ದಂಟ ಅಷ್ಟು ಪ್ರಯೋಜನಕ್ಕೆ ಬರಲಿಲ್ಲ. ನನ್ನ ಸ್ನೇಹಿತ ಹೇಳಿದ ಬೀಜ ಸಿಗ್ತದೆ, ಬೀಜದಲ್ಲಿ ಕೂಡ ನಾನು ಮಾಡ್ತೇನೆ ಅಂತೇಳಿ ಆ ಬೀಜವನ್ನು ತಂದು ನಾನು ಟ್ರೈ ಮಾಡಿದೆ. ಬೀಜವನ್ನು ಹಾಕಿದಾಗ ನನಗೆ ಗೊತ್ತಾಯಿತು, ಈ ಚಿಕ್ಕ ಬ್ಯಾಗ್ಗಳನ್ನು ಹಾಕಿದಾಗ ಸ್ವಲ್ಪ ಗೊಬ್ಬರ ವೇಸ್ಟ್ ಹಾಕಿದಾಗೆ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿಕೊಟ್ಟು ನಂತರ ಗೊಬ್ಬರವನ್ನು ದ್ರವ ರೂಪದಲ್ಲಿ ಕೊಟ್ಟಾಗ ಈ ರೀತಿ ಆಗ್ಬೋದಾ ಅಂತ ನೋಡಿದೆ. ನಾನು ನಡೆಸೋದಕ್ಕಿಂತಲೂ ಹೆಚ್ಚು ನನಗೆ ಅದರ ಫಲಿತಾಂಶ ಕೊಡಲಿಕ್ಕೆ ಪ್ರಯೋಗ ಮಾಡಿದ್ದು ಯಶಸ್ವಿ ಆಯಿತು. ಏಕೆಂದರೆ ಅದರ ಎಲೆಗಳು ನಾವು ಸಾಮಾನ್ಯವಾಗಿ ಕಸುವಿನ ಎಲೆಯಲ್ಲಿ ನೋಡ್ತಾ ಇದ್ದಿಲ್ಲ ನೀವು, ಕಸುವಿನ ಎಲೆ ಅಷ್ಟು ದೊಡ್ಡದು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ನಾನು ಆಲೋಚನೆ ಮಾಡಿದೆ, ಇದನ್ನು 6 ಫೀಟ್ ಅಥವಾ 7 ಫೀಟ್ ಹೈಟಿಗೆ ಕೊಟ್ಟು ಕೆಳಗಿಳಿಸಿದಾಗ ಮಾತ್ರ ಇದಾಗ್ತದೆ ಎಂದು ನನಗೆ ತಲೆಗೆ ಹೋಯಿತು. ಆವಾಗ ನಮಗೆ ಗ್ರೋ ಬ್ಯಾಗೇ ಬೇಕಾಗಬಹುದು ಅದು ಅಂತೇಳಿ. ಆಗ ನಾನು ಒಂದು ಚಪ್ಪರ ಹಾಕಿ ಸಾಮಾನ್ಯವಾಗಿ ನೀವು ಒಂದು 10-25 ಸ್ಕ್ವೇರ್ ಫೀಟಲ್ಲಿ ಮಾಡುವುದಕ್ಕಿಂತಲೂ
ಸ್ಟ್ರೇಟ್ ಅದೇ ಒಂದು 25 ಉದ್ದದ ಅಥವಾ 10 ಫೀಟ್ ಉದ್ದದ ಒಂದೇ ಜಾಗದಲ್ಲಿ ಅದನ್ನು ಹೈಟ್ ಕೊಟ್ಟು ಕೆಳಗಿರಿಸಿದಾಗ ಅಲ್ಲಿ 3 ಚಪ್ಪರಗಳನ್ನು ಮಾಡಲಿಕ್ಕೆ 3 ಪಟ್ಟು ಜಾಸ್ತಿ ನಿಮಗೆ ಮಸಾಲೆ ಮಾಡಲಿಕ್ಕೆ ಆಗ್ತದೆ ಸ್ವಲ್ಪ ಜಾಗದಲ್ಲಿ. ಮಾಡೋದಿಷ್ಟೇ, ನಾವು ಅದನ್ನು ಒಂದು ಚಿಕ್ಕ ತೊಟ್ಟೆಯಲ್ಲಿ ಒಂದು ಸಸಿ ಮಾಡಿ ಆ ಸಸಿಯನ್ನು ನಾಟಿ ಅದಕ್ಕೆ ತುಂಬ ಜಾಸ್ತಿ ಗೊಬ್ಬರವನ್ನು ಕೊಟ್ಟು ಮತ್ತೆ ಪದೇ 2 ದಿವಸಕ್ಕೊಮ್ಮೆ ದ್ರವರೂಪದ ಗೊಬ್ಬರವನ್ನು ಕೊಟ್ಟಾಗ ತುಂಬ ಹೈಟಾಗಿ ಹೋಗ್ತದೆ, ಎಲೆಗಳು ದೊಡ್ಡದು ಬರ್ತದೆ, ಬೆಳೆಗಳು ಹೆಚ್ಚಾಗ್ತದೆ, ಕೆಳಗೆ ಇಳಿತದೆ, ಅಲ್ಲಿಂದ ಕವಲು ಹೊಡಿತದೆ. ಅಷ್ಟವರೆಗೆ 6 ಫೀಟ್ವರೆಗೂ ನಾವು ಕವಲು ಹೊಡಿಕೆ ಬಿಡುವುದಿಲ್ಲ. ನಂತರ ಅದು ತುಂಬ ದಪ್ಪವಾಗಿ ಬರ್ತದೆ ಮತ್ತು ಆ ಬಸಳೆಗಳು ತುಂಬ ರುಚಿಯಾಗಿರ್ತದೆ. ಜನಗಳು ಜಾಸ್ತಿ ಒಮ್ಮೆ ಕೊಂಡೋದಾಗ ಇನ್ನು ಅದೇ ಬಸಳೆ ಬೇಕು ಅಂತ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಆ ರೀತಿಯಾಗಿ ನಾನು ಅದನ್ನು ಮಾಡ್ತಾ ಬಂದೆ. ಇದು ಸುಮಾರು ಒಂದು 10 ವರ್ಷದಿಂದ ನಾನು ಮಾಡ್ತಾ ಬರ್ತಾ ಇರ್ತೇನೆ ಇದೇ ರೀತಿಯಾಗಿ. ಈಗ ಬಸಳೆ ಜೊತೆಗೆ ಬೇರೆ ಏನು ಕೃಷಿ ಮಾಡ್ತಾ ಇದ್ದೀರಿ? ಮಳೆಗಾಲದಲ್ಲಾದರೆ ಬೆಂಡೆಕಾಯಿ ಮಾಡ್ತೇನೆ, ಅದರೊಟ್ಟಿಗೆ ಅಲಸಂಡೆ ಮಾಡ್ತೇನೆ, ಮತ್ತು ಬೂದ ಕುಂಬಳಕಾಯಿ ಹಾಕ್ತೇನೆ, ಮತ್ತು ಸಿಹಿ ಕುಂಬಳಕಾಯಿ ಕೂಡ ಹಾಕಿದ್ದೇನೆ ಈ ಸಲ. ಮತ್ತು ಅದರೊಟ್ಟಿಗೆ ನಾನು ಸ್ವೀಟ್ ಕಾರ್ನ್ ಕೂಡ ಹಾಕ್ತೇನೆ ಸ್ವಲ್ಪ. ಅದರಲ್ಲಿ ಒಂದಿದೆ, ಈ ನಾವು ಕೃಷಿ ಪಕ್ಕದಲ್ಲಿ ಜೋಳದವನ್ನು ಬೆಳೆದಾಗ ಕೀಟಗಳು ಅದಕ್ಕೆ ಕನ್ವರ್ಟ್ ಆಗಿ ಇಲ್ಲಿ ಕೀಟಗಳ ಬಾಧೆ ಕಮ್ಮಿ ಇರ್ತದೆ ಅಂತೇಳಿ ನಾನು ಕೃಷಿ ವಿಶ್ವವಿದ್ಯಾನಿಲಯಗಳ ಕೆಲವು ವಿಜ್ಞಾನಿಗಳಿಂದ ಮಾಹಿತಿ ಪಡೆದಿದ್ದೆ. ಆದರೆ ಅದು ನಾನು ಸ್ವೀಟ್ ಕಾರ್ನಿಗೆ ಟ್ರೈ ಮಾಡಿದೆ. ಅದನ್ನು ಮನೆಗೆ ಬೇಕಾದಷ್ಟು ಮಕ್ಕಳು ತಿನ್ನುವಷ್ಟು ಸ್ವೀಟ್ ಕಾರ್ನ್ ಕೂಡ ಸಿಗ್ತಾ ಇದೆ. ಒಂದೊಂದು ಬೆಲೆ ಸ್ವಲ್ಪ 3 ತಿಂಗಳೆಲ್ಲ ತೆಗೀತದೆ ಅದು. ಆದರೂ ಕೂಡ ಒಂದು 100-150 ಸ್ವೀಟ್ ಕಾರ್ನ್ ಗಿಡಗಳನ್ನು ಹಾಕಿದಾಗ ನನಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಆಗಿದಾಗ ಒಂದು ಸಣ್ಣ ಹಿಡುವಳಿಯ ರೈತರಿಗೆ ಒಂದು ಸ್ವೀಟ್ ಸುದ್ದಿ ಕೂಡ. ಹೌದು. ಮತ್ತೆ ಅದರ ಈಗ ಗೊಬ್ಬರ ಇರಬಹುದು ಅಥವಾ ಅದಕ್ಕೆ ನೀರಾವರಿ ವ್ಯವಸ್ಥೆ, ಈ ನಿಟ್ಟಿನಲ್ಲಿ ತಮ್ಮ ವಿಚಾರ? ಒಂದು ನನ್ನದಲ್ಲಿ ಚಿಕ್ಕ ಬಾವಿ ಇದೆ, ನನ್ನ 25 ವರ್ಷ ತೆಂಗಿನ ಗಿಡ ಇದೆ, ಅದಕ್ಕೆ ನಾನು ಪೈಪಲ್ಲೇ ನೀರು ಉಣಿಸ್ತಾ ಇದ್ದೆ. ಮೊದಲು ಕಾಲುವೆಯಲ್ಲಿ ಉಣಿಸ್ತಾ ಇದ್ದೆ, ನೀರು ವೇಸ್ಟ್ ಆಗ್ತದೆ. ಅದನ್ನು ನಾನು ಇದಕ್ಕೂ ಕೂಡ ಅದಕ್ಕೆ ಚಿಕ್ಕ ಎಕ್ಸ್ಟ್ರಾ ಪೈಪ್ಗಳನ್ನು ಹಾಕ್ಕೊಂಡು ಚಿಕ್ಕ ಪೈಪಲ್ಲಿ ಗ್ರೋ ಬ್ಯಾಗ್ ಆದ ಕಾರಣ ಪೈಪಲ್ಲಿ ಕೊಡ್ತಾ ಇರ್ತೇನೆ ನಾನು. ಮತ್ತು ಅದು ಕೂಡ ನಾನು ಗ್ರೋ ಬ್ಯಾಗಲ್ಲಿ ಮಾಡಿದ್ದು ಇನ್ನೊಂದು ಕಾರಣ ಇದೆ. ಅಲ್ಲಿ ತೆಂಗಿನ ಗಿಡದ ನೆರಳುಗಳು ತರಕಾರಿಗೆ ಆಗುವುದಿಲ್ಲ. ಬಿಸಿಲಿನ ಸೂರ್ಯನ ಚಲನೆಗೆ ಅನುಗುಣವಾಗಿ ನೆರಳುಗಳು ಬದಲಾವಣೆ ಆಗ್ತಾ ಇರ್ತದೆ. ಹಾಗೂ ಗ್ರೋ ಬ್ಯಾಗ್ ಆದರೆ ಪಕ್ಕನೆ ಎತ್ತಿಕೊಂಡು ಹೋಗಿ ಇನ್ನೊಂದು ಕಡೆ ಇಡ್ಬೋದು, ಬಿಸಿಲಿರುವ ಕಡೆ. ಈಗ ಇಲ್ಲಿ ಒಂದು ಮಾತು ಬರ ಏನಂದರೆ, ಈ ಬಸಳೆ ಕೃಷಿಗೆ ಹೆಚ್ಚು ಬಿಸಿಲು ಬೇಕು ಅನ್ನೋದೊಂದು ಅಭಿಪ್ರಾಯ. ಆದರೆ ನಿಮ್ಮ ಒಂದು ಪರಿಕಲ್ಪನೆ ಸ್ವಲ್ಪ ಭಿನ್ನವಾಗಿದೆ ಅಂತ ಬಲ್ಲೆವು. ಅದರ ಬಗ್ಗೆ ಹೇಳಿ. ಈಗ ಬಿಸಿಲು ಹೆಚ್ಚು ಬೀಳುವ ಪ್ರದೇಶ ಆಗಿರಬೇಕು ಅಥವಾ ಹೇಗೆ? ನಾನು ಎರಡನ್ನೂ ಟ್ರೈ ಮಾಡಿದೆ. ನನ್ನ ಕಡೆ 2 ಕಡೆ, ಒಂದು ಕಡೆ ತೀವ್ರ ಬಿಸಿಲು ಬರುವಂಥ ಜಾಗ ಇದೆ, ಅಲ್ಲಿ ಸ್ವಲ್ಪ ಎಲೆ ಬಾಡಿದ ಹಾಗೆ ಆಗ್ತದೆ. ಅದು 2-3 ಗಂಟೆ ನೆರಳಿದ್ದು ಮತ್ತೆ ಮಧ್ಯಾಹ್ನ ಆಗೋ ಅಥವಾ 3 ಗಂಟೆ ಅಥವಾ 11 ಗಂಟೆ ಆಗುವಂಥ ಬಿಸಿಲುಗಳು, ಬಿಸಿಲಿನ ತೀವ್ರತೆ ಇರ್ತದೆ. ಆವಾಗ ಸ್ವಲ್ಪ ನೀರು ಸ್ಪ್ರೇ ಕೊಡ್ತೇನೆ. ಒಂದು ಕಾರಣವೂ ಇದೆ, ಜಾಸ್ತಿ ಬಿಸಿಲು ಬರುವಾಗ ನೀರು ಕೊಡಬಾರ್ದು ಎಂಬ ವೈಜ್ಞಾನಿಕವಾದಂಥ ಒಂದು ಸಂಶೋಧನೆ ಕೂಡ ಇದೆ ಅಂತೆ. ನಾನು ಅದರ ಬಗ್ಗೆ ಸ್ವಲ್ಪ ಇದು ಮಾಡಲಿಲ್ಲ. ಸೊ ನೆರಳಲ್ಲಿಯೂ ಕೂಡ ನನಗೆ ಬಸಳೆ ಆಗಿದೆ, ನೆರಳಲ್ಲಿಯೂ ಇಟ್ಟಿದ್ದೇನೆ. ಅದೇನಾಗುವುದಿಲ್ಲ, ಏನು ವ್ಯತ್ಯಾಸ ಬರೋದು. ಆದರೆ ಸ್ವಲ್ಪ ಅದು ಅದರ ಹಸಿರಿನಸ್ಸು ಸ್ವಲ್ಪ ಏನೋ ಒಂದು ಡಿಫರೆನ್ಸ್ ಕಲರ್ ಕಾಣ್ತದೆ. ಇದರಷ್ಟು ತೀವ್ರ ಬೆಳವಣಿಗೆ ಆಗುವುದಿಲ್ಲ. ರುಚಿ ಕೂಡ ಒಂದೇ ಥರ ಇರ್ತದೆ, ಏನು ತೊಂದರೆ ಆಗಲ್ಲ. ಆದರೆ ಸ್ವಲ್ಪ ಬೆಳವಣಿಗೆಯಲ್ಲಿ ಸ್ವಲ್ಪ ದಷ್ಟಪುಷ್ಟವಾಗಿ ಕಾಣ್ತಾ ಇಲ್ಲ. ಇದರಲ್ಲಿ ಬಿಸಿಲಿದ್ದ ಕಡೆ ಜಾಸ್ತಿ ಆದರೆ ಆಗುವುದಿಲ್ಲ ಅಂತಿಲ್ಲ. ಒಂದು ಸ್ಲ್ಯಾಪಿನ ಬಾಲ್ಕನಿಯಲ್ಲೂ ಕೂಡ 1-2 ಗ್ರೋ ಬ್ಯಾಗಲ್ಲಿ ಬಸಳೆಯನ್ನು ನಾಟಿ ಮಾಡಿ ಮಾಡ್ಬೋದು. ನನ್ನ ತಂಗಿ ಮಾಡಿದ್ದಾಳೆ, ಅವಳು ಫ್ಲ್ಯಾಟಲ್ಲಿರೋದು. 1-2 ಬೀಜ ತಗೊಂಡೋಗಿ ಅವಳ ಬಾಲ್ಕನಿಯಲ್ಲಿ ಇಟ್ಟು ಮಾಡಿದ್ದು ನನಗೆ ಹೇಳಿ ಕಲಿಸಿದ್ರು. ಅವಳು ಅದು ಬಂದು ಸಕ್ಸಸ್ ಆಗಿದೆ ಅಂತ ಹೇಳಿದಳು. ಈಗ ಬಸಳೆಯಲ್ಲಿ ಕೂಡ ಈಗ ಯಾವ ಒಂದು ತಳಿ ಅಂತ ಆಯ್ಕೆಯ ಪ್ರಶ್ನೆ ಬಂದಾಗ ಏನು ಹೇಗೆ? ಅದು ಕೂಡ ನನಗೆ ಗೊತ್ತಿರಲಿಲ್ಲ. ಯಾರೋ ಒಬ್ಬ ಯೂಟ್ಯೂಬ್ ನೋಡಿದಾಗ ನನಗೆ ಗೊತ್ತಾಯಿತು, ಆಫ್ರಿಕನ್ ತಳಿ ಅಂತ ಒಂದುಂಟು, ಅದರ ಎಲೆ ತುಂಬ ಆಗಲ್ಲ, ಅದು ತುಂಬ ದಪ್ಪ ಬರ್ತದೆ ಅಂತೇಳಿ. ಅಪ್ಪ ನನ್ನಲ್ಲಿರುವಂಥ ಇದು ಆಫ್ರಿಕನ್ ತಳಿ ಅಂತೇಳಿ ನಾನೇ ಅದನ್ನು ಆಲೋಚನೆ ಮಾಡಿಕೊಂಡೆ. ಅದಕ್ಕೆ ಇನ್ನೊಂದು ಕಡೆ ಇರುವಂಥ ತಳಿಯ ಬೀಜವನ್ನು ತಂದು ಹಾಕಿದೆ, ಅದರಲ್ಲಿ ಡಿಫ್ರೆನ್ಸ್ ಗೊತ್ತಾಯಿತು. ಆಫ್ರಿಕನ್ ತಳಿಯಲ್ಲಿ ಎಲೆಗಳು ದೊಡ್ಡದು ಬಂದ ಹಾಗೆ ದಪ್ಪವಾಗಿ ಸ್ವಲ್ಪ ಬೇಗ ಫಾಸ್ಟ್ ಬರುತ್ತೆ, ಕವಲು ಜಾಸ್ತಿ ಹೊಡೆಯುವುದಿಲ್ಲ. ಈ ನಾಟಿ ತಳಿಯಲ್ಲಿ ಸ್ವಲ್ಪ ಕವಲುಗಳು ಜಾಸ್ತಿ ಹೊಡೆಯುತ್ತದೆ, ಆವಾಗ ಬಸಳೆಗಳು ಸ್ವಲ್ಪ ಸಫರ್ ಆಗ್ತದೆ ಮತ್ತು ರುಚಿಯಲ್ಲಿ ಕೂಡ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ನನಗೂ ಕೂಡ ಅದು ಅನುಭವಕ್ಕೆ ಬಂದಿದೆ. ಅದನ್ನು ಹೇಗೆ ಗುರುತಿಸುವುದೆಂಬುದರಲ್ಲಿ ನಾನು ಸಾಧ್ಯ ಆಗುವುದಿಲ್ಲ ನನಗೆ. ಈಗ ಬಸಳೆ ಜೊತೆಗೆ ಬೇರೆ ಈಗ ಕುಂಬಳಕಾಯಿ ಇರ್ಬೋದು, ಬೆಂಡೆ ಇರ್ಬೋದು, ಅಥವಾ ನೀವು ದೊಣ್ಣೆ ಮೆಣಸು ಕೂಡ ಒಂದು ಹಂತದಲ್ಲಿ ಬೆಳೆದವರು, ಅಥವಾ ಈಗ ಮೆಣಸಿನ ಕೃಷಿ ಮಾಡ್ತೀರಿ, ಅಥವಾ ಈ ವೈವಿಧ್ಯಮಯ ಒಂದು ತರಕಾರಿ ಕೃಷಿಯ ಬಗ್ಗೆ ಹೇಳಿ. ನಾನು ಹೇಳುವುದು, ನಮ್ಮ ಕರ್ನಾಟಕಕ್ಕೆ ಹೋಗದ ಪರವೂರಿನ ಕೃಷಿಗಳು ಯಾವುದಿವೆಯೋ ಅದರಲ್ಲಿ ನಿಮ್ಮ ಕ್ಯಾಪ್ಸಿಕಮ್ ಇರ್ಬೋದು. ಏಕೆಂದರೆ ಅದು ಚಪ್ಪರ ಹಾಕಿ ಅಥವಾ ಒಂದು ದೊಡ್ಡ ಗ್ಲಾಸ್ ಹೌಸ್ ಮಾಡಿಕೊಂಡು ಗ್ರೀನ್ ಹೌಸ್ ಮಾಡಿಕೊಂಡು ಅದರಲ್ಲಿ ಮಾಡುವಂಥದ್ದು ಬೆಲೆ. ಅದನ್ನು ಇಲ್ಲಿ ತಂದು ಹಾಕಲಿಕ್ಕೆ ಆಗೋದಿಲ್ಲ. ಒಂದು ಹವ್ಯಾಸವಾಗಿ ಮಾಡಬಹುದು ಅಷ್ಟೇ ಅಂತ. ಕೆಲವು ಬೆಳೆಗಳಿವೆ, ಅದಿರ್ಬೋದು, ಬ್ರೊಕೋಲಿ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಕಾಲಿಫ್ಲವರ್ ಇರ್ಬೋದು. ಕ್ಯಾರೆಟ್ ಅಂತೂ ಇಲ್ಲಿ ಆಗುವುದಿಲ್ಲ. ಬೀಟ್ರೋಟ್ ಆಗಿದೆ, ಕಾಲಿಫ್ಲವರ್ ಆಗಿದೆ, ನನಗೆ ಕ್ಯಾಬೇಜು ಆಗಿದೆ. ಆದರೆ ಇದೆಲ್ಲ ಒಂದು ಕಮರ್ಷಿಯಲ್ ಆಗಿ ಮಾಡುವಂಥ ಬೆಲೆ ಅಲ್ಲ ಇಲ್ಲಿಗೆ ಕರ್ನಾಟಕಕ್ಕೆ, ಏಕೆಂದರೆ ಅದು ಆಗುವುದಿಲ್ಲ. ಈಗ ಕೇರಳದಲ್ಲಿ, ಕಾಸರಗೋಡಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ ನಾನು. ಆದರೆ ಇಲ್ಲಿ ಅಷ್ಟು ಈಸಿಯಲ್ಲಿ ಅದು ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಒಂದು ಹವ್ಯಾಸವಾಗಿ ಖುಷಿಗಾಗಿ ಅದನ್ನು ಮಾಡ್ಬೋದು. ಈಗ ಮಂಗಳೂರಿನಂಥ ಒಂದು ಸಮೀಪದ ಪ್ರದೇಶಗಳಿಗೆ ಅಥವಾ ಒಂದು ದಕ್ಷಿಣ ಕನ್ನಡದ ಪ್ರದೇಶಗಳಿಗೆ ಒಂದು ಹೇಳುವುದಾದರೆ ಇಂತಹ ಕೃಷಿ ಎಷ್ಟು ನಿಮಗೆ ಯಶಸ್ವಿ ಅಂತ ಅನ್ನಿಸ್ತದೆ? ಈಗ ಕೆಲವು ಮಣ್ಣಿನ ಗುಣ ಕೂಡ ಮುಖ್ಯ ಆಗ್ತದೆ ಇಲ್ಲಿ. ಹೌದು, ಎರಡಿದೆ. ಒಂದು, ಕೃಷಿ ಜಾಗ ಇಲ್ಲದವರು ಹೊರಗಿಂದ ಬಾಡಿಗೆ ತೆಗೆದು 50 ಸೆಂಟ್ಸ್ 1 ಎಕರೆಯಲ್ಲಿ ಕೃಷಿ ಮಾಡಿಕೊಂಡು ಅದು ಸಂತೆಗೆ ತಂದು ಮಾರಾಟ ಮಾಡ್ತಾರೆ, ಉದ್ಯೋಗ ಮಾಡಿಕೊಂಡಿದ್ದಾರೆ. ತುಂಬ ಖುಷಿ. ಅವರು ಜಾಗ ಇಲ್ಲದರೂ ಇನ್ನೊಂದು ನಮ್ಮಲ್ಲಿ ಕೂಡ ಬಾಡಿಗೆ ತೆಗೆದು ಮಾಡ್ತಾರೆ. ಅವರಿಗೆ ಈ ನನ್ನ ಇದಾಗುವುದಿಲ್ಲ.
ಅದೊಂಥರ ಕಮರ್ಷಿಯಲಿ ಹೋಗಬೇಕಾಗುತ್ತೆ, ಅವರು ದುಡ್ಡು ಹಾಕ್ತಾರೆ, ಅವರು ಅದರಲ್ಲಿ ಜೀವನ ಹೋಗಬೇಕು ಅವರಿಗೆ. ಸೊ ನಾನು ಹೇಳೋದು, ನನ್ನ ಈ ಸ್ಥಿತಿ, ಒಂದು ಚಿಕ್ಕ 5 ಸೆನ್ಸ್ ಮನೆ ಇರುವವರು ನಮಗೆ ಸ್ವಚ್ಛ ತರಕಾರಿ ನಾವು ಬೆಳೆಸಿ ತಿನ್ಬೋದು ಎಂದಾಗ ಮನೆಯ ಕಿಚನ್ ವೇಸ್ಟನ್ನು ಕಂಪೋಸ್ಟ್ ಮಾಡಿಕೊಂಡು, ಚಿಕ್ಕ 1 ಡಬ್ಬಿ ಹೊರಗಿನಿಂದ ಎಲ್ಲಾದರೂ ದಾರಿಯಲ್ಲಿ ಸಗಣಿ ಸಿಕ್ಕಿದರೆ ಅದನ್ನು ತಂದು ಅದನ್ನು ಡಿಕಂಪೋಸ್ಟ್ ಮಾಡಿಕೊಂಡು ಹಾಕಿಕೊಂಡು ಮಾಡಿದಾಗ ಈ ನಾನು ಅಳವಡಿಸಿದಂಥ ಪದ್ಧತಿಗಳು ಅವರಿಗೆ ಉಪಯೋಗಕ್ಕೆ ಬರ್ಬೋದು. ಅದೇ ಈ ಬಾಡಿಗೆ ತಗೊಂಡು ಕೃಷಿ ಮಾಡುವವರು ಸ್ವಲ್ಪ ಬೇರೆ ಸ್ಥಿತಿಗೆ ಹೋಗಬೇಕಾಗ್ತದೆ. ಅವರು ನಿಮ್ಮ ಕ್ಯಾಬೇಜೋ ಕಾಲಿಫ್ಲವರ್ ಅಥವಾ ಕ್ಯಾಪ್ಸಿಕಮ್ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ, ಏಕೆಂದರೆ ಅದು ತುಂಬ ಕಷ್ಟ ಇದೆ, ಆ ಮಣ್ಣಿಗೂ ಈ ವಾತಾವರಣಕ್ಕೂ ಅದು ಒಪ್ಪುವುದಿಲ್ಲ. ಅದೇ ಅದರಂತೆ ಕುಂಬಳಕಾಯಿ ಇರಲಿ, ಅಲಸಂಡೆ ಇರಲಿ, ಉಳಿದಂತೆ ಇಲ್ಲಿಗೆ ಹೋಗುವಂಥ ಎಲ್ಲ ಕೃಷಿಗಳು ಕೂಡ ಅದು ಅವರಿಗೂ ಹೋಗ್ತದೆ, ನಮಗೂ ಹೋಗ್ತದೆ. ಸ್ವೀಟ್ ಕಾರ್ನ್ ಕೂಡ ಹಾಗೇನೆ, ಅಷ್ಟು ಈಸಿಯಲ್ಲಿ ಗದ್ದೆಯಲ್ಲಿ ಅಷ್ಟು ಈಸಿಯಲ್ಲಿ ಬರಲಿಕ್ಕಿಲ್ಲ, ಅದು ಸಾಮಾನ್ಯವಾಗಿ ಹಾಗೆ ಇರ್ತದೆ. ಸ್ವೀಟ್ ಕಾರ್ನ್ ಅದು ಎಷ್ಟು ನೀವು ಬೆಳೆದಿದ್ರಿ ಈಗ ನಿಮ್ಮ ಈ ಇದರಲ್ಲಿ ನನಗೆ ಒಂದು 40-82 ರಾ ಹಾಕಿದ್ದೇನೆ. 40 ಇದರದ್ದು 80 ಗಿಡ ಈಗ ನನ್ನ ಹತ್ರ ಇದೆ. ಕಲಸಲ ಒಂದು 100 ಗಿಡ ಹಾಕಿದ್ದೆ. 100ರಲ್ಲಿ ಒಂದೊಂದರಲ್ಲಿ ಯಾಮನೆ 2 ಬರಬೇಕು, ಒಂದರಲ್ಲಿ ಒಂದೊಂದು ಕೋಡು ಬರ್ತದೆ. ಬೇರೆ ಏನು ಬೆಳೆ ಇದೆ? ಹರಿವೆ ಮಾಡ್ತೇನೆ ನಾನು. ಹರಿವೆಯನ್ನು ನಾನು ಅದು 1 ತಿಂಗಳ ಬೆಲೆ. ಒಂದು ಚಿಕ್ಕ ಗ್ರೋ ಬ್ಯಾಗಲ್ಲಿ ಅಥವಾ ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗಲ್ಲಿ ಸ್ವಲ್ಪ ಹರಿವೆ ಬೀಜ ಹಾಕ್ಕೊಂಡು ಮಾಡಿದರೆ ಅದು 1 ತಿಂಗಳೊಳಗೆ ನಮಗೆ 2-3 ಸಲಕ್ಕೆ ಪದಾರ್ಥಕ್ಕೆ ಬರ್ತದೆ. ಮತ್ತು 1 ತಿಂಗಳಲ್ಲಿ ಇನ್ನೊಂದು ಸಲ ಹಾಕ್ತೇನೆ. ಪ್ರತಿದಿನ ಹರಿವೆ ಸಿಕ್ಕುವಾಗೆ ಟ್ರೈ ಮಾಡ್ತೇನೆ. ಅದನ್ನು ಕಿತ್ತುಕೊಂಡು ಇಂದು ಕಡೆ ನಾಟಿ ಮಾಡ್ತೇನೆ. ಅದು ಸ್ವಲ್ಪ ದೊಡ್ಡ ಹರಿವಾಗಿ ಬರ್ತದೆ, ಅದು ಕೂಡ ಮಾರಬಹುದು. ಯಾಕಂದರೆ ನಿಮ್ಮ ಮಾತಾಡುವಾಗ ಒಂದು ಗೊತ್ತಾಗೋದೇನೆಂದರೆ, ಈಗ ಕೃಷಿ ಅದು ಮಾಡುವಾಗ, ತರಕಾರಿಯ ಕೃಷಿ ಮಾಡುವಾಗ ನೀವು ಆ ಬಿತ್ತನೆ ಬೀಜದ ಆ ಒಂದು ಪ್ರಕ್ರಿಯೆಯಿಂದಲೇ ನೀವು ಶುರು ಮಾಡ್ತೀರಿ. ಅಂದರೆ ಕೆಲವರು ಏನು ಮಾಡ್ತಾರೆ, ಗಿಡ ತಂದು ನಡುವುದಿದೆ. ಇದು ಈ ವ್ಯತ್ಯಾಸ ಹೇಗಿದೆ, ಯಾವುದು ಹೆಚ್ಚು ಪ್ರಯೋಜನಕಾರಿ? ಸಾಮಾನ್ಯವಾಗಿ ಒಳ್ಳೆಯ ಗಿಡದ ಕೆಲವು ತರಕಾರಿಗಳನ್ನು ಗಿಡ ತಂದು ನಡಬಹುದು, ಭಾಳಷ್ಟು ಒಳ್ಳೆಯದು. ಸಂತೆ ಆ ಕಡೆ ಎಲ್ಲ ಗಿಡ ಸಿಗ್ತದೆ, ತರಬಹುದು. ಕೆಲವು ಕಡೆ ನರ್ಸರಿ ಮಾಡುವವರಿದ್ದಾರೆ. ಆ ಗಿಡಗಳು ಮತ್ತೆ ಈ ವಾತಾವರಣಕ್ಕೆ ಹೊಂದುವಲ್ಲಿ ಏನಾದರೂ ಅದು ಸ್ವಲ್ಪ ಕಷ್ಟ ಆಗ್ತದೆ. ಏಕೆಂದರೆ ಒಂದು ಗಿಡದ ಲೆಕ್ಕ ಇದೆ. ಒಂದು ದಿವಸ ನಾವು ಎಲ್ಲಿಂದಲೋ ಗಿಡ ತಂದರೆ ಅದು ಅದೇ ದಿವಸ ನಾವು ಪ್ಲಾಂಟೇಶನ್ ಮಾಡಬಾರ್ದು, ಅದನ್ನು ನಾಟಿ ಮಾಡಬಾರ್ದು ಅಂತಿದೆ. ಏಕೆಂದರೆ ಇಲ್ಲಿಯ ವಾತಾವರಣಕ್ಕೆ ಅದು ಹೋಗುವುದಿಲ್ಲ. 1-2 ದಿವಸ ಇಟ್ಟು ಯಾವುದು ಪೋಟಲ್ಲಿದೆಯೋ, ಒಂದು ತೊಟ್ಟೆಯಲ್ಲಿದೆಯೋ ಅಥವಾ ಯಾವುದರಲ್ಲಿದೆಯೋ ಕೂಡ 2 ದಿವಸ ಇಟ್ಟು ಮತ್ತೆ ಅದನ್ನು ನಾಟಿ ಮಾಡಬೇಕಂತೇಳಿ. ಅದೇ ನಾವು ಬೀಜ ಮಾಡಿಕೊಂಡಾಗ, ಬೀಜ ತರಿಸಿದಾಗ ಆ ರೀತಿ ಅದು ಬರುವುದಿಲ್ಲ. ಸಾಮಾನ್ಯವಾಗಿ ಬೀಜವನ್ನು ಕೂಡ ನಾವು ಈ ಸಿಕ್ಕಿದ ಬೀಜವನ್ನೆಲ್ಲ ಹಾಕೋದಕ್ಕಿಂತ ಅದರ ಕ್ವಾಲಿಟಿ, ಅದು ಹೇಗೆ ಅವರು ಸಂಸ್ಕರಿಸಿದ್ದಾರೆ, ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಇದನ್ನೆಲ್ಲ ನೋಡಿಕೊಂಡು ಆ ಬೀಜದ ಬಗ್ಗೆ ಸಂಪೂರ್ಣವಾದ ವಿಶ್ವಾಸ ನಮ್ಮ ಇದೆ ಅಥವಾ ಅದರ ಬಗ್ಗೆ ನಮ್ಮ ನಂಬಿಕೆ ಇದೆ ಅಂತಂದಾದ ನಂತರವೇ ನಾವು ಬೀಜವನ್ನು ಹಾಕಬೇಕಾಗ್ತದೆ. ಇಲ್ಲಿ ಜಾಸ್ತಿ ಜನರು ಸೋತು ಹೋಗುವುದೇ ಬೀಜದಲ್ಲಿ. ಈಗ ನೀವು ಸಾವಯವ ಒಂದು ಪದ್ಧತಿಯನ್ನು ಅನುಸರಿಸಿಕೊಂಡು ಹೋದಾಗ, ಈಗ ಕೃಷಿಯಲ್ಲಿ ನಿಮಗೆ ಅದು ಅಂದರೆ ಅಲ್ಲಿ ಕೂಡ ಏನಾದರೂ ರೋಗ ಬಾಧೆ ಆಗಲಿ, ಕೀಟ ಬಾಧೆ ಆಗಲಿ ಬರುವಂಥದ್ದು ಅವಕಾಶ ಇದೆ, ಅಥವಾ ಮುನ್ನೆಚ್ಚರಿಕೆಯಾಗಿ ನೀವು ಏನಾದರೂ ಮಾಡುವಂಥ ವ್ಯವಸ್ಥೆ ಇದೆಯಾ, ಹೇಗೆ? ಬಹಳ ಒಂದು ಉತ್ತಮವಾದಂಥ ಪ್ರಶ್ನೆ ಅಂತ ಕಾಣ್ತದೆ. ಇಲ್ಲಿ ಎಲ್ಲ ರೈತರು ಸಿಕ್ಕಿ ಬೀಳುವುದೇ ಇಲ್ಲಿ. ಪ್ರತಿಯೊಬ್ಬರು ನೇರವಾಗಿ ಒಂದು ಬೀಜ ಹೊಂದಾಗೋದು, ಮನೆಯಲ್ಲಿರಲಿ ಇನ್ನೊಂದು ಕಡೆ ಇರಲಿ, ಅದು ಚಿಕ್ಕ ಗ್ರೋ ಬ್ಯಾಗ್ ಇರಲಿ, ಅದಕ್ಕೆ ಒಂದು ಮೊದಲು ನಾವು ಸಸಿ ಮಡಿ ಅಂತೆಲ್ಲ ಸಿದ್ಧತೆ ಮಾಡಿಕೊಳ್ಬೇಕು. ಒಂದು ಬೆಡ್ ಅಂತ ಹೇಳ್ತೇವೆ, ಅದನ್ನು ಸಿದ್ಧತೆ ಮಾಡಿಕೊಳ್ಬೇಕಾಗ್ತದೆ. ನಾವು ಸಾವಯವಕ್ಕೆ ಹೋದಾಗ ಇನ್ನೂ ತುಂಬ ಎಚ್ಚರಿಕೆ ಇರಬೇಕಾಗ್ತದೆ. ಅದಕ್ಕೆ ಬೇಕಾದಷ್ಟು ಜೈವಿಕವಾದಂತಹ ಗೊಬ್ಬರಗಳು ಅಥವಾ ಜೈವಿಕ ಕೀಟನಾಶಕಗಳಿವೆ. ಈಗ ನಮ್ಮ ಸರ್ಕಾರಿ ವಿಶ್ವವಿದ್ಯಾಲಯಗಳು ಅಥವಾ ಸರ್ಕಾರದ ಇತರ ದೊಡ್ಡ ದೊಡ್ಡ ಸಂಶೋಧನಾ ಕೇಂದ್ರಗಳು ಕೂಡ ಅದನ್ನು ಹೊರತಂದಿವೆ. ಅದರಲ್ಲಿ ಸುಡೋಮೋನಾಸ್ ಇರ್ಬೋದು, ಟ್ರೈಕೋಡರ್ಮ ಇರ್ಬೋದು, ಅಥವಾ ಇತರ ಬೇರೆ ಜೈವಿಕವಾದಂತಹ ಅಜೋಟೋಬ್ಯಾಕ್ಟೋ, ಈ ರೀತಿಯಾದಂಥ ಕೆಲವುಗಳಿವೆ. ಅದರಲ್ಲಿ ಈ ರೋಗ ನಿರೋಧಕವಾದಂಥ ಇಂಥವುಗಳನ್ನು ತಂದು ನಾವು ಅದು ಬೇಕಾದಂಥ ಮಾಹಿತಿಯನ್ನು ಅವರು ಕೊಡ್ತಾರೆ. ಅದನ್ನು ಬೆಡ್ನಲ್ಲಿ ಹಾಕಿ ಬಡಿ ಗೊಬ್ಬರ ಎಲ್ಲ ಸೆಟ್ ಮಾಡಿಕೊಂಡು ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ನಾವು ಅದನ್ನು ಹಾಕಿದಾಗ ಇಲ್ಲಿ ಪ್ರಥಮವಾಗಿ ನಾವು ರೋಗವನ್ನು ಅದನ್ನು ತಡೆಗಟ್ಟಲಿಕ್ಕೆ ಅದು ಮುಂಜಾಗ್ರತಾ ಕ್ರಮ ತಗೊಳ್ತೇವೆ. ನಾವು ಅನುಕೂಲ ಆಗ್ತದೆ. ಇನ್ನೊಂದು ನಾವು ನಂತರ ಕೊಡುವಂಥದ್ದು ನಾವು ಈ ಸಾವಯವ ಗೊಬ್ಬರಗಳು, ಇದು ಕೂಡ ಹಾಗೆ. ಅದರಷ್ಟಿಗೆ ನಾವು ಸಾಮಾನ್ಯವಾಗಿ ಅಂಟು ಇದು ಪಟ್ಟಿಗಳು ಸಿಗ್ತವೆ. ಅಂಟಿನ ಒಂದು ಪಟ್ಟಿ, ಅದು ಯೆಲ್ಲೋ ಕಲರ್ ಅಥವಾ ಹಳದಿ ಕಲರ್ ಇರ್ತದೆ, ಮತ್ತು ಇನ್ನೊಂದು ನೀಲಿ ಕಲರ್ ಇರ್ತದೆ. ಇಂಥವುಗಳನ್ನು ಹಾಕಿದಾಗ ಕೀಟಗಳು ಅದಕ್ಕೆ ತಾಗಿಕೊಂಡಿರ್ತವೆ, ಅದಕ್ಕೆ ರೋಗವನ್ನು ಕಮ್ಮಿ ಇರ್ತದೆ. ಅಲ್ಲಿ ಇನ್ನೊಂದು ಬರುವಂಥದ್ದು, ನಾವು ಸ್ವಲ್ಪ ನಮ್ಮ ಗೊಂಡೆ ಹೂ ಅಂತಿರ್ತೇವೆ, ಅದೊಂಥರ ಹಳದಿ ಇರ್ತದೆ, ಅದಕ್ಕೂ ಕೂಡ ಕೀಟಗಳು ಬಾಧಿಸುವುದರಿಂದ ಇಲ್ಲಿ ರೋಗಗಳು ತಡೆಗಟ್ತವೆ. 1-2 ಗಿಡ ಆದರೂ ನಾವು ತೋಟದಲ್ಲಿ ಅಂತ ಗೊಂಡೆ ಹೂವನ್ನು ಹಾಕಬೇಕಾಗ್ತದೆ. ಇನ್ನು ಸಾಮಾನ್ಯವಾಗಿ ಸ್ವೀಟ್ ಕಾರ್ನ್ ಇರ್ಬೋದು ಅಥವಾ ಇತರ ಗೋವಿನ ಜೋಳ ಇರ್ಬೋದು, ಇನ್ನು ಹಾಕಿದಾಗಲೂ ಕೂಡ ಅಲ್ಲಿ ತಡೆಗಟ್ಟುತ್ತೆ ಅಂತ ಹೇಳ್ತಾರೆ. ಎಲ್ಲ ಕಷ್ಟ, ಆದರೆ ಮನೆಯಲ್ಲಿ 1-2 ಗಿಡವನ್ನು ಹಾಕಲಿಕ್ಕೆ ತುಂಬ ಸುಲಭ ಇದೆ. ಅದು ನಾವು ಆ ರೀತಿ ಮತ್ತೆ ತಪ್ಪಿ ಹೋದಾಗ ನಾವು ಕೀಟನಾಶಕಕ್ಕೆ ಹೋಗಬೇಕಾಗ್ತದೆ, ಆದರೆ ಹೋಗಲಿಕ್ಕೆ ಆಗುವುದಿಲ್ಲ. ಚಿಕ್ಕ ನಾವು ಮನೆ ಪಕ್ಕ ಮಾಡೋದಕ್ಕೆ ಅದು ದೊಡ್ಡ ಬಾಟ್ಲಿ ಅಂತಂದು ಮನೆಯಲ್ಲಿ ಇಡುವುದು ಅದು ತುಂಬ ರಿಸ್ಕ್ ಕೂಡ. ಮತ್ತು ಇನ್ನೊಂದು ಅಂಗಡಿಯಲ್ಲಿ ಕೇಳಿದಾಗ ಯಾವುದಕ್ಕೆ ಹೊಡೆಯುವಂಥದ್ದು
ಬೇಕಾದನ್ನು ಯಾವುದನ್ನು ಕೊಟ್ಟು ಬಿಡ್ತಾರೆ ಅವರು. ಅದು ಕೂಡ ಅಪಾಯ. ಈಗ ಒಂದು ಮಾತು ಕೇಳಬೇಕನ್ನಿಸ್ತದೆ. ಈಗ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಏನಾದರೂ ಈಗ ಜೈವಿಕ ಕೀಟನಾಶಕಗಳು ಅಂತ ಹೇಳಿದಾಗ ಏನೋ ಒಂದು ಅಲ್ಲಿ ಅಂಗಡಿಯಲ್ಲಿ ಅದು ಕೂಡ ಅದಕ್ಕೆ ಬೇಕಾದ ಮಾರುಕಟ್ಟೆಯಲ್ಲಿ ಸಿಕ್ಕದ್ದನ್ನು ತಂದು ಹಾಕಿ ಮತ್ತೆ ಏನೋ ಹೇಳುವುದು ಇರ್ತದೆ. ಆದರೆ ನೀವು ಕೆಲವು ಆ ಜೈವಿಕ ಕೀಟನಾಶಕಗಳ ಹೆಸರು ಕೂಡ ನೀವು ತಿಳಿದಿದ್ದೀರಿ ಮತ್ತು ಈ ಹಿನ್ನೆಲೆಯಲ್ಲಿ ನೋಡಿದಾಗ ನೀವೊಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ನಿಮ್ಮಲ್ಲಿ ಅಳವಡಿಸಿಕೊಂಡಿದ್ದೀರಿ. ಈಗ ನೀವು ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ತರಬೇತಿಯನ್ನು ಪಡೆದದ್ದು ಅಥವಾ ವಿಶ್ವವಿದ್ಯಾಲಯಗಳ ನೆರವನ್ನು ಪಡೆದದ್ದು ಈ ರೀತಿ ನಿಟ್ಟಿನಲ್ಲಿ ಹೇಳಿ. ನಾನು ಹೇಳಿದಲ್ಲ, ನಾನು ಹೈಸ್ಕೂಲ್ ವಿದ್ಯಾಭ್ಯಾಸ ಬಿಟ್ಟು ನಾವು ಯೌವನಕ್ಕೆ ಬಂದು ನಾನು ಕೃಷಿ ಪ್ರಾರಂಭಿಸಿದಾಗ ಅತ್ಯಂತ ಅನುಕೂಲವಾದದ್ದು ನನಗೆ ಮಂಗಳೂರು ಆಕಾಶವಾಣಿ ಕೇಂದ್ರ. ಅದರಲ್ಲಿ ಬರುವಂಥ ಕೃಷಿ ರಂಗ, ಅದರಲ್ಲಿ ಬರುವಂಥ ಇಂತಹ ಹೊಸ ಹೊಸ ಮಾದರಿ ವೈಜ್ಞಾನಿಕವಾದಂತಹ ಸಂದರ್ಶನಗಳು ಬಹಳಷ್ಟು ನನಗೆ ಪ್ರಯೋಜನ ಆಗಿದೆ. ವಿಜ್ಞಾನಿಗಳು ಕೂಡ ಪಾಲ್ಗೊಳ್ತಾ ಆ ವಿಜ್ಞಾನಿಗಳೆಲ್ಲ ಮಾತನ್ನು ನಾನು ಕೇಳ್ಕೊಳ್ತಾ ಇದ್ದೆ. ನನಗೆ ಒಂದು ಹವ್ಯಾಸ ಆಗಿತ್ತು. ಸಂಜೆ ಆದ ನಂತರ ರೇಡಿಯೋನ ಹತ್ತಿರದಲ್ಲಿ ಇಟ್ಟುಕೊಳ್ಳೋದು, ಸುಮಾರು 11 ಗಂಟೆ ರಾತ್ರಿವರೆಗೂ ಅದನ್ನು ಇಟ್ಟುಕೊಳ್ಳೋದು, ಆ ಟೈಮನ್ನು ಬಿಟ್ಟು ನೋಟ್ ಮಾಡಿಕೊಳ್ಳೋದು. ಅದರಲ್ಲಿ ನಮ್ಮ ಇದು ನಿಸರ್ಗ ಸಂಪದ ಅಂತ ಒಂದು ಬಂದಿತ್ತು ಪರಿಸರದಲ್ಲಿ, ಬಹಳಷ್ಟು ಪ್ರಭಾವಿತನಾಗಿದ್ದೇನೆ ನಾನು. ಪರಿಸರಕ್ಕೆ ನನ್ನನ್ನು ಕಾಲಿಡಿಸಿದ್ದೇ ಆ ಕಾರ್ಯಕ್ರಮ. ಅದರಲ್ಲಿ ಒಂದು ಎಕ್ಸಾಮ್ ಕೂಡ ಇತ್ತು, ಬರೆದಿದ್ದೆ ನಾನು. ನಂತರ ನನಗೆ ಅಲ್ಲಿ ಹತ್ತಿರ ಸಿಕ್ಕಿದವರು ಅಡ್ಡೂರು ಶಿವಶಂಕರಾಯರ್ ಅಂತೇಳಿ ತುಂಬ ಕೃಷಿ ಪಂಡಿತರವರು. ಕೃಷಿ ಬಗ್ಗೆ ಬಹಳ ಹಲವಾರು ಜ್ಞಾನ ಇತ್ತು ಅವರಲ್ಲಿ. ಅವರನ್ನು ಹತ್ತಿರ ನಾನು ತಗೊಂಡಿದ್ದೆ, ಅವರಿಂದಲೂ ಸಿಕ್ಕಿದೆ. ಮತ್ತು ಇನ್ನೊಂದು, ನಾನು ಎಲ್ಲ ಕೃಷಿ ತರಬೇತಿಗಳಿಗೂ ಭಾಗವಹಿಸ್ತಾ ಇದ್ದೆ. ಅಲ್ಲಿ ವಿಜ್ಞಾನಿಗಳ ಸಂಪರ್ಕ ಇತ್ತು. ಮತ್ತು ಇತ್ತೀಚೆಗೆ ಅವರೊಂದಿಗೆ ನಾನು ಫೋನಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೇನೆ. ನಾನು ಹೇಳಿದಾಗೆ ಇಲ್ಲಿ ನೀವು ಹೇಳಿದಾಗೆ ಮಾರ್ಕೆಟಲ್ಲಿ ಸಿಗುವಂತಹ ಈ ಅಜೋಟೋಬ್ಯಾಕ್ಟ್ ಇರಲಿ ಅಥವಾ ಇದನ್ನು ನಾನು ತರಲಿಲ್ಲ, ನೇರವಾಗಿ ಬೆಂಗಳೂರಿಂದ GKVKಯಿಂದಲೇ ನಾನು ತರಿಸಿದ್ದೆ. ಅವರದನ್ನು ಮೈಕ್ರೋಬಿಯಲ್ ಕನ್ಸರ್ಷನ್ ಅಂತೇಳಿ ಒಂದು ಗೊಬ್ಬರದ ಒಂದು ಎಲ್ಲವನ್ನು ಸಂಯೋಜಿಸಿ ಒಂದು ಮಾಡಿದ್ದಾರೆ. ಇಲ್ಲದ್ರೆ ನಾವು ಸಂಯೋಜಿಸಬೇಕಾಗ್ತದೆ, ಅದನ್ನು ಕಲ್ಚರ್ ಮಾಡಬೇಕಾಗ್ತದೆ. ನಾವು ಅಜೋಟೋಬ್ಯಾಕ್ಟ್ ಅಥವಾ ನಮ್ಮ ಟೈಕೋಡರ್ಮವನ್ನು ಸುಡೋಮೋನಸ್ ಅಂತ ತಗೊಂಡು ಬೇರೆ ಬೇರೆ ಕಲ್ಚರ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಹಾಕಬೇಕು, ತುಂಬ ಕಷ್ಟ ಇದೆ. ಆದರೆ ಅವರೆಲ್ಲವನ್ನು ಮಿಕ್ಸ್ ಮಾಡಿ ಒಂದು ಸಾಧ್ಯತೆ ಕೂಡ ಇರ್ತದೆ. ಮತ್ತು ಕಲಪೆಗಳು ಬರ್ತದೆ ಅಲ್ಲಿ. ಈ ಮದ್ದಲ್ಲೂ ಕೂಡ ಇತ್ತೀಚೆಗೆ NPKಯಲ್ಲೂ ಕೂಡ NPKಗಳು ಬರಲಿಕ್ಕೆ ಪ್ರಾರಂಭ ಆಗಿದೆ. ರಿಸಲ್ಟ್ ಇಲ್ಲ, ಎಲ್ಲವೂ ಕಲಪೆ ಆಗಿದೆ. ಪೆಸ್ಟಿಸೈಡ್ ಕೂಡ ಕಲಪೆ ಆಗಿಬಿಟ್ಟಿದೆ ಹೇಳುವಾಗ. ಆ ರೀತಿ ಆಗಿರುವಾಗ ನಾವು ಇಂಥದ ನಮ್ಮ ಸರ್ಕಾರಿ ಇಂಥ ವಿಶ್ವವಿದ್ಯಾನಿಲಯಗಳು ರೈತರೊಂದಿಗೆ ಸಹಕರಿಸಿದಾಗ, ನಾವು ಅದರ ಪ್ರಯೋಜನವನ್ನು ಪಡೆದಾಗ ಖಂಡಿತ ಯಶಸ್ವಿಯಾಗಲಿ ಸಾಧ್ಯ ಇದೆ. ಅದರಲ್ಲಿ ಸ್ವಲ್ಪ ವೈಜ್ಞಾನಿಕವಾದಂಥ ಆಲೋಚನೆಗಳು ಮತ್ತು ಅದನ್ನು ತಿಳಿದುಕೊಳ್ಳುವಂಥ ಮನಸ್ಸಿರಬೇಕಾಗ್ತದೆ. ಯಾವುದೋ ಹೇಳಿದಂತೆ ನೇರವಾಗಿ ಮಾಡುವಂಥದ್ದು ಕೂಡ ಅಲ್ಲ, ಸ್ವಲ್ಪ ಪ್ರಯೋಗಕ್ಕೆ ಕೂಡ ಒಡ್ಡಬೇಕಾಗ್ತದೆ. ಒಂದು ಮಣ್ಣಿಗೆ ಒಗ್ಗಿದಂತಹ ಇದು ಇನ್ನೊಂದು ಮಣ್ಣಿಗೂ ಕೂಡ ಹೋಗುವುದಿಲ್ಲ, ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ. ಈಗ ನೀವು ಬೀಜ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಈಗ ತರಕಾರಿದ್ದು ಇರ್ಬೋದು, ಈಗ ಆ ನೆಲೆಯಲ್ಲಿ ನೀವು ಏನು ಕ್ರಮ ಅನುಸರಿಸ್ತೀರಿ? ನಾನೀಗ ಕೃಷಿ ವಿಶ್ವವಿದ್ಯಾಲಯದಿಂದ ಬರುವಂಥ F1 ಬೀಜಗಳನ್ನೇ ತರಿಸ್ತೇನೆ ನಾನು. ನನಗೆ ಅದು 100% ಧೈರ್ಯ ಇದೆ. ಹೌದು, ಏನಂದರೆ ಕೆಲವು ಸಾವಯವವನ್ನು ಹೇಳುವವರಿಗೆ ನಾನು ಇದಕ್ಕೆ ಹೋಗಿ ಮತ್ತೆ ತಿರುಗಿ ಅದಕ್ಕೆ ಬರ್ತಾ ಇದೆ. ಅಂದರೆ ಅದನ್ನು ಸಾರಥವಾಗಿ ಮಾಡುವಂಥದ್ದಲ್ಲ. ಅಲ್ಲಿ ಒಂದು ಲ್ಯಾಬ್ ಇದೆ, ಅಲ್ಲಿ ಪರಿಣಿತರಾದಂಥ ಒಂದು ವಿಜ್ಞಾನಿಗಳ ತಂಡ ಇದೆ. ಉದಾಹರಣೆ ಅದಕ್ಕೆ F1 ಅವರು ಮೊದಲೇ ಪರಾಗಸ್ಪರ್ಶವನ್ನು ಬೇಕಾದಕ್ಕೆ ಮಾಡಿಕೊಂಡು ಅದನ್ನು ಇಟ್ಟುಕೊಂಡು ಫಸ್ಟ್ ಪ್ರಥಮವಾಗಿ ಸಿಗುವಂತಹ ಈ ಪರಾಗ ಮಾಡಿಕೊಂಡಂಥ ಬೀಜಕ್ಕಾಗಿ ಮಾಡಿದಂಥ ರೀತಿಯಲ್ಲಿ ಹೊರಗಡ್ತದೆ. ಉದಾಹರಣೆ ನಾನು ಕೆಲವು ಸಲ ಒಂದು 60 ಬೀಜವನ್ನು ಬೆಂಡೆಕಾಯಿದ್ದು ಹಾಕಿದೆ, 60ಕ್ಕೆ 60 ಮೊಳಕೆ ಬಂದಿದೆ. ಅದೇ ನಾನು ನಾಟಿ ಬೀಜ ಅಂತ ತಗೊಂಡು ಹೋದಾಗ 60ಕ್ಕೆ 10 ಬರಲಿಲ್ಲ ನನಗೆ. ಇನ್ನೊಂದು ನಾಟಿ ಅಂದರೆ ಆ ಬೀಜದ ಒಂದು ಏನು ಸಂಗ್ರಹದ ರೀತಿಯಲ್ಲಿ ಇರ್ಬೋದು, ಅದರ ಏನು ಶೇಖರಣೆಯಲ್ಲಿ ಆಗಿರುವಂಥ ಏನು ನ್ಯೂನತೆಗಳು ಕೂಡ ಮತ್ತೆ ನಮಗೆ ಅದರ ಮೊಳಕೆ ಮತ್ತು ಅದರ ಬೆಳವಣಿಗೆಯಲ್ಲಿ ಪರಿಣಾಮ ಬೀರುವಂಥದ್ದು. ಖಂಡಿತ ಬೀರುತ್ತದೆ. ಆದರೆ ನನಗೆ ಧೈರ್ಯ, ನಾನೇ ಅದನ್ನೆಲ್ಲವನ್ನೂ ರೀತಿ ಮಾಡಿಕೊಂಡು ಆ ಇತರ ಪರಾಗಸ್ಪರ್ಶ ಆಗದಂತೆ ಕವರು ಕಟ್ಕೊಂಡು, ಅಂದರೆ ಹತ್ತಿರದಲ್ಲಿರುವಂಥ ಪರಾಗಗಳು ಅದರ ಬದಲಾದರೂ ಕೂಡ ಅಲ್ಲಿ ವ್ಯತ್ಯಾಸ ಬರ್ಬೋದು, ಅದನ್ನು ಮಾಡಿಕೊಂಡು ಅಷ್ಟು ಸೂಕ್ಷ್ಮ ಮಾಡಿದರೆ ಖಂಡಿತ ಇದು ಒಳ್ಳೆಯದೇ, ಏನು ಬೇಡ ಅಂತೆಲ್ಲ. ಆದರೆ ನನಗೆ ಸುಲಭವಾಗಿ ಅಷ್ಟು ಕಷ್ಟ ತೆಗೆಯುವುದಕ್ಕಿಂತ ನಮ್ಮ ಸರ್ಕಾರಿ ವಿಶ್ವವಿದ್ಯಾನಿಲಯಗಳು ಬೇಕಾದಷ್ಟು ಇದೆಯಲ್ಲ, ಅವರು ಬೀಜವನ್ನು ಹೊರ ತರಿಸ್ತಾ ಇದ್ದಾರೆ. ಅದು ಪ್ರೈವೇಟಿಗಾಗಿ ಹೋಗೋಕ್ಕಾಗಿಲ್ಲ. ನಮ್ಮ IHR ಇದೆ ಬೆಂಗಳೂರಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ಸೈನ್ಸು ತುಂಬ ಮುಂದುವರಿದಿದೆ. ಬಹಳಷ್ಟು ಬೀಜಗಳು ಅವರಿಂದ ಬರ್ತಾ ಇರ್ತದೆ, ಬೆಳೆಗಳೇ ಇದೆ. ಇಲ್ಲಿ ಕೂಡ ನಮ್ಮ ಕಂಕನಾಡಿಯಲ್ಲೂ ಕೂಡ ಬೇಕಾದಷ್ಟು ಬೆಂಡೆಕಾಯಿ ಬೀಜವನ್ನೆಲ್ಲ ಅವರು ಕಾರ್ಕಳದಲ್ಲೂ ಕೂಡ ಇದೆ. ಅಲ್ಲಿ ತೋಟಗಾರಿಕೆಗಳು ಬಿಳಿ ಬೆಂಡೆ ಬೀಜವನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಒಮ್ಮೊಮ್ಮೆ ಸಿಗುವುದಿಲ್ಲ, ಅದು ಅವ್ರದ್ದೇನು ತಪ್ಪಲ್ಲ, ವಾತಾವರಣಗಳು ಅದಕ್ಕೆ ಹೊಂದಿಕೊಳ್ಳಲು ಇದೆಲ್ಲ, ಅದನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಆದರೆ ಇಷ್ಟೆಲ್ಲ ಕಾಳಜಿ ಪ್ರಯತ್ನ ಇದ್ದರೂ ಕೂಡ ಕೆಲವೊಮ್ಮೆ ರೋಗಬಾಧೆ ಕೀಟಬಾಧೆ ಅನ್ನುವಂಥ ತಟ್ಟಬಹುದು. ಹಾಗೇನಾದರೂ ಆದ ಅನುಭವ ಇದೆ ಮತ್ತು ಹಾಗೆ ನೀವೇನು ಮಾಡ್ತೀರಿ ಅನ್ನೋ? ಬಹಳಷ್ಟು ಆಗಿದೆ ನನಗೆ, ಬಹಳಷ್ಟು. ನಾನೆಲ್ಲ ಚಿಕ್ಕಂದಿನಲ್ಲಿ ಭತ್ತದ ಬೆಲೆಯಲ್ಲಿ ಬಹಳಷ್ಟು ಕೈಗೆ ಸುಟ್ಟುಕೊಂಡವ ನಾನು. ನಂತರವೂ ಆಗಿದೆ, ನಿರಾಶೆ ಆಗ್ತದೆ ಒಮ್ಮೊಮ್ಮೆ. ನಾವು ಬಾಳೆ ಬೆಳೆಗೆ ತಂದು ಹೊಸ ಬಾಳೆಹಣ್ಣು ತಂದು ಹಾಕಿದಾಗ ಗೊನೆ ಹಾಕಲಿಕ್ಕೆ ಬರುವಾಗ ಅದರಲ್ಲಿ ಬಂಚಿ ಡ್ರಾಪ್ ಅಂತೇಳಿ ಹೊಸ ಅಥವಾ ಕಾಂಡ ಕೊರಕ ಹುಲ್ಲು ಬಂದು ಅಲ್ಲಿ ಮಗಿಸಿ ಬಿಡ್ತದೆ. ಅಥವಾ ಅದು ಗೊನೆ ಹಾಕುವ ಗೊನೆಯಲ್ಲಿ ಸ್ವಲ್ಪ ಒಂದು ಏನೋ ಗಾಯ ಆದರೂ ಕೂಡ ಗೊನೆ ಕೆಳಗೆ ಬಿದ್ದು ಬಿಟ್ಟದ್ದು ಇದೆ, ಕೈಗೆ ಬಂದದ್ದು ಬಾಯಿಗೆ ಬರುವುದಿಲ್ಲ. ಈ ಕೃಷಿಯಲ್ಲಿ ದೊಡ್ಡ ಅನುಭವ ಇದು. ಆದರೆ ಇದನ್ನೆಲ್ಲವನ್ನು ಕೊಟ್ಟು ನಾವು ಕೃಷಿ ಬಿಟ್ಟು ಬಿಡುವಂಥದ್ದೇ ಇಲ್ಲ ಇಲ್ಲಿ. ಮತ್ತು ನೀವು ಈಗ ಬೇರೆ ಬೇರೆ ಈ ಕೃಷಿಗೆ ಸಂಬಂಧಪಟ್ಟಂತಹ ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸಿದಿರಿ, ಅಲ್ಲಿಯ ಒಂದು ಜ್ಞಾನವನ್ನು ನೀವು ಪಡ್ಕೊಂಡಿದ್ದೀರಿ. ಅದರಕ್ಕೆ ಪೂರಕವಾಗಿ ಕೂಡ ಈಗ ನೀವು ಏನಾದರೂ ಕೃಷಿಕರಿಗೆ ಒಂದು ನಡೆಯುವಂಥ ವಿಚಾರ ಸಂಕಿರಣ ಆಗಲಿ, ಅಲ್ಲಿ ನಿಮ್ಮ ಒಂದು ಅನುಭವವನ್ನು ಹಂಚಿಕೊಂಡದ್ದುಂಟಾ?
ಇಲ್ಲ, ಇಷ್ಟು ತನಕ ಇಲ್ಲ. ಯಾಕಂತ ಹೇಳಿದ್ರೆ ಅದು ಬಹುಶಃ ನನಗೆ ಸರಿಯೂ ಕಾಣೋದಿಲ್ಲ. ಉಳಿದ ಒಂದು ಇದರಂತೆ ಅಲ್ಲ ಈ ಕೃಷಿ ಎಂಬುದು. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಅನುಭವಗಳಿವೆ. ಕೆಲವೊಮ್ಮೆ ಅದು ಹೇಳಿದಾಗ ಅವರು ಅದನ್ನು ಒಪ್ಪಲಿಕ್ಕಿಲ್ಲ, ಅಥವಾ ಅದೇನೋ ಒಂದು ಇದಕ್ಕೆ ಕಾರಣ ಆಗ್ಬೋದು ಎಂಬ ಸ್ವಲ್ಪ ಹೆದರಿಕೆ ನನಗಿದೆ. ಅದರಿಂದ ನಾನು ಅದನ್ನು ಹೇಳಲಿಕ್ಕೆ ಹೋಗ್ತಾ ಇರೋದಿಲ್ಲ. ಕೆಲವು ತೊಂದರೆ ಆಗ್ತದೆ. ಮತ್ತು ನನ್ನ ಪಕ್ಕದ ಮನೆಯವರೇ ಬಂದು ಕೆಲವೊಮ್ಮೆ ನನ್ನಲ್ಲಿ ಕೇಳ್ತಾರೆ, ಅವರು ಆ ರೀತಿ ವರ್ತಿಸುವುದೇ ಇಲ್ಲ. ಉದಾಹರಣೆಗೆ NPK ಹಾಕುವ ವಿಷಯ ಇರಲಿ ತೆಂಗಿಗೆ, ಅವರು ಒಮ್ಮೆ ಸುಫಲ ತಂದು ಹಾಕ್ತಾರೆ, ಅದರೊಟ್ಟಿಗೆ ಯೂರಿಯನ್ನು ತಂದು ಹಾಕ್ತಾರೆ, ಸುಫಲ ತಂದು ಹಾಕ್ತಾರೆ, ಅದರೊಟ್ಟಿಗೆ DAP ಯನ್ನು ಹಾಕ್ತಾರೆ. ನಾನು 1 ಕಿಲೋ ಏನು ಅದಕ್ಕೆ ಬರಲಿ ಅಂತೇಳಿ ಹಾಕ್ತಾ ಇರ್ತಾರೆ. ನೋಡಪ್ಪ, ಅದಕ್ಕೆ ಇಷ್ಟೇ ಹಾಕಬೇಕು, ಇಷ್ಟೇ kg ಹಾಕಬೇಕು, ಹಾಕುವುದಿದ್ದರೆ ಈ ರೀತಿ ಆಗಿರಬೇಕು, ಅದರಷ್ಟು ಗೊಬ್ಬರ ಹಾಕಿದರೆ ಮಾತ್ರ ನೀವು ಅದನ್ನು ಹಾಕಬೇಕು, ಕೇವಲ ಅದನ್ನೇ ಮಾತಾಡಿದ್ರೆ ನೀನು ಊಟ ಮಾಡಿದ್ರೆ ಟಾನಿಕ್ ತಗೊಂಡಾಗಿ ಆಗ್ತಂತ ಹೇಳಿದರೆ ಕೂಡ ಅವರು ಒಪ್ಪುವುದಿಲ್ಲ. ನಾವೇ ಹಾಕಿದ್ದೇವೆ, ಮೊದಲು ಹಾಕಿದೆ ಪೆಸ್ಟಿಸೈಡು. ಅದರ ಉದಾಹರಣೆಗೆ ನಮ್ಮ ಮನೆ ಪಕ್ಕದಲ್ಲಿ ಬಾಡಿಗೆ ತಗೊಂಡು ಅಳಸಂಡೆ ಮಾಡುವವರಿದ್ದಾರೆ. ಕೆಲವು ವರ್ಷಕ್ಕೆ ಹಿಂದೆ ಈಗಲೂ ಮಾಡ್ತಾರೆ ಅವರು ದಿವಸ ಕೂಡ ಒಂದು ದಿವಸ ಕೊಯ್ಯುವ ಮೊದಲನೇ ದಿವಸ ಅವರು ಕೆಮಿಕಲ್ನ ಇದು ಪೆಸ್ಟಿಸೈಡ್ನ ಹುಡಿಯನ್ನು ತಂದು ಹಾಕ್ತಾ ಇರ್ತಾರೆ. 3 ದಿವಸದಲ್ಲಿ ಅದನ್ನು ಕೊಯ್ದು ಮಾರಾಟಕ್ಕೆ ಕೊಂಡು ಹೋಗ್ತಾರೆ. ಬೇಡಪ್ಪ, ಒಂದು ದಿವಸ ಅದು ತರಕಾರಿ ವಿಷಯ ಇರಲಿ, ನಿನ್ನ ಜೀವಕ್ಕೆ ಅದು ಅಪಾಯ, ನಿನ್ನ ಮುಖಕ್ಕೆ ಕಟ್ಟಿಕೋ, ಕೈಗೆ ಗ್ಲೌಸ್ ಹಾಕು ಅಂತ ಹೇಳಿದಾಗ ಅವ್ರು ಕೇಳುವುದಿಲ್ಲ. ಏನು ಮಾಡಲಿಕ್ಕೆ ಆಗೋದಿಲ್ಲ ಅದು. ಈ ರೀತಿ ಇರುವಾಗ ಮತ್ತು ತಿಳಿದವರು ಹಾಗೇನೆ ಕೆಲವು ವಿಚಾರಗಳು ಇನ್ನೊಬ್ಬರಿಗೆ ಅದು ನೇರವಾಗಿ ಎದುರಾಗಿರ್ತದೆ. ನಾವು ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಅದು ಈಗ ತರಕಾರಿ ಕೃಷಿಯಲ್ಲಿ ಮುಖ್ಯವಾಗಿ ನೀವು ಬಹುತೇಕ ಅಂದರೆ ಗ್ರೋ ಬ್ಯಾಗ್ ಬಳಸಿ ಮಾಡುವಂಥದ್ದು. ಈಗ ಗ್ರೋ ಬ್ಯಾಗ್ ಬಳಸಿ ಮಾಡುವಂಥ ಒಂದು ಕೃಷಿಗೂ ಸಹಜವಾಗಿ ಮಾಡುವಂಥ ಅಂದರೆ ಮಣ್ಣಿನಲ್ಲೇ ಆ ಗಿಡ ನೆಟ್ಟು ಮಾಡುವಂಥ ಇದಕ್ಕೆ ಏನಾದರೂ ವ್ಯತ್ಯಾಸ ನಿಮಗೆ ಕಂಡು ಬಂದಿದೆ? ಹೇಗೆ, ಏನು ಅದರ ಪ್ರಯೋಜನಗಳು ಅಥವಾ ಅದರ ನ್ಯೂನತೆಗಳೇನಾದರೂ ಇವೆಯಾ? ಕೃಷಿ ಸ್ಥಳದಲ್ಲಿ ಗದ್ದೆಯಲ್ಲಿ ಮಾಡುವಂಥ ಅಥವಾ ಒಂದು ಗುಡ್ಡೆ ಬದಿಯಲ್ಲಿ ಮಾಡುವಂಥ ಏರು ಮಾಡಿಕೊಂಡಿರಲಿ ಅಥವಾ ಮಾಡಿ ಅಂತಿರಲಿ, ಬಟ್ ತುಂಬ ಫಸಲು ಜಾಸ್ತಿ, ಗ್ರೋ ಬ್ಯಾಗಿಂತಲೂ ಜಾಸ್ತಿ ಸಿಗ್ತದೆ. ಅದು ಖಂಡಿತ ಸಿಗ್ತದೆ. ಅಂಥವರು ಗ್ರೋ ಬ್ಯಾಗ್ ಹೋಗಬೇಕಾಗೇ ಇಲ್ಲ, ಅದೇ ಮಾಡ್ಬೋದು. ನಾನು ಹೇಳೋದು, ಯಾವಾಗ ಚಿಕ್ಕ ಮನೆಗಳಿವೆಯೋ, ಯಾವುದು ಸ್ಲ್ಯಾಪುಗಳಿವೆಯೋ, ಅಲ್ಲಿ ಅವರು ಜಾಗ ಕಮ್ಮಿ ಇದ್ದ ಕಾರಣ ಈ ಗ್ರೋ ಬ್ಯಾಗನ್ನು ಉಪಯೋಗಿಸಿಕೊಂಡು ಮಾಡಿದಾಗ ಅವರ ಮನೆಗೆ ಬೇಕಾದಷ್ಟು ಅಥವಾ ಸ್ವಲ್ಪ ಹೆಚ್ಚಾದರೆ ಮಾರುವಷ್ಟು ಅದನ್ನು ಮಾಡಬಹುದು. ಅಂದರೆ ಕೃಷಿಯ ಒಲವು ಇರುವಂತಹ ಪೇಟೆಯಲ್ಲಿ, ನಗರದಲ್ಲಿ ಇರುವಂತಹ ಜನರಿಗೆ ಇದು ಅನುಕೂಲ ಮಾತ್ರ. ಚಿಕ್ಕ 10 ಸೆನ್ಸೋ 20 ಸೆನ್ಸೋ ಕನಿಷ್ಠ ತೆಂಗು ಮಧ್ಯೆ ಇರುವಂಥ ಸ್ವಲ್ಪ ಜಾಗವನ್ನು ಅದನ್ನು ಉಪಯೋಗಿಸಿಕೊಳ್ಳುವಂತಹ ಒಂದು ಮನಸ್ಥಿತಿ ಇರುವವರಿಗೆ, ನಾನೇ ಬೆಳೆದನ್ನು ತಿಂತೇನೆ ಎಂದುವರಿಗೆ ಖಂಡಿತವಾಗಿ ಗ್ರೋ ಬ್ಯಾಗ್ ತುಂಬ ವರದಾನ. ಅದನ್ನು ಅದರಲ್ಲೇ ಮಾಡಬಹುದು. ಸ್ವಲ್ಪ ಮನೆಯಲ್ಲಿರುವಂಥ ಕಿಚನ್ ವೇಸ್ಟನ್ನು ಗೊಬ್ಬರವಾಗಿ ಪರಿವರ್ತಿಸಿ, ಒಂದು ಕೈಯಲ್ಲಿ ಸಿಕ್ಕಿದಂಥ ಸೆಗಣಿಯನ್ನು ಅದಕ್ಕೆ ಒಂದು ಹಿಂಡಿಯನ್ನು ಹಾಕಿ ಅದನ್ನು ಸಾವಯವ ಗೊಬ್ಬರವನ್ನಾಗಿ ಅದನ್ನು ಮಾಡಿ ನಮಗೆ ಬೇಕಾದಷ್ಟು ತೃಪ್ತಿಯಾಗಿ ಮಾಡುವುದು. ಅದೇ ಒಬ್ಬ ಕಮರ್ಷಿಯಲ್ ಆಗಿ ಮಾಡ್ತಾನೆ, ಒಂದು ಅರ್ಧ ಎಕರೆ ತರಕಾರಿಯಾಗಿ ಮಾಡ್ಕೊಂಡಿದ್ದಾನೆ, ಅವನು ಹೋಗಿ ಗ್ರೋ ಬ್ಯಾಗ್ ಹಾಕಲಿಕ್ಕೆ ಆಗುದಿಲ್ಲ. ಅವನು ಏರು ಮಾಡಿಕೊಂಡೇ ಮಾಡಬೇಕಾಗ್ತದೆ. ಅದರಲ್ಲಿ ಸಿಕ್ಕಷ್ಟು ಫಸಲು ಗ್ರೋ ಬ್ಯಾಗಲ್ಲಿ ಸಿಗುವುದಿಲ್ಲ ಅವನಿಗೆ. ಅದರಿಂದ ಅವರವರದಾದ ರೀತಿಯನ್ನು ಅವ್ರು ಮಾಡ್ಕೊಳ್ಬೋದು. ನೀವೊಂದು ವೇಸ್ಟ್ನ ಒಂದು ಪ್ರಸ್ತಾವ ಮಾಡಿದರೆ, ಅಂದರೆ ಈ ತ್ಯಾಜ್ಯಗಳು, ಅದು ಕೃಷಿ ತ್ಯಾಜ್ಯ ಇರ್ಬೋದು, ಬೇರೆ ಮನೆ ತ್ಯಾಜ್ಯಗಳು, ಅಡುಗೆ ಮನೆಯ ತ್ಯಾಜ್ಯಗಳು ಇರ್ಬೋದು, ಇದನ್ನು ಕೃಷಿಗೆ ಹೇಗೆ ಒಂದು ಪೂರಕವಾಗಿ ಬಳಸಬಹುದು? ಈ ನಿಟ್ಟಿನಲ್ಲಿ ಏನಾದರೂ ಪ್ರಯೋಗ ಮಾಡಿದ್ದೀರಾ? ಖಂಡಿತವಾಗಿಯೂ. ನಾನು ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಟೆಂಪ ದಿವಸಗಳು ಬರ್ತದೆ. ಅದರಲ್ಲಿ ನಾನು ಅವರಿಗೆ ಮೊದಲೇ ಹೇಳಿದ್ದೇನೆ, ನಾನು ನಿಮಗೆ ನನ್ನ ಮನೆ ತ್ಯಾಜ್ಯವನ್ನು, ಅಡಿಗೆ ತ್ಯಾಜ್ಯವನ್ನು, ಕೃಷಿ ತ್ಯಾಜ್ಯವನ್ನು ಕೊಡುವುದಿಲ್ಲ. ಅಲ್ಲ, ನೀವು ಅದರ ಬಗ್ಗೆ ಬರೆದು ಕೊಡಬೇಕು ಅಂತ ಹೇಳಿದ್ರು. ಖಂಡಿತವಾಗಿ ಬರೆದು ಕೊಡ್ತೇನೆ. ಅದರ ನಿರ್ವಹಣೆಯನ್ನು ಹೇಗೆ ಮಾಡ್ತೀರಿ ಎಂಬುದಕ್ಕೆ ನನಗೆ ಖಂಡಿತ ಬರೆದೇ ಕೊಟ್ಟೆ. ನಾನು ಈ ರೀತಿ ಮಾಡ್ತೇನೆ, ಪೈಪ್ ಕಾಂಪೋಸ್ಟ್ ಮಾಡ್ತೇನೆ, ಅಥವಾ ಒಂದು ಡ್ರಮ್ಮಲ್ಲಿ ಹಾಕಿ ಕಾಂಪೋಸ್ಟ್ ಮಾಡ್ತೇನೆ. ಅದರಲ್ಲಿ ನನಗೆ 2 ಲಾಭ ಇದೆ ಅಂತ. ಒಂದು, ಅದನ್ನು ನಾನು ಗೊಬ್ಬರವಾಗಿ ಪರಿವರ್ತಿಸಿ ನಾನು ಗಿಡಕ್ಕೆ ಹಾಕ್ತೇನೆ. ನಾನು ನೇರವಾಗಿ ನಾನು ಹಾಕುವುದಿಲ್ಲ. ಇಲ್ಲಿ ನೇರವಾಗಿ ನನ್ನ ಹತ್ರ ಒಂದು ತೆಂಗಿನ ಗಿಡ ಅಂತೇಳಿ ಅಡಿಗೆ ಮನೆಯ ಕೃಷಿಯನ್ನು ತ್ಯಾಜ್ಯವನ್ನು ಕೊಂಡೋಗಿ ಹಾಕಿದಾಗ ಅಲ್ಲಿ ನಮಗೆ ಗೊತ್ತಿಲ್ಲದಂಥ ಹುಳಗಳು ಉತ್ಪತ್ತಿಯಾಗಿ ಗಿಡಕ್ಕೆ ಹಾನಿಯಾಗ್ತದೆ. ಅದನ್ನು ಡಿಕಾಂಪೋಸ್ಟ್ ಮಾಡಿ ಹಾಕಬೇಕು. ಅದಕ್ಕೆ ನಾನೊಂದು ಪೈಪ್ ಕಾಂಪೋಸ್ಟು ಅಥವಾ ಒಂದು ಡ್ರಮ್ ಕಾಂಪೋಸ್ಟ್ ಮಾಡ್ಕೊಂಡಿದ್ದೇನೆ. ಅದನ್ನು ನಾನು ಗಿಡಗಳಿಗೆ ಹಾಕ್ತೇನೆ. ನಾನು ಜನರಿಗೆ ಹೇಳಿದ್ದು ಇಷ್ಟೇ, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈ ರೀತಿ ಪ್ರತಿ ಮನೆಗೂ ಅವರೊಂಥರ ಮೋಟಿವೇಶನ್ ಕೊಟ್ಟಾಗ, ಅಥವಾ ಅವರದನ್ನು ಜನರಿಗೆ ಆ ತಿಳುವಳಿಕೆಯನ್ನು ಮೂಡಿಸಿದಾಗ, ಪ್ರತಿ ಮನೆಯಲ್ಲಿಯೂ ಇಂತಹ ಒಂದು ಡ್ರಮ್ಮು, ಒಂದು 500 ಲೀಟರ್ ಒಂದು ಡ್ರಮ್ ಇಟ್ಟುಕೊಂಡು ಅದಕ್ಕೆಲ್ಲ ಅಡಿಗೆ ಮನೆಯ ಕಸವನ್ನು ಹಾಕ್ಕೊಂಡು ಅದಕ್ಕೊಂದು ಮಾಹಿತಿಯನ್ನು ಕೊಟ್ಟು ಅದರ ನೀರನ್ನು ತೆಗೆದು ಗಿಡಕ್ಕೆ ಹಾಕಿದಾಗ ಅಲ್ಲಿ ಗೊಬ್ಬರ ಆಗ್ತದೆ. ಎಷ್ಟು ಒಂದು ಪರಿಶ್ರಮ ಅಲ್ಲಿ ಉಳಿತಾಯ ಆಗ್ತದೆ. ಗೊಬ್ಬರಗಳು, ಅಡಿಗೆ ಮನೆಯ ಎಲ್ಲ ವೇಸ್ಟ್ಗಳು ಕೂಡ ಗೊಬ್ಬರವಾಗಿ ಪರಿವರ್ತಿತವಾಗ್ತದೆ. ಇನ್ನೊಂದು ಕಡೆ ಅಂದರೆ ಈ ನಾವು ಬಿಸಾಡಿದಂಥ ಅಡಿಗೆ ಮನೆ ಎಲ್ಲ ತ್ಯಾಜ್ಯಗಳು ಕೊಂಡೋಗಿ ಇನ್ನೊಂದು ಮನುಷ್ಯರಿರುವಂಥ ಜಾಗದಲ್ಲೇ ಕೊಂಡೋಗಿ ಅವರು ಹಾಕ್ತಾರೆ. ಅವರಿಗೆ ಎಷ್ಟು ತೊಂದರೆ ನೋಡಿ. ಇದರಿಂದ 1 ಅಲ್ಲ 2 3 ಲಾಭಗಳಿವೆ. ಒಂದು, ಗ್ರಾಮ ಪಂಚಾಯತಿಗೆ ಒತ್ತಡ ಕಮ್ಮಿ ಆಗ್ತದೆ. ಎರಡದಾಗಿ ನಾವು ಇನ್ನೊಂದು ಕಡೆ ಹಾಕುವಂಥ ಆ ಪರಿಸರದ ಬರುವಂಥ ವಾಸನೆಗಳು ಇಲ್ಲದಾಗ್ತದೆ, ರೋಗಗಳು ಇರುವುದಿಲ್ಲ. ನಾವು ನಮ್ಮ ಗೊಬ್ಬರ ಮಾಡಿದಾಗ, ನಮ್ಮ ಕೃಷಿಗೆ ಹಾಕಿದಾಗ ಅದರಿಂದ ನಾವು ಕೃಷಿ ಉತ್ಪನ್ನವನ್ನು ಪಡೆಯಬಹುದು. ಅಂದರೆ ಸದುಪಯೋಗವೇ ಆಗ್ತದೆ. ಮತ್ತು ಈಗ ಕೃಷಿಯಲ್ಲಿ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಏನು ಈ ಟೆರೆಸ್ ಕೃಷಿ ಅಂತ ನಾವು ಹೆಚ್ಚು ಪ್ರಚಲಿತದಲ್ಲಿ ಇರುವಂಥದ್ದು, ಈ ನಿಟ್ಟಿನಲ್ಲಿ ಹೇಗೆ ನಿಮ್ಮ ವಿಚಾರ? ನೋಡಿ, ಒಂದು ಫ್ಲ್ಯಾಟ್ ಇದೆ ಅಂತ ಇಟ್ಕೊಳ್ಳಿ, ಟೌನಿಗೆ ಬರೋಣ ನಾವು. ಅದರಲ್ಲಿ ಒಂದು 25 ಮನೆ ಇದೆ. ನಾನು ಹೇಳೋದು, ಪ್ರತಿಯೊಂದು ಬಾಲ್ಕನಿಯವರು ಒಬ್ಬೊಬ್ಬರು ವಿವಿಧವಾಗಿ ಅವರೊಂದು ಗುಂಪು ಮಾಡ್ತಾರೆ. ಇವಾಗ ಒಂದೊಂದು ಗುಂಪನ್ನಾಗಿ ಮಾಡಿಕೊಳ್ಳೋದು, ಒಂದೊಂದು 5 ಗ್ರೋ ಬ್ಯಾಗ್ ಇಟ್ಟುಕೊಳ್ಳೋದು, ಒಬ್ಬರು ಒಂದು ಬೆಳೆ ಬೆಳೆಯುವುದು, ಇನ್ನೊಬ್ಬರು ಇನ್ನೊಂದು ಬೆಳೆ ಬೆಳೆಯುವುದು, ಅದನ್ನು ಪರಸ್ಪರ ಹಂಚಿಕೊಳ್ಳೋದು. ಅವರ ಅಡಿಗೆ ಮನೆ ಎಲ್ಲ ವೇಸ್ಟ್ಗಳನ್ನು ಇದಕ್ಕಾಗಿ ಉಪಯೋಗಿಸುವುದು. ಅಲ್ಲಿ ಕಾರ್ಪೊರೇಷನ್ನ ಟೆಂಪೋ ಹೋಗಬೇಕಾಗಿಲ್ಲಲ್ಲ. ಮನಸ್ಸಿದ್ದರೆ, ನಮಗೊಂದು ಕಾಳಜಿ ಇದೆ, ನಮಗೊಂದು ಬದ್ಧತೆ ಇದ್ದರೆ,
ನಾವು ಅದನ್ನು ಈಸಿಯಾಗಿ ಮಾಡ್ಕೊಳ್ಬೋದು, ಅಲ್ಲಿ ಏನು ಕಷ್ಟ ಇಲ್ಲ. ನಾವು ಸಾಮಾನ್ಯವಾಗಿ ಕೃಷಿಕರು ಈಗ ಎರೆ ಗೊಬ್ಬರ ಇರ್ಬೋದು, ಎರೆ ಜಲ ಇರ್ಬೋದು, ಇದು ಹೆಚ್ಚು ಸತ್ವಯುತವಾದದ್ದು ಮತ್ತು ಹೆಚ್ಚು ಪೋಷಕಾಂಶವನ್ನು ಒಳಗೊಂಡದ್ದು ಅಂತ ತಿಳಿದಿದ್ದೇವೆ. ಈ ನಿಟ್ಟಿನಲ್ಲಿ ಈ ಎರೆ ಜಲ ಆಗಲಿ ಎರೆ ಗೊಬ್ಬರ ತಯಾರಿಯಲ್ಲಿ ನಿಮ್ಮ ಅನುಭವ ಹೇಳಿ. ನಾನು ಎರೆ ಗೊಬ್ಬರಕ್ಕೆ ಮಾಡಲಿಕ್ಕೆ ದೊಡ್ಡ ದೊಡ್ಡ ಪ್ಲ್ಯಾಂಟ್ಗಳನ್ನೆಲ್ಲ ನೋಡಿದೆ ನಾನು, ಆದರೆ ಅದು ನನಗೆ ಅದು ಕೈಗೂಡುವಂಥ ಇದಲ್ಲ, ಯಾಕೆಂದರೆ ತುಂಬ ಕಷ್ಟ ಇದೆ. ಆದರೆ ಇತ್ತೀಚೆಗೆ ನಾನು ಒಂದು ಕಡೆ ನೋಡಿದಾಗ 200 ಲೀಟರ್ ಡ್ರಮ್ಮಲ್ಲಿ ಒಂದು ಎರೆಹುಳವನ್ನು ಹಾಕಿ ಎರೆ ಜಲ ಮಾಡಬಹುದು ಅಂತ ಗೊತ್ತಾಯ್ತು ನನಗೆ. ಸೊ ನಾನೇನೇನು ಮಾಡಿದೆ ಅಂತ ಎರೆಹುಳವನ್ನು ಬೇರೆ ಕಡೆಯಿಂದ ತರಿಸಬೇಕಾಗಿದೆ, ಅದು ಬೇಡ ಅಂತಾಯಿತು. ನನ್ನ ತೆಂಗಿನ ಬುಡಕ್ಕೆ ನಾನು ಹಾರೆ ಹಾಕಿದೆ, ಅಲ್ಲಿ ಭಾಳಷ್ಟು ಎರೆಹುಳುಗಳು ಸಿಕ್ಕಿತ್ತು. ಅದಕ್ಕೆ ಬೇಕಾದಂಥ ಕಲ್ಚರಲ್ ಮಾಡಿಕೊಂಡು ಆ ಎರೆಹುಳನ್ನು ಅದಕ್ಕೆ ಸೇರಿಸ್ಕೊಂಡೆ ಡ್ರಮ್ಮಿಗೆ, ಕೆಳಗೆ ಒಂದು ತೂತು ಮಾಡಿಕೊಂಡು ಅದು ಹೇಗೆ ಮಾಡಬೇಕೋ ಅದೇ ರೀತಿ ಆ ಪದ್ಧತಿಯಲ್ಲೇ ಮಾಡಿದೆ. ಸೊ ಅದರಿಂದ ನನಗೆ ಎರೆ ಜಲ ಬರ್ತಾ ಉಂಟು ಇವಾಗ. ನಾನು ಅದೇ ರೀತಿ ಎರೆಹುಳನ್ನು ಹಾಕೊಂಡು ಅಂದರೆ ಇನ್ನೂ ಅದನ್ನು ತೆಗೆದು ಇನ್ನೊಂದು ಡ್ರಮ್ಮಲ್ಲಿ ಹತ್ತಿರದಲ್ಲಿ ರೆಡಿ ಮಾಡ್ಕೊಂಡಿದ್ದೇನೆ, ಇದಕ್ಕೆ ಅದು ಶಿಫ್ಟ್ ಮಾಡ್ತೇನೆ ನಾನು. ತುಂಬ ಸುಲಭದಲ್ಲಿ ಆಗಿದೆ. ಅಂದರೆ ಸ್ಥಳಾವಕಾಶ ಕೂಡ ಕಡಿಮೆ ಸಾಕಾಗ್ತದೆ ಮತ್ತು ನಿರ್ವಹಣೆ ಕೂಡ ಸುಲಭ. 200 ಲೀಟರ್ನ ಡ್ರಮ್ ಇಡುವಂಥದ್ದು. ಒಂದು ವೇಳೆ ನನ್ನ ಲೆಕ್ಕದಲ್ಲಿ ತೆಂಗಿನ ಮಧ್ಯೆ ಎರೆಹುಳು ಇರೋದು, ಹೊರಗಿಂದ ಬೇಕಾದ ಎರೆಗಳ ಘಟಕದಿಂದ ಎರೆಹುಳುಗಳನ್ನು ತಂದು ಹಾಕ್ಬೋದು. ಅದು ಸಾಮಾನ್ಯ ಪ್ಲಾಟಿನವರಿಗೆ ಆಗಲಿಕ್ಕಿಲ್ಲ, ಒಂದು 5 ಸೆನ್ಸ್ ಮನೆ ಇರುವವರಿಗೆ ಅದಕ್ಕೆ ಬೇಕಾದಂಥ ಒಂದು 2 kg ಅಷ್ಟು ಸೆಗಣಿ ಎಲ್ಲಾದರೂ ಬಕೆಟ್ ಇಟ್ಕೊಂಡು ಹೋದರೆ ಎಲ್ಲಾದರೂ ಸಿಗ್ತದೆ. ಅದಕ್ಕೆ ನಮ್ಮ ಅಡಿಗೆ ತ್ಯಾಜ್ಯ ಆಗುವುದಿಲ್ಲ, ಅದಕ್ಕೆ ಕೃಷಿ ತ್ಯಾಜ್ಯ ಬೇಕಾಗ್ತದೆ. ನಮ್ಮ ಎರೆಹುಳು ಮಾಡಬೇಕಿದ್ರೆ ಅದಕ್ಕೆ ಅಡಿಗೆ ತ್ಯಾಜ್ಯ. ನೀವೇನು ಹಾಕ್ತೀರ ಅದಕ್ಕೆ? ಅದಕ್ಕೆ ನಾನು ಕೃಷಿ ತ್ಯಾಜ್ಯವೇ ಹಾಕುವುದು. ಅಲ್ಲಿ ಸಿಕ್ಕುವಂಥ ತರಗೆಳೆಗಳು, ತೆಂಗಿನ ಇದಗಳನ್ನೆಲ್ಲ ಹುಡಿ ಮಾಡಿಕೊಂಡು ಹುಲ್ಲುಗಳನ್ನೆಲ್ಲ ಹಾಕೊಂಡು ಅದು ಮಾಡಿ ಅದನ್ನು ಕಲ್ಚರ್ ಮಾಡಿಕೊಂಡು ಎರೆಹುಳು ಬಿಟ್ಟು ಅದರ ನೀರನ್ನು ನಾನಿಂದ ಇದಕ್ಕೆ ಉಪಯೋಗಿಸ್ತಾ ಇದ್ದೇನೆ. ನೀವು ಸ್ವೀಟ್ ಕಾರ್ನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಇದರ ಒಂದು ಬೆಳೆಯುವ ವಿಧಾನ, ನಿರ್ವಹಣೆ ಹೇಗೆ, ಈ ಬಗ್ಗೆ ಸ್ವಲ್ಪ ವಿವರ ಹೇಳ್ಬೋದಾ? ನೋಡಿ, ನಾವಿಲ್ಲಿ ಇದು ಗೋವಿನ ಜೋಳ ಬೆಳೆಯುತ್ತೇವೆ. ಸ್ವೀಟ್ ಕಾರ್ನ್ ಮತ್ತು ಗೋವಿನ ಜೋಳ ಕೂಡ ಒಂದೇ ಥರದ ಗಿಡಗಳು, ಒಂದೇ ಜಾತಿಯವುಗಳು. ಇನ್ನೊಂದು ಚಿಕ್ಕ ಜೋಳ ಗೊತ್ತು ನಿಮಗೆ. ಅದರಲ್ಲಿ ಸ್ವೀಟ್ ಕಾರ್ನ್ ನಾನು ಬೆಳೀಲಿಕ್ಕೆ ಕಾರಣ, ಇಲ್ಲಿ ಮಾರ್ಕೆಟಲ್ಲಿ ಪ್ರತಿಯೊಂದು ಕಡೆ ಕೂಡ ಎಲ್ಲರಿಗೂ ಖುಷಿಯ ಒಂದು ಆಹಾರ, ಅದು ಎಲ್ಲರೂ ತಿಂತಾರೆ, ನಮಗೂ ಖುಷಿ, ಹತ್ತಿರ ಏನೋ ಒಂದು ಸುಟ್ಟದ್ದು ಇದನ್ನು ತಿನ್ನುವುದು, ಪೌಷ್ಟಿಕಾಂಶ ಇರುವಂಥದ್ದು. ನನಗೆ ಅದು ಸಾಮಾನ್ಯವಾಗಿ ಬೀಜ ಇಲ್ಲಿ ಸಿಗ್ತಾ ಇಲ್ಲ, ತುಂಬ ಕಾಸ್ಟ್ಲಿ ಆ ಬೀಜ ಅದರದ್ದು. ನಾನೀಗ ಒಂದು ಬೀಜದ ಕಂಪನಿಯಿಂದ ಅದನ್ನು ನೇರವಾಗಿ ಪೋಸ್ಟ್ ಮುಖಾಂತರ ತರಿಸ್ತೇನೆ, ಎಲ್ಲಿ ದೂರದಿಂದ. ಆದರೆ ಜರ್ಮನಿ ಅದೇ, ನಾನು ಅದರ ಮೊಳಕೆ ತುಂಬ ಕಮ್ಮಿ. ಒಂದು 100 ಬೀಜ ಹಾಕಿದರೆ 30 ಬೀಜವೂ ಕೂಡ ಮೊಳಕೆ ಬರುವುದಿಲ್ಲ, ತುಂಬ ಇದಾಗಿಬಿಡ್ತದೆ ಅದು. ಅದನ್ನು ನಾನು ಸಪ್ರೇಟ್ ಒಂದು ಕಪ್ಪಿಗೆ ಹಾಕಿ ಅದನ್ನು ಮೊಳಕೆ ಬರೆಸಿ ಅಷ್ಟೊತ್ತಿಗೆ ನನ್ನ ಬೆಡ್ಡನ್ನು ರೆಡಿ ಮಾಡಿಕೊಟ್ಟಿರ್ತೇನೆ. ಅದಕ್ಕೆ ಬೇಕಾದಷ್ಟು ಗೊಬ್ಬರ ಕೂಡ ಸ್ವಲ್ಪ ಜಾಸ್ತಿ, ಅದಕ್ಕೆ ಎಲ್ಲ ಹಟ್ಟಿ ಗೊಬ್ಬರವನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಈ ಬಯೋ ಇದನ್ನೆಲ್ಲ ಹಾಕ್ಕೊಂಡು ಸುಮಾರು 6 ಇಂಚ್ ಒಂದರಾಗೆ ನಟ್ಬಿಡ್ತೇನೆ. ತುಂಬ ಪೌಷ್ಟಿಕಾಂಶ ಬಂದರೆ 2 ಬರ್ತದೆ, ಆದರೆ ನನಗೆ ಬರಲಿಲ್ಲ ಇಷ್ಟು ತನಕ, ಒಂದೇ ಬಂದದ್ದು, 1 ಕೋಡ್ ಬರ್ತದೆ ಆ ತಿಂಗಳಲ್ಲೇ. ನೀವು ಹೇಳಿದ್ರೆ ಈಗ 100ಕ್ಕೆ 30ರಷ್ಟು ಅಂತ, ಆದರೂ ನಿಮ್ಮ ಮುಖದಲ್ಲಿ ಒಂದು ಖುಷಿಯ ನಗು ಇದೆ, ಯಾಕೆ? ನೋಡಿ, ಇಲ್ಲೇ ಇರೋದು ಒಂದು, ನನಗೆ ಎಷ್ಟು ಪ್ರೀತಿ ಅಂದರೆ ನನ್ನ ಮಕ್ಕಳಿಗೂ ಕೂಡ ತುಂಬ ಪ್ರೀತಿ, ಅದು ನನ್ನ ತಂಗಿ ಮಕ್ಕಳಿಗೂ ಪ್ರೀತಿ. ಇವರಿಗೆ ಪ್ರೀತಿ ಇರುವಂಥ ಒಂದು ನನ್ನ ಮಳೆಯಲ್ಲೇ ತೆಗೆದು ಕಟ್ ಮಾಡಿ ಕೊಡುವಾಗ ಇನ್ನಷ್ಟು ಖುಷಿ ಆಗ್ತದೆ. ಮತ್ತು ನನ್ನ ಶ್ರೀಮತಿಯವರ ಅಕ್ಕ ತಂಗಿಯರ ಮಕ್ಕಳ ಬಂದರಂತೂ ಅವ್ರಿಗೆ ಬಹಳ ಖುಷಿ ಅದು ನೋಡುವುದೇ. ಇಂಥವರಿಗೆ ನನಗೆ ಈಗ ನೋಡಿ, ಮೊದಲಿಗೆ ಇದಲಿಗೆ ತುಂಬ ವ್ಯತ್ಯಾಸ ಇದೆ. ಇವಾಗ ಯಾರಿಗೆ ಒಂದು ನೀವು ಗಿಫ್ಟ್ ಕೊಡಲಿಕ್ಕೆ ಹೋದರೆ ಎಲ್ಲೋ ಮಾಲಿಂದ ಏನಾದರೂ ಪ್ಯಾಕ್ ಮಾಡಿಕೊಂಡು ಹೊಸ ಗಿಫ್ಟ್ ಕೊಡುವ ಅವ್ರ ಭಾಳ ಖುಷಿ ಇರ್ತದೆ. ಮೊದಲು ಹಾಗೆಲ್ಲ, ನಮ್ಮ ತಂದೆಯವರು ಇರುವಾಗ ಅವ್ರ ಸಂಬಂಧಿಕರ ಮನೆಗೆ ಒಂದು ಕಾರಲ್ಲಿ ಹಾಕಿ ಮನೆಯಲ್ಲಿ ಬೆಳೆದಂಥ ಎಲ್ಲ ಸಾಮಾನುಗಳನ್ನು ಅವ್ರ ಮನೆಗೆ ಕೊಂಡೋಗಿ ಕೊಡ್ತಾಯಿದ್ರು. ಅದು ಬಹಳಷ್ಟು ಖುಷಿ ಇತ್ತು ಅವರಿಗೆ. ತುಂಬ ಲಾಯರ್ಗಳ ಪರಿಚಯ ಇತ್ತು, ಡಾಕ್ಟರ್ಗಳ ಪರಿಚಯ ಇತ್ತು, ಸಂಬಂಧಿಕರ ಪರಿಚಯ ಇತ್ತು. ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಅವರಿಗೆ ಒಂದೊಂದು ಕುಂಬಳಕಾಯಿ, ಒಂದೊಂದು ಕಲ್ಲಂಗಡಿ ಅಂಗಡಿಯೆಲ್ಲ ಕೊಟ್ಟು ಬರ್ತಾಯಿದ್ರು. ಒಂದು ರೌಂಡ್ ಹೊಡೆದುಕೊಂಡು. ಇವಾಗ ಅದು ನಿಂತು ಹೋಗಿದೆ. ಆದರೆ ನಾನು ಅದನ್ನು ಮತ್ತೆ ಪುನರ್ಸ್ಥಾಪಿಸಬೇಕು. ನನ್ನಲ್ಲಿ ಬೆಳೆದಂಥನ್ನು ನಾನು ನನ್ನ ಸ್ನೇಹಿತರಿಗೆ ಕೊಡಬೇಕು. ನಾನು ಹೆಚ್ಚು ಪ್ರೀತಿಸುವವರನ್ನು ಕರ್ಕೊಂಡು ಒಂದು ತಿನ್ನಿ ಅಂತ ಹೇಳುವಂಥದ್ದು, ಇಲ್ಲಿ ಅದು ತುಂಬ ಖುಷಿ ಇರ್ತದೆ. ಅದರ ನಿರ್ವಹಣೆ ಅಂದರೆ ಬೆಳೆಯಲ್ಲಿ ಯಾವ ಹಂತದಲ್ಲಿ ಏನು ಮಾಡಬೇಕಾಗ್ತದೆ? ಮೊದಲೇ ಅಷ್ಟು ನಾಟಿ ಮಾಡಿ, ಅಂದರೆ ಒಂದು ಗಿಡಕ್ಕೆ ಒಂದು 10 ದಿವಸ 15 ದಿವಸ ಆದ ಕೂಡಲೇ 10 ದಿವಸದಲ್ಲೇ ಮಾಡ್ಬೋದು. 15 ದಿವಸ ಹೋದರೆ ಅದನ್ನು ತೆಗೆದು ನಾಟಿ ಮಾಡ್ತಾ ಬರ್ಬೋದು. ಇಲ್ಲೊಂದು ತುಂಬ ತೊಂದರೆ ಇದೆ, ಹೆಗ್ಗಣಗಳು ಅದಕ್ಕೆ ಗೊತ್ತಾಗ್ಬೋದು. ಅಲ್ಲಿ ನಾನು ಸ್ವೀಟ್ ಕಾರ್ನ್ ಹಾಕಿದ್ದೇನೆ ಅಂತ ಹೇಳಿದ್ರೆ ಗೊತ್ತಾದ ಕೂಡಲೇ ಹೆಗ್ಗಣ ಓಡಿ ಬರ್ತದೆ, ಬುಡದಿಂದಲೇ ಕಡಿದು ಹಾಕಿಬಿಡ್ತದೆ. ಅದು ಹೇಗೆ ನಿಯಂತ್ರಣ ಮಾಡೋದು? ಒಂದು, ನಾವು ಅದಕ್ಕೆ ಗೊಬ್ಬರ ಹಾಕುವಾಗ ಸ್ವಲ್ಪ ಈ ನಾವು ನೆಲಕಡಲೆ ಹಿಂಡಿ ಹಾಕಿ ಮಾಡಿದಂಥ ಗೊಬ್ಬರವನ್ನು ಅದಕ್ಕೆ ಹಾಕಬಾರ್ದು. ಈ ನೆಲಕಡಲೆ ವಾಸನೆ ಹಿಡ್ಕೊಂಡು ಅದು ಬರ್ತದೆ, ಅಲ್ಲಿ ಆ ವಾಸನೆಯನ್ನು ತಪ್ಪಿಸಬೇಕಾಗ್ತದೆ. ತಪ್ಪಿಸಿ ಮತ್ತು ಇದೇ ಗೊಬ್ಬರವನ್ನು ಹಾಕ್ಕೊಂಡು ಮುಚ್ಚಿ ಆದಷ್ಟು ಸ್ವಲ್ಪ ಹತ್ತಿರ ಯಾವುದೇ ಇಲಿಗಳು ಬರದ ಹಾಗೆ ಅದಕ್ಕೆ ಸ್ವಲ್ಪ ಇಲಿಯನ್ನು ಕೊಲ್ಲುವಂಥ ಯಾವುದೇ ಒಂದು ಮದ್ದು, ಸ್ವಲ್ಪ ಬೇಕಾದಷ್ಟು ಈಗ ಅಂಟ ಪದಾರ್ಥಗಳೆಲ್ಲ ಸಿಗ್ತವೆ, ಅದನ್ನೆಲ್ಲ ಹಾಕ್ಕೊಂಡು ಇಲಿಯನ್ನು ಸ್ವಲ್ಪ ನಿಯಂತ್ರಣ ಮಾಡಿ, ದೊಡ್ಡದಾದರೆ ಮತ್ತೆ ಅದನ್ನು ಕೆಳಗೆ ಹಾಕುವುದಿಲ್ಲ, ಅದನ್ನು ಮಾಡಿಕೊಂಡು ಮತ್ತೆ ಸ್ವಲ್ಪ ಮಣ್ಣು ಹಾಕ್ತಾ ಬರಬೇಕು. ಜಾಸ್ತಿ ಇದ್ದರೆ ಅದು ತುಂಬ ಸಾಫ್ಟ್ ಆಗಿರ್ತದೆ, ಅದು ತುಂಡಾಗಿ ಬಿತ್ತಂದರೆ ಹೋಯಿತು. ಅದೀಗ ಅದರ ಕಟಾವು ಇದೆಲ್ಲ ಅಂದರೆ ಎಷ್ಟು ಸಮಯ ಬೇಕಾಗ್ತದೆ? ಕೆಲವೊಂದು ಹೈಬ್ರಿಡ್ಗಳು 6, ಅಂದರೆ ಈಗ ಸುವರ್ಣ 65 ಅಂತ ಬರ್ತದೆ, ಅದು 60 ದಿವಸದಲ್ಲಿ ಬರ್ತದೆ. ನನಗೊಂದು 70 ದಿವಸದಲ್ಲಿ ಬಂದಿದೆ. ಆದರೆ ಇಲ್ಲಿ ಅದು ಸ್ವೀಟ್ ಕಾರ್ನ್ ಆದಾಗ ಸ್ವಲ್ಪ ಅದನ್ನು ಜಾಸ್ತಿ ಬೆಳೀಲಿಕ್ಕೆ ಬಿಡಬಾರ್ದು, ಸ್ವಲ್ಪ ನೋಡ್ಕೊಳ್ಬೇಕಲ್ಲಿ. ಅದು ಯಾವುದನ್ನು ಒಂದನ್ನು ತೆಗೆದು ಅದು ಬೆಳೆದಿದೆಯಾ ಈ ಹಂತಕ್ಕೆ ಬಂದಿದೆ ಅಂತ ಕೂಡಲೇ ಅದನ್ನು ಕಟ್ ಮಾಡಬೇಕು. ಬೆಳೆದ ಕೂಡಲೇ ಅದು ಮತ್ತೆ ಸ್ವೀಟ್ ಕಾರ್ನ್ ಆಗುವುದಿಲ್ಲ, ಪೂರ್ಣವಾಗಿ ಗಟ್ಟಿಯಾಗಿ ಬಿಡ್ತದೆ.
ಹಾಗೆ ಆಗ್ತದೆ. ಮತ್ತೆ ಅದರಲ್ಲಿ ಈಗ ನಿಮಗೆ ಅದು ಪ್ರಯೋಜನಕಾರಿಯಾಗಿ ಕಂಡಿದೆಯಾ ಹೇಗೆ? ಹೌದು, ಅಂದರೆ ಇಲ್ಲಿ ಮಾರ್ಕೆಟಿಗೆ ನೋಡಿದಾಗ ನಾನು ಹೇಳಿದೆ, ಒಂದು ಮಾರ್ಕೆಟಿಗೆ ಒಮ್ಮೊಮ್ಮೆ 15 ರೂಪಾಯಿಗೆ ಒಂದು ಸಿಗ್ತದೆ. ನಾನಿಲ್ಲಿ ಖರ್ಚು ನೋಡಿದಾಗ ಅದೊಮ್ಮೆ ತುಂಬ ಜಾಸ್ತಿ ಖರ್ಚಾಗಿ ಬಿಡೋದು. ಈಗ ನನ್ನ ಇದಕ್ಕೆ ಒಂದು 30-40 ರೂಪಾಯಿವರೆಗೂ ಬೀಳ್ಬೋದು ಅಂತ ಆಗ್ತದೆ. ಆದರೆ ನನಗೆ ನನ್ನದೇ ಆದ ಒಂದು ಇದೆ ಅಂತ ಒಮ್ಮೊಮ್ಮೆ ಅದು, ಅಂದರೆ ನೀವೇ ಬೆಳೆದದ್ದು ನಿಮ್ಮ ಮನೆ ಮಂದಿಯೇ ತಿನ್ನುವಂಥದ್ದು ಒಂದು ಖುಷಿ ಬೇರೆ ಅಷ್ಟೇ. ನನಗೆ ಹೇಳಿದಲ್ವ ನಿಮಗೆ, ಅಂದರೆ ಎಲ್ಲರೂ ಪ್ರಯತ್ನಿಸಬಹುದು ಅಂತ ಹೇಳ್ತೀರಿ? ಖಂಡಿತ ಖಂಡಿತ. ನಾನು 4-5 ವರ್ಷದಿಂದ ನಾನು ಮಾಡಿದ್ದೇನೆ. ಕಳೆದ ವರ್ಷ ನಾನು ಹೇಳಿದೆಲ್ಲ ನಿಮಗೆ, ನನಗೆ ಒಂದು 100 ಅಷ್ಟಾಗಿದೆ, 100 ಬಂದಿದೆ, ಒಂದು ಕೂಡ ಹೋಗಲಿಲ್ಲ. ಅಲ್ಲ, ಕೆಲವರಿಗೆ ಒಂದು ಆಲೋಚನೆ ಬರ್ತದೆ, ಇಷ್ಟೆಲ್ಲ ಕಷ್ಟಪಡೋದಂಗೆ ಮಾರ್ಕೆಟ್ ಅಂತ ತರಬಹುದು, ಆದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ತುಂಬ. ಆದರೆ ಆ ನಿಟ್ಟಿನಲ್ಲಿ ಕೇಳಿ ಖಂಡಿತ. ಅಂದರೆ ಇಲ್ಲಿ ಒಂದು 50 ಸೆನ್ಸ್ 1 ಎಕರೆಯಲ್ಲಿ ಇದನ್ನೇ ಒಂದು ಬಿಸ್ನೆಸ್ ಆಗಿ ಮಾಡೋರಿಗೆ ಖಂಡಿತ ಲಾಭ ಅದು. ಏಕೆಂದರೆ ಇಲ್ಲಿ ಬೇರೆ ಕಡೆಯಿಂದ ಸಾವಯವ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಜಾಸ್ತಿ ರೇಟ್ ತಗೊಂಡು ಮಾರಬಹುದು. ಅದು ಅವ್ರಿಗೆ ಅಲಸಂಡೆ ಮಾಡುವಾಗ ಇದು ಜಾಸ್ತಿ ಪೆಸ್ಟಿಸೈಡ್ ಏನು ಕೊಡಬೇಕಾಗಿ, ಅಂದರೆ ಲಾಭದಾಯಕವಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಖಂಡಿತ ಇದೆ, ಖಂಡಿತ ಇದೆ. ನಾನೀಗ ಮಾತಾಡುವುದೇನೆಂದರೆ ಈ ಚಿಕ್ಕ ಒಂದು 10 ಸೆನ್ಸ್ 15 ಸೆನ್ಸು 20 ಸೆನ್ಸು ಇದ್ದು ಒಂದು ಮನೆ ಇದ್ದವರಿಗೆಲ್ಲ ಇದು ಸ್ವಲ್ಪ ಜಾಸ್ತಿ ಇದು. ಯಾಕೆಂದರೆ ಅದು ಅದರ ನಿರ್ವಹಣೆ ವೆಚ್ಚ ಜಾಸ್ತಿ ಆದ ಕಾರಣ ಅದಕ್ಕೆ ಕೂಡ ಇದು ಜಾಸ್ತಿ ಬೀಳ್ತದೆ. ಅಂದರೆ ನಿಮ್ಮ ಎಲ್ಲ ಈ ಕೃಷಿ ವಿಧಾನಗಳು ಅಂದರೆ ಒಂದು ಬಹಳಷ್ಟು ಸೀಮಿತ ಒಂದು ಹಿಡುವಳಿ ಹೊಂದಿದವರಿಗೆ ಅಥವಾ ಫ್ಲ್ಯಾಟ್ಗಳಲ್ಲಿ ಇರುವವರಿಗೆ, ನಗರ ಪ್ರದೇಶದ ಅವರಿಗೆಲ್ಲ ತುಂಬ ಹೆಚ್ಚು ಅನುಕೂಲಕರವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಅಂದರೆ ಅವರಿಗೆ ಈ ಕೃಷಿಯನ್ನು ಕೈಗೊಂಡ್ರೆ ನಿಜವಾಗಿಯೂ ಲಾಭ ಆಗ್ಬೋದು ಅಂತ ತಮ್ಮ ಅನುಭವ? ಅದು ಅಷ್ಟೇ ಇರೋದು. ನಾನು ಹೇಳಿದ ಒಂದು ಮನಸ್ಸಿಗೆ ಸಂತೃಪ್ತಿ. ನಾನು ಹೇಳಿದಲ್ಲ, ನಾನು ಅದನ್ನು ಆ ಮೋಟಿವೇಶನ್ ಕೊಡೋದೇ ಅದಕ್ಕಾಗಿ. ನನ್ನ ಕೈಲಾದರೆ ನಾನು ಮಾಡಿ ತೋರಿಸುವುದು. ಪಕ್ಕದಲ್ಲಿ 5-6-10 ಸೆನ್ಸಿನ ತುಂಬ ಮನೆಗಳಿವೆ, ಅಲ್ಲಿ ಹತ್ತಿರದಲ್ಲಿ ಬೇಕಾದಷ್ಟಿವೆ. ಇವರೆಲ್ಲ ಸುಮ್ಮನೆ ಅನಗತ್ಯವಾಗಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಇದನ್ನು ಮಾಡಿ. ನಿಮಗೆ ಸಂತೃಪ್ತಿ ಇದೆ, ಮನಸ್ಸು ಸಮಾಧಾನ ಇದೆಯಾ? ರೋಗಗಳು ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ. ನೀವು ಹಾರೆ ಹಿಡಿದೋ, ಚಿಕ್ಕ ಕತ್ತಿ ಹಿಡಿದೋ, ಚಿಕ್ಕ ತೊಟ್ಟೆ ಹಿಡಿದು ಬಂದು ಇಷ್ಟಿ ಮಾಡಿದರೂ ಸಾಕು. ನೀವು ತೃಪ್ತಿ ಇದೆ, ಈ ಸಮಯ ಇದಕ್ಕೆ ಇದು ಮಾಡಿ, ಅದರಲ್ಲಿ ನಿಮಗೆ ಫಲ ಸಿಗ್ತಾ ಇದೆ. ಅದು ಸ್ವಚ್ಛ ಫಲ, ವಿಷ ಇಲ್ಲದ್ದು, ಅಮೃತ. ಇದನ್ನು ತಿನ್ಕೊಳ್ಳಿ ನೀವು, ಇಷ್ಟೇ ಹೇಳುವುದಷ್ಟೇ. ಅಂದರೆ ನಮಗೂ ಕೂಡ ಒಂದು ಸಾಕ್ಷಾತ್ ಕಾಣುವಂಥದ್ದು ನಿಮ್ಮ ಆರೋಗ್ಯದ ಗುಟ್ಟು ನಿಮ್ಮ ಕೃಷಿ ಇಷ್ಟೇ ಇರೋದು. ಈಗ ತರಕಾರಿ ಕೃಷಿಯ ಜೊತೆಗೆ ನೀವು ಏನು ಜೇನು ಕೃಷಿಯಲ್ಲಿ ಕೂಡ ಪಳಗಿದ್ದೀರಿ, ಈ ಬಗ್ಗೆ ನಿಮ್ಮ ಅನುಭವ ಹಂಚಿಕೊಳ್ಳಿ. ಅದೇ ನಾನು ಹೇಳಿದೆ, ನಾನು 87ರಲ್ಲಿ ಏನೋ ಜೇನು ತರಬೇತಿ ಪಡ್ಕೊಂಡೆ. ನಾನು ನಂತರ ಟ್ರೈ ಮಾಡಿದೆ, ಸ್ವಲ್ಪ ಜೇನನ್ನು ಮಾಡ್ತಾ ಇದ್ದೆ. ಆದರೆ ನನ್ನ ವಾತಾವರಣ ಏನಾಯಿತು ಅಂತ ಹೇಳಿದರೆ, ಅಲ್ಲಿ ಎಲ್ಲವೂ ಕೃಷಿ ಸ್ಥಳ, ಕಾಡುಗಳೆಲ್ಲ ಹೋಗಿ ಅದು ಮತ್ತೆ ಒಂಥರ ಲೇಔಟ್ಗಳಾಯಿತು, ಮನೆಗೆಲ್ಲ ಸಾಧ್ಯ ಆಯಿತು, ಎಲ್ಲವೂ ಹೋಯಿತು. ಅಲ್ಲಿ ಜೇನು ಹುಳ ನಿಲ್ಲಿಕ್ಕೆಲ್ಲಿರಲಿಲ್ಲ. ಆದರೂ ಕೂಡ ಪ್ರಯತ್ನ ಪಟ್ಟು ಒಂದು ಗೂಡನ್ನು ಇಟ್ಕೊಂಡಿದ್ದೇನೆ. ಮನೆಗೆ ತಕ್ಕಷ್ಟು ಸ್ವಲ್ಪ ಜೇನು ಸಿಗ್ತದೆ. ಮತ್ತು ಅದರೊಟ್ಟಿಗೆ ಇನ್ನೊಂದು ಸುಲಭ ಸಿಕ್ಕುವಂಥ ಮಜೆಂಟ್ ಜೇನು ಕೂಡ ಇದೆ. ಹತ್ತಿರ ಎಲ್ಲಾದರೂ ಕೋಲ್ ಜೇನು ಹಾರಿಕೊಂಡು ಬಂದರೆ ಅದನ್ನು ಕೂಡ ಜಾಗ್ರತೆ ಮಾಡಿ ಸ್ವಲ್ಪ ಸಾಕಲಿಕ್ಕೆ ನೋಡ್ತೇನೆ, ಮನೆಗೆ ಬೇಕಾದ ಜೇನು. ಮತ್ತು ಜೇನು ಹುಳ ಜೇನಿಗಿಂತಲೂ ನನಗೆ ಪರಾಗಸ್ಪರ್ಶಕ್ಕೆ ಅದು ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ತಿಳಿದ ವಿಚಾರ. ಒಂದು ಜೇನು ನೊಣ ಇದ್ದರೆ ಮಾತ್ರ ಭೂಮಿಯಲ್ಲಿ ಕೃಷಿ ಉಳಿದಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಅಷ್ಟು ಪ್ರಭಾವಶಾಲಿಯಾದಂಥ ಪರಾಗಸ್ಪರ್ಶ ಇನ್ನೊಂದು ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ತುಂಬ ಪ್ರೀತಿಯಿಂದ ಅದನ್ನು ಸಾಕಿದ್ದೇನೆ, ಮನೆಯಲ್ಲೂ ಇದೆ. ಅಂದರೆ ನಿಮಗೆ ಒಂದು ಮನೆ ಖರ್ಚಿಗೆ ಅಂತ ಹೇಳ್ತೇವಲ್ಲ ನಾವು, ಹಾಗೆ ಜೇನು ಸ್ವಲ್ಪ ಸಿಗ್ತದೆ. ಬೇರೆ ಇದಕ್ಕೆ ಅಂದರೆ ಹೆಚ್ಚಿನ ಕಾಳಜಿ ಈಗ ಕೃಷಿಯಲ್ಲಿ ಇರ್ಬೋದು, ಅಂದರೆ ತರಕಾರಿ ಕೃಷಿಯಲ್ಲಿ ಕೂಡ ನಾವು ಏನು ವಿಶೇಷವಾದ ಕಾಳಜಿ ವಹಿಸಬೇಕಾಗ್ತದೆ? ಅಂದರೆ ಬೇರೆ ಬೇರೆ ವಾತಾವರಣದಲ್ಲಿ ನಾವು ಯಾವ ರೀತಿಯ ಕಾಳಜಿ ವಹಿಸಬೇಕಾಗ್ತದೆ? ಹೌದು, ಈಗ ನಾವು ಅಂದರೆ ನಾವು ಮಳೆಗಾಲ ಬಂದಾಗ ಮಳೆಗಾಲಕ್ಕೆ ಹೋಗುವಂಥ ತರಕಾರಿಯನ್ನೇ ನಾವು ಹಾಕಬೇಕಾಗ್ತದೆ. ಅಲ್ಲಿ ಅದು ಸುಲಭದಲ್ಲಿ ಸಿಕ್ಕುವಂಥದ್ದು. ಅದು ನಮಗೆ ಬೆಂಡೆ ಅಥವಾ ಬಸಳೆ ಸ್ವಲ್ಪ ಕಷ್ಟ ಆಗ್ತದೆ. ಬೆಂಡೆ, ಅಲಸಂಡೆ ಅಂತ ಹಾಕ್ಬೋದು. ಮತ್ತು ಬೇಸಿಗೆ ಬಂದಾಗ ಬೇಸಿಗೆಯಲ್ಲಿ ಬರುವಂಥ ಇದನ್ನೇ ನೋಡ್ಕೊಳ್ಬೇಕಾಗ್ತದೆ ನಾವು. ಮತ್ತು ಒಂದು ಬೆಲೆ ಹಾಕಿದಾಗ ಅದೇ ಸ್ಥಳದಲ್ಲಿ ಅದನ್ನೇ ಹಾಕೋದಕ್ಕಿಂತ ಸ್ವಲ್ಪ ಟೈಮ್ ಕೊಟ್ಟು ಅಥವಾ ಬೇರೆ ಬೆಲೆಯನ್ನು ಬದಲಾಯಿಸಿ ಮಾಡಬೇಕಾಗ್ತದೆ. ಈ ರೀತಿ ಮಾಡಬೇಕಾಗ್ತದೆ. ಮತ್ತು ಅದೇ ಆದಷ್ಟು ನಾವು ಸ್ವಲ್ಪ ಜಾಸ್ತಿ ಗಿಡವನ್ನು ಹಾಕಿದರೆ, ಯಾವಾಗ ನಮಗೆ ರೋಗ ಬಂತೆಲ್ಲ ಆ ಗಿಡವನ್ನು ಅಲ್ಲಿಂದಲೇ ಕಿತ್ತು ಬಿಸಾಡಿದರೆ ಉಳಿದ ಗಿಡಗಳು ಸ್ವಲ್ಪ ರಹಿತವಾಗಿ ಬರಲಿಕ್ಕೆ ಸಾಧ್ಯ ಕೂಡ ಇದೆ ಅಲ್ಲಿ ಅಂಥದ್ದು. ಅದೇ ಮುಖ್ಯವಾಗಿ ನಾವು ಸಂಕ್ಷೇಪ ಹೇಳಬೇಕಿದ್ರೆ ಅಲ್ಲಿ ರೋಗ ಅದಕ್ಕೆ ಬಾಧೆ ತಗದಲಾಗಿ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ, ಅಷ್ಟೇ ಇರೋದು. ಇನ್ನೊಂದು ಮುಖ್ಯ ವಿಚಾರ ಬರುವುದಂತ ಹೇಳಿದರೆ, ಈಗ ಗೊಬ್ಬರಗಳನ್ನು ಬಳಸುವಾಗ ಕೂಡ ಈಗ ನೀವು ಎರೆಗೊಬ್ಬರ ಬಳಸ್ತೀರಿ. ಈಗ ಕುಂಬಳಕಾಯಿ ಇರಬಹುದು, ಬಸಳೆ ಇರಬಹುದು, ಬೆಂಡೆ ಇರಬಹುದು, ಈಗ ಬೇರೆ ಬೇರೆ ರೀತಿಯ ತರಕಾರಿ ಕೃಷಿಗೆ ಬಳಸುವ ಗೊಬ್ಬರದಲ್ಲಿ ವ್ಯತ್ಯಾಸ ಉಂಟು ಅಥವಾ ಒಂದೇ ಗೊಬ್ಬರವನ್ನು ಎಲ್ಲದಕ್ಕೂ ಬಳಸಬಹುದು ಅನ್ನುವಂಥದ್ದು? ನೇರವಾಗಿ ಹಟ್ಟಿ ಗೊಬ್ಬರದ ಬಗ್ಗೆ ನಾವು ಏನು ಹೇಳಲಿಕ್ಕಿಲ್ಲ. ನೇರವಾಗಿ ತರುವುದು, ಹಾಕುವುದು. ಸ್ವಲ್ಪ ಆದರೆ ಅದು ಬಿಸಿ ಇರೋದಾಗಿ ನೋಡ್ಕೊಳ್ಬೇಕು. ಹಾಗೆ ಅದು ಸ್ವಲ್ಪ ಒಂದರ ಗ್ಯಾಸ್ ಇದೆ, ಅದರಲ್ಲಿ ಒಂದು ಅನಿಲ ಇದೆ, ನಿಮಗೆ ಗೊತ್ತಲ್ವ ಅದು. ಅದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಾವು ಯಾವಾಗೂ ಕೂಡ ಅದು ಡಿಕಂಪೋಸ್ಟ್ ಆಗಬೇಕು ಅಂತ ಹೇಳ್ತಾರೆ. ನೇರವಾಗಿ ಗೊಬ್ಬರ ಹಾಕಿದ್ದಕ್ಕಿಂತಲೂ ಅದನ್ನು ಡಿಕಂಪೋಸ್ಟ್ ಮಾಡೋದು, ಅಂದರೆ ಅದು ಹುಡಿಯಾಗಿ ಕೈಗೆ ಸಿಕ್ಕುವಾಗಿದ್ದರೆ ತುಂಬ ಖುಷಿ ಇರ್ತದೆ. ಅದು ತುಂಬ ಗಿಡಕ್ಕೂ ಕೂಡ ಒಳ್ಳೆಯದು. ಅದೇ ನೇರವಾಗಿ ಹಾಕಿದಾಗ ಅಲ್ಲಿ ಗೆದ್ದಲು ಬರುವಂಥ ಸಾಧ್ಯತೆಗಳಿವೆ. ಮತ್ತು ಈ ಥರ ನಾವು ಎರೆಜಲವನ್ನು ತೆಕ್ಕೊಂಡಾಗ ಎರೆಹುಳುಗಳು ಜಾಸ್ತಿ ಇದ್ದರೆ ಸ್ವಲ್ಪ ನೀರು ಅದನ್ನು ಅದಷ್ಟು ಮಾಡಿ ಸ್ವಲ್ಪ ತೆಳು ಮಾಡಿ ಹಾಕಬೇಕಾಗುತ್ತೆ. ಸ್ವಲ್ಪ
ಜಾಸ್ತಿ ಇದಾದ ಕೂಡಲೇ ಅದು ಸುಟ್ಟು ಹೋಗ್ತದೆ. ಅಥವಾ ನಮ್ಮ ನೆಲಕಡಲೆ ಹಿಂಡಿ ಇದ್ದು ನೀರು ಅದಕ್ಕೆ ಸೇರಿಸಿದಾಗ ಅದನ್ನು ನಾವು ಬೂದಿ ಹಾಕಿ ಆಗಿದಾಗಲೂ ಕೂಡ ಅದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಈ ಜೈವಿಕ ಗೊಬ್ಬರಗಳಿದ್ದಾರೆ, ಯಾವುದೋ ಬಯೋ ಫರ್ಟಿಲೈಸರ್, ಬಯೋ ಪೆಸ್ಟಿಸೈಡ್ ಅಂತ ಹೇಳಿದಲ್ಲ, ಇದರಲ್ಲೂ ಕೂಡ ಹಾಗೆಯೇ ಅದಕ್ಕೆ ಅವರದಾದ ಮಾರ್ಗಸೂಚಿ ತತ್ವಗಳಿವೆ, ಅದನ್ನು ಅನುಸರಿಸಿ ಅದನ್ನು ಹಾಕಬೇಕಾಗ್ತದೆ. ಅಷ್ಟು ಈಸಿಯಲ್ಲಿ ಎಲ್ಲದಕ್ಕೂ ಕೂಡ ಒಂದು ಮಿತಿಯಲ್ಲಿ ಹೋಗಬೇಕು. ಮಿತಿ ಮೀರಿ ಯಾವುದು ಹೋದರೂ ಕೂಡ ಅದಾಗುವುದಿಲ್ಲ. ಅದರಂತೂ NPK ಹಾಕುವಂಥದ್ದು ಅದು ತುಂಬ ಜಾಗ್ರತೆ ಇರಬೇಕಾದದ್ದು, ನೇರವಾಗಿ ಹಾಕುವಂಥದ್ದಲ್ಲ ಅದು. ಸಾಮಾನ್ಯವಾಗಿ ನಾವು ಅಡುಗೆ ಮನೆ ತ್ಯಾಜ್ಯ ಅಂತ ಹೇಳ್ತೇವೆ. ಈಗ ಅಡುಗೆ ಮನೆ ತ್ಯಾಜ್ಯಗಳು ಏನೇನು ಇರ್ತವೆ ಮತ್ತು ಅದನ್ನು ಹೇಗೆ ಸಮರ್ಪಕವಾಗಿ ನಮ್ಮ ಕೃಷಿಗೆ ಪೂರಕವಾಗಿ ಬಳಸಬಹುದು, ಈ ನಿಟ್ಟಿನಲ್ಲಿ ಸ್ವಲ್ಪ ವಿವರವಾಗಿ ಹೇಳಿ. ಈಗ ನಿಮ್ಮಲ್ಲಿ ಅಡುಗೆ ಮನೆಯಲ್ಲಿ ಏನೆಲ್ಲ ತ್ಯಾಜ್ಯ ಇರ್ತದೆ? ನಾವು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಹೋದಾಗ ಅಲ್ಲಿ ಅತ್ಯಂತ ಹೆಚ್ಚು ಸಾಧ್ಯ ಸಿಕ್ಕುವುದು ನಮಗೆ ಉಳಿದಂಥ ಹಣ್ಣುಗಳು, ಸಾರುಗಳು, ಮತ್ತು ನಾವು ತರಕಾರಿ ಕೊಯ್ಯುವಾಗ ಅದರ ಸಿಪ್ಪೆಗಳು, ಈ ಥರ ಏನೆಲ್ಲ ಇರ್ತವೆ. ಇದರಲ್ಲಿ ನಾವು ಒಂದು ಕೆಲವು ಸಾಮಾನು ಮನೆಯಿಂದ ಅಂಗಡಿಯಿಂದ ತರುವಂಥ ಪ್ಲಾಸ್ಟಿಕ್ ಬ್ಯಾಗ್ಗಳು ನಾವು ಮಾಡಬೇಕಿದ್ದಿಷ್ಟು, ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಪ್ಲಾಸ್ಟಿಕ್ ಬ್ಯಾಗಿಗೆ ಅದನ್ನು ಒಂಥರ ಬೇರೆ ಒಂದು ಡಬ್ಬ ಇಟ್ಕೊಳ್ಳೋದು, ಅಲ್ಲಿ ಹಾಕಿಬಿಡೋದು. ಇದನ್ನು ಸೆಪ್ರೇಟ್ ಒಂದು ನಮ್ಮ ಡಸ್ಟ್ಬಿನ್ ಅಂತ ಯಾವುದನ್ನು ಹೇಳ್ತೇವೆ ನಾವು, ಅದನ್ನು ಹಾಕ್ಕೊಂಡು ಆ ಉಳಿದಂಥ ತರಕಾರಿ ಸಿಪ್ಪೆ, ಅದರ ಸಿಪ್ಪೆ ಇರಲಿ, ಬಾಳೆಗೆ ಯಾವುದೇ ಇರಲಿ, ಅದನ್ನು ಸಣ್ಣಾಗಿ ಸಪ್ರವಾಗಿ ಕೊಚ್ಚಿಬಿಡ್ಬೇಕು. ಅಂದರೆ ನಾವು ಹೆಸರಿಗೆ ಹೇಳೋದು ಕಸದ ಬುಟ್ಟಿ, ಅದು ಕಸದ ಬುಟ್ಟಿ ಅಲ್ಲ, ರಸದ ಬುಟ್ಟಿ ಆಗಬೇಕು. ಸರಿ, ಇದನ್ನು ಚಿಕ್ಕದಾಗಿ ಕೊಚ್ಚಿಕೊಂಡ್ರೆ ಸಾಕೋದು, ಮುಗಿಯುತ್ತಲ್ಲಿ. ಇದನ್ನು ತಗೊಂಡೋಗಿ ನಾವು ಒಂದು ಡ್ರಮ್ ಅದು ಸಪ್ರೇಟಾಗಿ ಒಂದು ಹೊರಗೆ ಇಡಬೇಕು. ಅದಕ್ಕೆ ಮೊದಲು ಆ ಡ್ರಮ್ಮಿಗೆ ಸ್ವಲ್ಪ ನಾವು ಬೆಲ್ಲದ ನೀರನ್ನು, ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ಟು ಎಲ್ಲ ಅಡುಗೆ ಮನೆ ತ್ಯಾಜ್ಯವನ್ನು ಅದಕ್ಕೆ ಹಾಕ್ತಾ ಬರಬೇಕು. ಇದು ಸ್ವಲ್ಪ ನೀರು ಹಾಕಿ ಮುಚ್ಚಿಬಿಡಬೇಕು ಅಷ್ಟೇ. ಹೀಗೆ ಬಂದರೆ ಅದರ ನಿರ್ವಹಣೆ ಆಗ್ತದೆ. ತನ್ನಷ್ಟು ಎತ್ತರ ಆದ ಕೂಡಲೇ ಅದರಲ್ಲಿ ಒಂದು ದ್ರವ ಹೊರಡ್ತದೆ. ಅದಕ್ಕೆ ಒಂದು ಕೆಳಭಾಗದಲ್ಲಿ ಒಂದು ಹೋಲ್ ಮಾಡಿಟ್ಟರೆ ಆಯಿತು, ಒಂದು ತೂತು ಮಾಡಿಟ್ಟರೆ ಆಯಿತು. ಅದರಿಂದ ಒಂದು ನೀರು ಬರ್ತದೆ. ಆ ನೀರನ್ನು ಇನ್ನಷ್ಟು ನೀರಿಗೆ ಬೆಳೆಸ್ಕೊಂಡು ನಾವು ತರಕಾರಿ ಗಿಡಕ್ಕೆ ಅದನ್ನು ಹಾಕ್ಬೋದು, ಯಾವುದೇ ವಾಸನೆ ಇರೋಲ್ಲ. ಆದರೆ ಅಲ್ಲಿ ಒಂದು ಹುಳ ಬರ್ತದೆ, ಅದಕ್ಕೆ ನೀವು ಬ್ಲ್ಯಾಕ್ ಸೋಲ್ಜರ್ಸ್ ಅಂತ ಹೇಳ್ತಾರೆ, ಮತ್ತು ಬಂಗಾರದ ಹುಳು ಅಂತ ಹೇಳ್ತಾರೆ, ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಈ ಹುಳಗಳು ಕೋಳಿಗಳಿದ್ರೆ ಅದಕ್ಕೆ ತುಂಬ ವಿಟಮಿನ್, ಪೌಷ್ಟಿಕ ಆಹಾರ ಅಂತ ಹೇಳ್ತಾರೆ. ಅದನ್ನು ಈಗ ತೆಗೆದು ಮತ್ತೆ ನಾವು ಗೊಬ್ಬರ ಬದಲು ಮಾಡುವಾಗ ಇದನ್ನು ಸ್ವಲ್ಪ ಬಿಸಿಲಿನಲ್ಲಿ ಹೊಳೆಸಿದಾಗ ಆ ಹುಳ ಕೂಡ ಗೊಬ್ಬರವಾಗಿ ಪರಿವರ್ತವಾಗಿ ನಮಗೆ ಏನು ವಾಸನೆ ಇಲ್ಲದಂಥ ಒಂದು ಇದು ಸಿಗ್ತದೆ. ಅಂದರೆ ನೀವು ಹೇಳುವ ಪ್ರಕಾರ ಈ ಒಂದು ತ್ಯಾಜ್ಯದಿಂದ ಒಂದು ಉಪ ಉತ್ಪನ್ನ ಕೂಡ ಸಿಗ್ತದೆ. ಇಲ್ಲಿ ಇಷ್ಟೇ, ತ್ಯಾಜ್ಯವನ್ನು ಡಿಕಂಪೋಸ್ಟ್ ಆಗಿ ಅದನ್ನು ಕಂಪೋಸ್ಟ್ ಆಗಿ ನಾವು ಪರಿವರ್ತಿಸಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ಜೈವಿಕ ದ್ರವಗಳು ಸಿಗ್ತವೆ ಡಿಕಂಪೋಸ್ಟ್ ಆಗುವಂಥದ್ದು. ಆವಾಗ ಅದರಲ್ಲಿ ವಾಸನೆ ಇರುವುದಿಲ್ಲ. ಯಾವಾಗ ನೇರವಾಗಿ ನಾವು ಗಿಡ ಅಂತೇಳಿ ಅಡುಗೆ ಮನೆ ಇದನ್ನು ತೆಗೆದು ಬಿಸಾಡಿದಾಗ ಒಂದು ವಾಸನೆ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಅದರಿಂದ ಒಂದು ಕೃಷಿಗೆ ಮಾರಕವಾದಂಥ ಒಂದು ಹುಳ ಉತ್ಪತ್ತಿ ಆಗ್ತದೆ, ಅದು ಕೃಷಿಯನ್ನು ಹಾಳು ಮಾಡ್ತದೆ. ಈಗ ಅಬ್ದುಲ್ ರೆಹಮಾನ್ ಅವರೇ, ನೀವು ಹೇಳಬೇಕು, ಈಗ ನಿಮ್ಮ ಒಂದು ಕೃಷಿ ಚಟುವಟಿಕೆಯಲ್ಲಿ, ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಕುಟುಂಬದ ಒಂದು ನೆಲೆಯಲ್ಲಿ ನೋಡಿದರೆ ನಿಮಗೆ ಯಾವ ರೀತಿಯ ಸಹಕಾರ ಇದೆ ಮತ್ತು ನಿಮ್ಮ ಯಾವ ರೀತಿಯ ಸಹಕಾರವನ್ನು ಬಯಸ್ತೀರಿ? ಈಗ ಮನೆಯಲ್ಲಿ ನಿಮಗೆ ಈ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಬೇಕಿದ್ರೆ ನಿಮಗೆ ನೀವು ಸ್ವಾವಲಂಬಿಯಾಗಿ ಏಕಾಂಗಿಯಾಗಿ ಅದನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ನಿಟ್ಟಿನಲ್ಲಿ ಹೇಳಿ. ನಾನು ಅದರಲ್ಲಿ ಇನ್ನೊಂದು ಲಾಭ ಇದೆ ಇಲ್ಲಿ ನನಗೆ. ನಾನು ಈ ರೀತಿ ಒಂದು 10-15 ವರ್ಷದಿಂದ ನಾನು ಇದನ್ನು ಜಾಸ್ತಿ ನಾನು ಸಂಬಳ ಕೊಟ್ಟದನ್ನು ಮಾಡಿಸುವುದಿಲ್ಲ. ನಾನು ದಿವಸಕ್ಕೆ 2 ಗಂಟೆ ನಾನು ಸ್ವಲ್ಪ ಕಠಿಣ ಪರಿಶ್ರಮ ಮಾಡ್ತೇನೆ. ನಾನು ಹಾರೆ ಹಿಡಿತೇನೆ, ಅದನ್ನು ಬುಡಕ್ಕೆ ಹಾಕ್ತೇನೆ, ಗೊಬ್ಬರ ತರ್ತೇನೆ, ಸೈಕಲನ್ನು ಉಪಯೋಗ ಮಾಡಿಕೊಂಡಿದ್ದೇನೆ, ಹೊರಗಿನ ತರುವಂಥ ಸೈಕಲ್ ಯೂಸ್ ಮಾಡ್ತೇನೆ. ಈ ರೀತಿ ಮಾಡಿದಾಗ ನನ್ನ ಆರೋಗ್ಯದ ಮೇಲೆ ಒಂದು ಉತ್ತಮವಾದಂಥ ಒಂದು ಪರಿಣಾಮ ಬೀರಿದೆ. ನನಗೆ ತುಂಬ ಸಂತೋಷವಾಗಿದ್ದೇನೆ ನಾನು. ಅದು ಒಂದು ದಿವಸಕ್ಕೆ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ? ಮನೆಯಲ್ಲಿ ನನ್ನ ಶ್ರೀಮತಿಯವರಿದ್ದಾರೆ, ಅವರು ಸ್ವಲ್ಪ ನನಗೆ ಚಿಕ್ಕ ಪುಟ್ಟ ಸಹಾಯಕ್ಕೆ ಅವರು ಸಹಾಯ ಮಾಡ್ತಾರೆ. ಅಡಿಗೆ ಮನೆ ಕೆಲಸ ಮಾಡೋದ್ರಿಂದ ಇದಕ್ಕೆ ಅಷ್ಟು ಜಾಸ್ತಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ. ಆದರೆ ಅವರ ದೊಡ್ಡ ಸಹಕಾರ ಅಂದರೆ ನಾನು ಮನೆ ಬಿಟ್ಟು ಹೊರ ಬಂದಾಗ ಅಲ್ಲಿ ಆಡುಗಳು, ದನಗಳು, ಈ ಥರ ಮಂಗಗಳು ನುಗ್ಗಿಬಿಡ್ತದೆ. ಅದನ್ನು ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವರಿಗೆ ಕೊಟ್ಟು ಬಿಟ್ಟಿದ್ದೇನೆ. ಇದು ನೀವು ನೋಡ್ಕೊಳ್ಬೇಕಾಗ್ತದೆ. ಇದಕ್ಕೆ ಅವರ ಸಹಕಾರ ಇದೆ ನನಗೆ. ನಿಮ್ಮಲ್ಲಿ ಇನ್ನೊಂದು ವಿಚಾರ ಕೇಳಲೇಬೇಕು, ಯಾಕಂದರೆ ನಿಮ್ಮ ಒಂದು ದೃಷ್ಟಿಕೋನವೇ ಆಗಿದೆ, ಒಂದು ಪರಿಸರ ಸಹ್ಯವಾದ್ದು ಮತ್ತು ಪರಿಸರಕ್ಕೆ ಪೂರಕವಾದ ಒಂದು ಕೃಷಿ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ನೋಡಿ, ನೀವು ಈಗಲೂ ಕೂಡ ಯಾವುದೇ ಪೆಟ್ರೋಲ್, ಡೀಸೆಲ್ ಇಂತಹ ಯಂತ್ರಗಳನ್ನು ಬಳಸುವುದಿಲ್ಲ, ಯಾವುದೇ ಇದಕ್ಕೆ ಅಂಥದ್ದನ್ನು ಬಳಸುವುದು ಇಲ್ಲ. ಮತ್ತು ನೀವು ಈಗಲೂ ಕೂಡ ಸೈಕಲ್ನಲ್ಲೇ ಸವಾರಿ ಮಾಡ್ತೀರಿ. ಈ ಬಗ್ಗೆ ಸ್ವಲ್ಪ ಹೇಳಿ. ನೋಡಿ, ನಾನು ಆಲೋಚನೆ ಮಾಡಿದಾಗ ಪರಿಸರದ ಬಗ್ಗೆ ನಾನು ಹೇಳಿದಲ್ವ, ಈ ಪರಿಸರ ನನಗೆ ಈ ಆಕಾಶವಾಣಿಯವರೇ ಆ ಒಂದು ಕಾರ್ಯಕ್ರಮ ತುಂಬ 87-88 ಇರಬೇಕಂತ ಕಾಣ್ತದ್ದು. ಆವಾಗಲೇ ಪರಿಸರದ ಪ್ರಜ್ಞೆ ಜನರಲ್ಲಿಗೆ ಮೂಡಲಿಕ್ಕೆ ಶುರುವಾಯಿತು. ನನಗೂ ಗೊತ್ತಾಯಿತು. ಆವಾಗ ನಮಗೇನು ಪರಿಸರ ನನ್ನಿಂದ ವೈಯಕ್ತಿಕವಾಗಿ ನನಗೇನು ಕೊಡಲಿಕ್ಕಾಗದೆ, ಇತರರನ್ನು ಕೊಡಿಸುವುದು ಬೇರೆ ವಿಚಾರ. ನಾನೇನು ಕೊಡಬೇಕು? ನಾನು ಕೊಟ್ಟದ್ದು ಈಗ ಅತಿಶಯ ದೊಡ್ಡ ಅಪಾಯಕಾರಿಯಾದಂಥದ್ದು ನಮ್ಮ ಇದು ಜಾಗತಿಕ ತಾಪಮಾನದ ಏರಿಕೆ, ಅದರಲ್ಲಿ ಬರುವಂಥ ಎಲ್ಲ ಅನಾಹುತಗಳು, ಎಲ್ಲ ರೋಗಗಳು. ಅದು ನಮಗೆ ಗೊತ್ತಾಯಿತು. ಈ ಉರಿಯುವುದರಿಂದ ಯಾವುದು ನಮ್ಮ ಈ ಶಾಖಗಳು ಅನಗತ್ಯವಾಗಿ ಉರಿದಂತಹ ಈ ಪೆಟ್ರೋಲ್ಗಳು ಅಲ್ಲಿ ಹೋಗಿ ಅದು ಹಾಳು ಮಾಡುತ್ತೆ ಅಂತ ನನಗೆ ಅದನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಎಲ್ಲರದ್ದು ನಾನು ನಿಲ್ಲಿಸ್ಬೋದು ಅಂತ ಆಯಿತು. ನಾನು ಅಗತ್ಯ ಇಲ್ಲದಾಗ ಸುಮ್ಮನೆ ಪೆಟ್ರೋಲ್ ಓಡಿಸುವುದು ಒಂದು ಜಾಗತಿಕ ತಾಪಮಾನವಂಥ ಈ ಪರಿಸರಕ್ಕೆ ಮಾಡುವಂಥ ಹಾನಿ. ಎರಡನೇದು ನನ್ನ ರಾಷ್ಟ್ರಕ್ಕೆ ಆಗುವಂಥ ವಿದೇಶಿ ವಿನಿಮಯದ ಕೊರತೆ.
ತೊಂದರೆ, ಅದರಲ್ಲಿ ನಷ್ಟ. ಇದನ್ನು ನಾನು ನನ್ನ ವೈಯಕ್ತಿಕಗೊಳಿಸಬೇಕು ಅಂತ ಆಯ್ತು ನನಗೆ. ಅದಕ್ಕೆ ನಾನೇನು ಮಾಡಿದ್ದೆ, ಅಲ್ಲಿ ನನ್ನ ಪಕ್ಕದ ಎಲ್ಲರಲ್ಲೂ ಸ್ಕೂಟ್ರ್ ಇದೆ, ಒಂದೊಂದು ಮನೆ 2, 3, 4 ಇದೆ. ನಾನು ಅದನ್ನೇನು ವಿರೋಧಿಸುವುದಿಲ್ಲ, ಅವರಿಗೆ ಅದು ಬೇಕಾಗ್ಬೋದು, ನನಗೆ ಬೇಡ, ನನಗೆ ಸೈಕಲ್ ಸಾಕು. ಅಂದರೆ ಮುಖ್ಯವಾಗಿರುವ ನನಗೆ ಇಷ್ಟು ಸಾಕು, ನನ್ನ ಇತಿಮಿತಿಗೆ ತಕ್ಕ ಹಾಗೆ ನಾನು ಇರಬೇಕು, ಇಷ್ಟು ಮಾತ್ರ. ಇದರಿಂದ ನಾನು ನನ್ನ ರಾಷ್ಟ್ರಕ್ಕೆ, ನನ್ನ ಪರಿಸರಕ್ಕೆ, ನನ್ನ ನೆರೆಗರಿಗೆ ಕೊಡುಗೆ ನೀಡಿದ ಹಾಗೆ ನೀಡ್ತೇನೆ ನಾನು. ಇಷ್ಟೇ ಮುಗಿದು. ಅಂದರೆ ನಾನು ದಿವಸಕ್ಕೆ 1 ಲೀಟರ್ ಪೆಟ್ರೋಲ್ ಉಳಿಸುವುದರಿಂದ ನನ್ನ ರಾಷ್ಟ್ರಕ್ಕೆ ಒಂದು 10 ರೂಪಾಯಿ ಆದರೂ ನಾನು ವಿದೇಶಿ ಮೇಳದಲ್ಲಿ ಉಳಿಕೆ ಮಾಡ್ತೇನೆ. ನನ್ನ ಪ್ರಪಂಚಕ್ಕೆ, ನನ್ನ ಭೂಮಿಗೆ ತಾಪಮಾನ ಆಗುವುದರಿಂದ 1 ನ್ಯಾನೋಗ್ರಾಮ್ನಷ್ಟಾದರೂ ನಾನು ಕೊಡುಗೆ ಕೊಡ್ತೇನೆ ಎಂಬ ಒಂದು ವಿಶ್ವಾಸ ನನಗಿದೆ. ಇದಕ್ಕಾಗಿ ನಾನು ಸೈಕಲನ್ನು ಉಪಯೋಗಿಸಿ ಮಾಡ್ತೇನೆ. ಮತ್ತು ಜನರಿಗೆ ನಾನು ಬಾಯಲ್ಲಿ ಹೇಳುವುದಿಲ್ಲ, ನಾನು ಮಾಡಿದಾಗ ಅವ್ರು ನೋಡಲಿ, ಅವರು ಮಾಡಲಿ. ಮಕ್ಕಳನ್ನು ಕರೆತರ್ತೇನೆ, ನೋಡಿ ಅಪ್ಪ ನನಗೆ ಗಿಡ ಬೇಕು, ಮನೆಗೆ ಕೊಂಡೇ ಕೊಡ್ತೇನೆ ಅವರ ಗಿಡ. ಶಿಕ್ಷಕ ಮಕ್ಕಳಿದ್ದರೆ 1-2 ಗಿಡ ಉಳಿದೆ, ನೀವು ನಾಟಿ ಮಾಡಿ ಅಂತೆಲ್ಲ ಅವ್ರು ಹೇಳ್ತೇನೆ. ಈಗ ನಿಮ್ಮ ಒಂದು ಕೃಷಿ ಅನುಭವದ ಆಧಾರದಲ್ಲಿ ಬೇರೆ ಕೃಷಿಕ ಬಾಂಧವರಿಗೆ ನಿಮ್ಮ ಸಲಹೆ ಅಥವಾ ಕಿವಿ ಮಾತು ಅಂತ ಹೇಳಿದರೆ ಏನು ಹೇಳ್ತೀರಿ? ನಾನು 2 ವಿಭಾಗವನ್ನು ಮಾಡಿದ್ದು. ಒಂದು ಇದೆ, ನಾನೀಗ ಮಾತಾಡಿದಂಥ ಮನೆಯ ಚಿಕ್ಕ ಮನೆಯಲ್ಲಿರುವಂಥ ಕೃಷಿಕರು. ಅದೇ ಒಂದು ಗೋ ಬ್ಯಾಗಲ್ಲಿ 1-2 ಗಿಡವನ್ನು ಬೆಳೆಸಿ ಸ್ವಚ್ಛ ಆಹಾರವನ್ನು ನೀವು ತಿನ್ನಿ. ಇನ್ನೊಬ್ಬರಿಗೆ ವಿಷಯ ಅಲ್ಲ, ನಿಮಗೆ ತೃಪ್ತಿ ಇರಲಿ, ನಾನು ಸ್ವಚ್ಛ ಆಹಾರ ತಿನ್ನುತ್ತೇನೆ ಎಂಬ ವಿಚಾರ. ಅದು ನಿಮ್ಮ ಮನೆಯಲ್ಲಿ 1 ಗ್ರೋ ಬ್ಯಾಗಲ್ಲಾದರೂ 1 ಬಸಳೆದಂಟಾದರೂ 1 ಬೆಂಡೆ ಗಿಡ ಆದರೂ ನೀವು ಬೆಳೆಯಿರಿ. ಇನ್ನು ಹೆಚ್ಚು 1 ಎಕರೆ 1/2 ಎಕರೆ ಮಾಡುವವರಿಗೆ ಹೇಳುವುದಿಷ್ಟೇ, ಒಮ್ಮೆಲೊಮ್ಮೆಲೇ ನಿಮಗೆ ಇದು ರಾಸಾಯನವನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ, ಕೀಟನಾಶಕವನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ಎಂಬುದು ನಮಗೆ ಗೊತ್ತಿದೆ. ಆದರೆ ಮೆಲ್ಲ ಸ್ವಲ್ಪ ಆದರೂ ನೀವು ಸಾವಯವದತ್ತ ಹೋಗಿ ಆದಷ್ಟು ಕೀಟನಾಶಕ ಬಳಕೆಯನ್ನು ಕಮ್ಮಿ ಮಾಡಿ. NPK ಆದರೂ ಭೂಮಿಯಲ್ಲಿರುವಂಥದ್ದು ಅದೊಂದು ದೊಡ್ಡ ಅಷ್ಟು ತೊಂದರೆ ಕೊಡಲಿಕ್ಕಿಲ್ಲ ಎಂಬ ನನ್ನ ಒಂದು ನಂಬಿಕೆ. ಆದರೆ ಕೀಟನಾಶಕ ತುಂಬ ಅಪಾಯಕಾರಿ, ನಿಮಗೂ ಕೂಡ, ನೀವು ಮಾಡಿದಂಥ ಜನರಿಗೂ ಕೂಡ, ಯಾರದನ್ನು ತಿಂತಾರೆ ಅವರಿಗೂ ಕೂಡ. ಆದರೆ ಕೀಟನಾಶಕ ಬಳಕೆಯನ್ನು ನೀವು ಕಮ್ಮಿ ಮಾಡಬೇಕು ಅಂತೇಳಿ ಅವರಿಗೆ ಒಂದಷ್ಟು ಅದು ನಮ್ಮ ಮನೆಯಿಂದಲೇ ಪ್ರಾರಂಭ ಆಗಬೇಕು. ಉಜ್ಞಾಕ್ ಅವರೇ, ಈಗ ಈ ನಿಮಗೆ ಬಾಲ್ಯದಿಂದ ಕೃಷಿಯ ನಂಟು ಹೇಗಿದೆಯೋ ರೇಡಿಯೋದ ನಂಟು ಕೂಡ ಹಾಗೆ, ಆಕಾಶವಾಣಿಯ ನಂಟು ಕೂಡ, ಅಂದರೆ ಕೇಳುಗರಾಗಿ ನೀವು ಇದ್ರಿ ಅಂತ ಒಂದು ಮಾತು ಹೇಳಿದ್ರಿ. ಇದರ ಬಗ್ಗೆ ಸ್ವಲ್ಪ ಹೇಳಿ. ಹೇಗೆ ಪ್ರಯೋಜನ ನಿಮಗೆ ಆಗಿದೆ ಆಕಾಶವಾಣಿಯಿಂದ, ಕಾರ್ಯಕ್ರಮಗಳನ್ನು ಕೇಳಿ ಏನು ಪ್ರೇರಣೆ ಸಿಕ್ಕಿದೆ ಈ ನೆಲೆಯಲ್ಲಿ? ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ ಆಕಾಶವಾಣಿ ಪ್ರಾರಂಭ ಆಯಿತು ಅಂತ ಕಾಣ್ತದೆ. ಭಾಳ ಖುಷಿಯಾಗಿತ್ತು ನಮಗೆ ಆವಾಗ, ಮಂಗಳೂರಿನಿಂದ ಆಕಾಶವಾಣಿ ಆಗ್ತದೆ ಅಂತೇಳಿ. ಅದರ ಪ್ರಾಯೋಗಿಕ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇದ್ದೆ. ಅದೇ 1976ರಲ್ಲಿ ಆಕಾಶವಾಣಿ ಪ್ರಸಾರ ಮಂಗಳೂರು ಪ್ರಾರಂಭಿಸಿದೆ. ಈಗ ಅದು 50ರ ಒಂದು ಸಂಭ್ರಮಕ್ಕೆ ತಲುಪಿದೆ. ನಂತರ ಅದು ನಮ್ಮದು ಒಂದು ಹವ್ಯಾಸ ಆಯಿತು, ನಮಗೆ ಒಂದು ಜೀವನದ ಒಂದು ಭಾಗ ಆಯಿತು. ಅದು ಸಂಜೆ ಅಂತ ತಗೊಳ್ಳೋದು, ರೇಡಿಯೋ ಕೂತ್ಕೊಳ್ಳೋದು, ಅದನ್ನೇ ಕೇಳೋದು, ಅದನ್ನು ಕೇಳಿ ಅದರಲ್ಲಿರುವಂಥ ನಗುವುದು, ಹೀಗೆ ಮಾತಾಡುವಂಥದ್ದು, ಅದಕ್ಕೆ ಬರೆದ ಪತ್ರಗಳಿವೆ ಅಲ್ಲ, ಓದುಗರ ಓಲೆ ಅಂತ, ಕೇಳುಗರ ಪತ್ರ ಅಂತೇಳಿ ಪತ್ರೋತ್ತರಗಳು ಕೂಡ ತುಂಬ ಖುಷಿಯಾಗ್ತದೆ. ಅದರಲ್ಲಿ ಕೃಷಿ ರಂಗ ಅದು ಸಾಮಾನ್ಯವಾಗಿ ನಾವು ಕೇಳಲೇಬೇಕಾದದ್ದು, ಆ ರೀತಿ ಕೇಳ್ತಾ ಇದ್ದೆವು. ಮತ್ತು ನಾನು ಹೇಳಿದೆ ಅಲ್ಲ, ನನ್ನೆಲ್ಲ ಅಂದರೆ ಸಾಮಾನ್ಯವಾಗಿ ಅತ್ಯಂತ ಹೆಚ್ಚು ಪ್ರಯೋಜನ ಅಂತ ಹೇಳಿದರೆ ಯಾರೆಲ್ಲ ವಿಜ್ಞಾನಿಗಳಿದ್ದಾರೋ ಅವರೆಲ್ಲ ನೀವು ಇಲ್ಲಿ ಕರೆಸ್ತಾ ಇದ್ದೀವಿ. ಏನೋ ಈ ಕೃಷಿ ರಂಗದಲ್ಲಿ ಆಗ ಕೂಡ ಒಂದು ಏನು ಸರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೆನಪು ಹೇಳಿದ್ರಿ. ಹೌದು, ಅದು ಹೌದು. ನಮ್ಮ ನಿಸರ್ಗ ಸಂಪದ ಅಂತೇಳಿ ಬೆಂಗಳೂರಿಂದಲೋ ಅಥವಾ ಭದ್ರಾವತಿಯಿಂದಲೋ ಗೊತ್ತಿಲ್ಲ, ಯಾವುದೋ ಒಂದು ಕೇಂದ್ರ ಮಾಡಿದ್ದು ಇಲ್ಲಿ ನೀವು ಮರುಪ್ರಸಾರ ಮಾಡ್ತಾ ಇದ್ದೀರಿ. ಅದಕ್ಕೆ ಒಂದು ಎಕ್ಸಾಮ್ ಕೂಡ ಇಟ್ಟಿದ್ದೀರಿ, ಏನೋ ಒಂದು ಪ್ರೈಸ್ ಸಿಗ್ಬೇಕು ಅಂತೇಳಿ. ಒಮ್ಮೆ ನನ್ನ ಬೀಸರೊಡಿಗೆ ಹೋದಾಗ ರಾತ್ರಿ 7 ಗಂಟೆ ಏನೋ ಆ ಸಮಯ ಆಗಿತ್ತು, ನನ್ನಲ್ಲಿ ಲೇಡಿ ಇರಲಿಲ್ಲ. ನಾನು ಒಂಥರ ಚಡಪಡ್ಲಿಕ್ಕೆ ಶುರು ಮಾಡಿದೆ. ಈಗ ರಿಕ್ಷಾ ಆಟೋ ಇರೋದ ಸಮಯ, ಅದು ಹೇಗೋದು ಹೋಗಿ ಮುಟ್ಟಬೇಕಂತೇಳಿ, ಆ ಸಮಯಕ್ಕೆ ಮುಟ್ಟಬೇಕಂತೇಳಿ. ಹಾಗೆ ಮುಟ್ಲಿಕ್ಕೆ ಆಗಿರಲಿಲ್ಲ. ಮರುದಿವಸ ಯಾರೋ ನಮ್ಮ ಇನ್ನೊಬ್ಬರು ಕೇಳಿಗರ ಹತ್ರ ಹೋಗಿ ಏನಾಗಿದೆ, ಏನು ಕೇಳಿದ್ರು ಅಂತ ಹೇಳಿ ಅದರ ಮತ್ತೆ ಮರುಪ್ರಸಾರ ಏನು ನಡೆದಿತ್ತು ಅಂತ ಕಾಣ್ತದೆ, ಅದನ್ನು ಕೇಳಿ ಕೂಡ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿದ್ದೆ. ಭಾಳ ಚೆನ್ನಾಗಿತ್ತು. ಎಕ್ಸಾಮ್ ಬರಲಿಕ್ಕೆ ಟ್ರೈ ಮಾಡಿದೆ, ಮತ್ತು ನನಗೆ ಬರೀಲಿಕ್ಕೆ ಆಗಲಿಲ್ಲ. ಇದು ನಾನು ಹೇಳಿದಂತೆ ನನ್ನ ಪರಿಸರದ ಬಗ್ಗೆ ಒಂದು ಕಾಳಜಿ ಮತ್ತು ನಿಜವಾದ ಪರಿಸರ ಏನು ಎಂಬುದನ್ನು ತಿಳುವಳಿಕೆ ಮೂಡಿಸುವಂಥ ಒಂದು ಸಮಯವಾಗಿತ್ತು. ಅದರಿಂದಾಗಿಯೇ ನಾನು ಕೃಷಿ ಇಲಾಖೆಯಿಂದ, ಅರಣ್ಯ ಇಲಾಖೆಯಿಂದ ಬರುವಂಥ ನರ್ಸರಿಯನ್ನು ಮಾಡಿಕೊಂಡು, ನಾನು ಮತ್ತು ನನ್ನ ಇನ್ನೊಬ್ಬರು ಡಾಕ್ಟರ್ ಮೋಹನ್ ರಾವ್ ಅಂತ ಇದ್ದರು, ಇಬ್ಬರು ಕೂಡಿ ನಾನು ಸುಮಾರು 50,000 ಗಿಡಗಳನ್ನು ಮಾಡಿ ಮನೆಯಲ್ಲಿ ಆ ನರ್ಸರಿಯನ್ನು ಮಾಡಿಕೊಂಡು ಅವರಿಗೆ ಮಾಡಿಕೊಟ್ಟು ಅವರದನ್ನು ಹಂಚಿದ್ದೂ ಇದೆ. ಅವರು ಮತ್ತೆ ಮಾಡಿದರು. ನಂತರ ಪದೇ ನಾನು ಅದರಿಂದಾಗಿ ಕೆಲವೊಂದು ಗಿಡಗಳನ್ನು ಕೂಡ ಮಾಡಿಕೊಂಡು ಈಗ ಅರಣ್ಯ ಇಲಾಖೆಯವರಿಂದ ಗಿಡಗಳನ್ನು ಮಾಡಿ ಅವರಿಗೆ ಕೊಟ್ಟಿದ್ದೆ ನಾನು. ಇದು ಕೂಡ ನನಗೆ ಆಕಾಶವಾಣಿಯಿಂದ, ಅಂದರೆ ನಾನು ನನ್ನ ಪರಿಸರದ ಒಂದು ಕಾಳಜಿ ಮತ್ತು ಪರಿಸರಕ್ಕೆ ನಾನು ಏನು ಕೊಡಬೇಕು ಎಂಬುದನ್ನು ನಾನು ಕಲಿತಿದ್ದರೆ ಅದು ಮಂಗಳೂರು ಆಕಾಶವಾಣಿಯಿಂದ. ಅಷ್ಟು ಒಂದು ಪ್ರೀತಿ ಬಂದಿತ್ತು. ಅದರಿಂದ ಬರುವಂಥ ವಿಜ್ಞಾನಿಗಳು, ಆ ಕಾರ್ಯಕ್ರಮಗಳೆಲ್ಲ ಬಹಳಷ್ಟು ಆವಾಗ ಬರ್ತಾ ಇತ್ತು. ಮತ್ತು ಕೃಷಿ ರಂಗವೂ ಹಾಗೆಯೇ ವೈಜ್ಞಾನಿಕವಾದ ಪದ್ಧತಿಯಲ್ಲಿ ಮತ್ತು ಶಾಸ್ತ್ರೀಯವಾಗಿ ಯಾವ ರೀತಿ ಕೃಷಿ ಮಾಡಬೇಕು ಎಂಬುದು ನನಗೆ ಪಾಠ ಕಲಿಸಿಕೊಟ್ಟದ್ದು ಪ್ರಪ್ರಥಮವಾಗಿ ಆಕಾಶವಾಣಿ. ನೀವು ಕರೆಸುವಂಥ ವಿಜ್ಞಾನಿಗಳು, ನೀವು ಕರೆಸುವಂಥ ಇದು ಪ್ರಗತಿಪರ ರೈತರು, ಎಲ್ಲವೂ ಕೂಡ ನಿಮಗೆ ಪ್ರೇರಣೆ ನೀಡಿದೆ ಅಂತ ಹೇಳ್ತೀರಿ. ಈಗ ನೀವು ನಿಮ್ಮ ಕೃಷಿ ತಾಕಿನಿಂದ ಈಗ ಆಕಾಶವಾಣಿಯ ಸ್ಟುಡಿಯೋಕ್ಕೆ ಬಂದಿದ್ದೀರಿ, ನಿಮಗೆ ಹೇಗೆ ಅನಿಸ್ತದೆ?
ನನ್ನದೊಂದು ಕನಸಿತ್ತು. ಇವತ್ತಿನ ಖುಷಿ ಏನು? ಎಲ್ಲರೂ ಕೃಷಿ ರಂಗ ಏನು ಒಂದು ಮಾತಾಡಿದಾಗ ನನಗೂ ಏಕೆ ಮಾತಾಡಬಾರದು ಅಂತೇಳಿ, ಯಾವಾಗ ಬರಬೇಕು ಹೇಗೆ ಮಾತಾಡಬೇಕು ಅಂತ ಅನಿಸ್ತಾ ಇರಲಿಲ್ಲ. ನನಗೂ ಭಾಳ ಖುಷಿ ಇತ್ತು, ಒಮ್ಮೆ ಆಕಾಶವಾಣಿಗೆ ಬರಬೇಕು, ಅಲ್ಲಿ ಮಾತಾಡಬೇಕು, ಒಂದು ಅವಕಾಶ ಸಿಕ್ಕಿದರೆ ಹೇಗೆ ಅಂತೇಳಿ ನೋಡ್ತಾ ಇದ್ದೆ. ನಂತರ ನಾನು ಯಾವಾಗ ಜಾಸ್ತಿ ಸ್ವಲ್ಪ ನನ್ನ ವ್ಯವಹಾರಕ್ಕೆ ಕೈ ಹಾಕಿದಾಗ ಸ್ವಲ್ಪ ಅದು ಸಮಯದಿಂದ ಅದರ ಬಗ್ಗೆ ಜಾಸ್ತಿ ನಂಗೆ ಆಕಾಶವಾಣಿ ಹತ್ರ ಗಮನ ಹರಿಸಲಿಕ್ಕೆ ಆಗಿರಲಿಲ್ಲ. ಅದು ಕೂಡ ನಂದು ಒಂದು 5 ವರ್ಷದಿಂದ ಈಚೆ ಆಕಾಶವಾಣಿ ಕಾರ್ಯಕ್ರಮ ಕೇಳೋದು ತುಂಬ ಕಮ್ಮಿ ಆಗಿದೆ ನನಗೆ. ರೇಡಿಯೋ ಸಿಕ್ಕಿಲ್ಲ, ರೇಡಿಯೋ ರಿಪೇರಿ ಆಗೋದಿಲ್ಲ, ಇಂಥ ವ್ಯವಸ್ಥೆ ಆಗಿಬಿಟ್ಟಿದೆ. ಮತ್ತು ಜಾಸ್ತಿ ನಮ್ಮ ಯೂಟ್ಯೂಬಿಗೆ ನಮ್ಮನ್ನು ಎಳೆದು ಬಿಟ್ಟಿದೆ. ಅದು ನಮ್ಗೆ ಗೊತ್ತಿಲ್ಲದೆ ನಾವು ಅದಕ್ಕೆ ಜಾರಿ ಬಿಟ್ಟಿದ್ದೇವೆ. ಈ ರೀತಿಯಾಗಿ ಆಕಾಶವಾಣಿ ಸ್ವಲ್ಪ ದೂರ ಇದ್ದೇವೆ ನಾವು. ಇದು ಬರೆದಾಗ ನನಗೇನು, ನಾನು ಆ ಚಿಕ್ಕಂದಿನಲ್ಲಿ ನಾನು ಹೇಳಿದಲ್ಲ, ಹತ್ತಿರ ನನ್ನ ಆಕಾಶವಾಣಿ ಅಂದರೆ ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿ ಆಗಿರುವಾಗಲೇ ನಾನು ಹೇಳಿದೆಲ್ಲ ಆಕಾಶವಾಣಿ ಎಷ್ಟು ಒಂದು ಪ್ರಯೋಜನ ಮಸ್ತು. ಅಂದರೆ ಇಲ್ಲಿ ಒಂದಿದೆ ಆಕಾಶವಾಣಿಯಲ್ಲಿ, ಈ ಟಿ ವಿ ನೋಡುವಾಗ ನಾವು ಸೋಮಾರಿಗಳಾಗ್ತೇವೆ. ನಾವು ಆಕಾಶವಾಣಿಯಿಂದ ಕೇಳುವಾಗ ನಾವು ಸೋಮಾರಿಗಳಾಗುವುದಿಲ್ಲ. ನಮಗೊಂದು ರೇಡಿಯೋ ಇದ್ದರೆ ಆಯಿತು, ಹಾಕೊಂಡು ನಮ್ಮ ಕೆಲಸ ನಡೀತದೆ, ಕೇಳ್ತಾ ಇರ್ತೇವೆ ನಾವು. ಅದೇ ಟಿ ವಿ ನೋಡಿದಾಗ ಆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ನೋಡ್ತಾ ಇರಬೇಕು. ಅಂದರೆ ಆಕಾಶವಾಣಿ ಅನ್ನೋದು ಯಾವುದು ತಟಸ್ಥ ಕ್ರಿಯಾಶೀಲರಾಗಿ ಮಾಡ್ತದೆ. ನಿಮ್ಮ ಯಾವುದು ಚಿಕ್ಚಾಟ ಅತಿಥಿ ಅಂತ ಒಂದು ಬಂದದ್ದು ಕೇಳಿದ್ದೆ, ಇತ್ತೀಚೆಗೆ ಬಂದದ್ದು ಅದು. ಅದನ್ನು ಕೂಡ ನಾನು ಕೇಳ್ತಾ ಇದ್ದೆ. ಅದು ಒಂಥರ ಫನ್ ಇತ್ತು. ಅದರಲ್ಲಿ ಬರುವಂಥ ಎಲ್ಲ ಕೆಲವೊಂದು ವೈಚಾರಿಕವಾಗಿ ನಾನು ಬದಲಾದದ್ದು ನಿಮ್ಮ 9 ಗಂಟೆ ಆಗುವಂಥ ನಾಟಕಗಳು. ನಮ್ಮೊಂದು ಟೀಮ್ ಇತ್ತು, ಆ ನಾಟಕ ಕೇಳಿ ನಾವೆಲ್ಲರೂ ಚರ್ಚೆ ಮಾಡ್ತಾ ಇದ್ದೆವು. ಈ ರೀತಿ ಇತ್ತು, ಆ ರೀತಿ ಇತ್ತು. ಆಮೇಲೆ ಕೆ.ಟಿ. ಅವರ ನಾಟಕ, ಈ ಥರ ತುಂಬ ವೈಚಾರಿಕ ಜನರ ನಾಟಕಗಳನ್ನು ಕೇಳುತ್ತಾ ಅವರ ವಿಚಾರಗಳು ಅದನ್ನು ಚರ್ಚೆ ಮಾಡಿದ್ದೂ ಇದೆ. ಇದೊಂದು ಹಳೆಯ ನೆನಪುಗಳು. ನಾನು ಹೇಳಿದೆ, ನಾನು ಮತ್ತೊಮ್ಮೆ ಹಳೆ ನೆನಪಿನ ಹತ್ರ ಬಂದಿದ್ದೇನೆ ಅಂತ ಅನ್ನಿಸ್ತಾ ಇದೆ ನನಗೆ ಈ ರೀತಿಯಲ್ಲಿ ಭೇಟಿ ಕೊಟ್ಟಾಗ. ಈಗ ನಿಮ್ಮ ಅನುಭವಗಳನ್ನು ಕೇಳ್ತಾ ಇದ್ದರೆ ತುಂಬ ನಮಗೂ ಖುಷಿ ಅನ್ನಿಸ್ತದೆ. ಈಗ ಯಾರಾದರೂ ಕೃಷಿಕರು, ಸಣ್ಣ ಹಿಡುವಳಿದಾರರೆಲ್ಲ ಈಗ ನಿಮ್ಮ ಕೃಷಿ ಕ್ಷೇತ್ರಕ್ಕೆ ಭೇಟಿ ನೀಡಬೇಕು ಅಥವಾ ನಿಮ್ಮಿಂದ ಸಲಹೆ ಏನಾದರೂ ಕೇಳಬೇಕಂತ ಇದ್ದರೆ ಅವರಿಗಾಗಿ ನಿಮ್ಮ ಒಂದು ಸಂಪರ್ಕ ಸಂಖ್ಯೆ ಕೊಡ್ತೀರಾ? ನನ್ನ ಫೋನ್ ನಂಬರ್ ಇದೆ 9448922166 9448922166. ಇದು ನನ್ನ ಸಂಪರ್ಕ ಸಂಖ್ಯೆ. ಇದರಲ್ಲಿ ನೀವು ಫೋನ್ ಮಾಡಿದರೆ ನಾನು ಸಿಗ್ತೇನೆ. ಒಂದು ವೇಳೆ ಫೋನ್ ಎತ್ತಲಿಕ್ಕೆ ಆಗದಿದ್ದರೂ ಕೂಡ ನಿಮ್ಮ ನಂಬರ್ ನೋಡಿಕೊಂಡು ತಿರುಗಿ ನಿಮಗೆ ನಾನು ಫೋನ್ ಮಾಡ್ತೇನೆ. ಧನ್ಯವಾದಗಳು. ಅಬ್ದುಲ್ ರೆಹಮಾನ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಮಾತುಗಳು ಹಲವರಿಗೆ ಸ್ಫೂರ್ತಿ ಆಗಬಹುದು ಅಂತ ಭಾವಿಸ್ತೇವೆ. ಇಲ್ಲಿವರೆಗೆ ಬಂದು ಹಲವು ವಿಚಾರಗಳನ್ನು ಹಂಚಿಕೊಂಡದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ನನ್ನನ್ನು ಈ ಒಂದು ಹೆಮ್ಮೆಯ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಕರೆಸಿದ್ದೀರಿ. ನನಗೆ ಒಂದು ಕನಸಿತ್ತು ಇಲ್ಲಿ ಒಂದು ಮಾತಾಡಬೇಕಂತೇಳಿ, ಒಂದು ಅವಕಾಶ ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್ ನಿಮಗೆಲ್ಲರಿಗೂ. ಇದುವರೆಗೆ ಅಬ್ದುಲ್ ರೆಹಮಾನ್ ಅಡ್ಡೂರು ಅವರ ಕೃಷಿ ಅನುಭವ ಕುರಿತ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪ್ರವೀಣ್ ಅಮ್ಮೆಂಬಳ. ನಿರ್ದೇಶನ ಪಿ.ವಿ. ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1851-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.